ಒಬ್ರೊಬ್ರೆ ಅಂತ. ಎಲ್ಲರೂ ಉಪನ್ಯಾಸ ಮಾಡ್ತಾರೆ. ಬೇಲಕ್ಕುಡಿ ಕೃಷ್ಣಸ್ವಾಮಿ ಲೆವೆಲ್‌ಗೆ ಯಾರಾದ್ರೂ ಬರ್ತಾರಾ? It is not about level what we are speaking. See, look at the way how he renders the subject. ಸಬ್ಜೆಕ್ಟ್ ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಲ್ಲ. ವಿಷಯವನ್ನ ಹೆಂಗ್ ತಿಳಿಸ್ಬೇಕೋ ಹಂಗೆ ತಿಳಿಸ್ತಾರೆ. ಸಂಪ್ರದಾಯ ಬದ್ಧ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ಏನ್ ವಿಚಾರ ಯಾವ್ದ್ ಅರ್ಥಗಳಿದೆಯೋ ಅದನ್ನ ಒಡೆದು ಎಕ್ಸ್‌ಪ್ಲೇನ್ ಮಾಡಿ ಅದನ್ನೇ ಕೊಡ್ತಾರೆ. ಅದನ್ ಬಿಟ್ಟು ಎರಡನೇ ವಿಚಾರ ಅನ್ನೋದು ಅಥವಾ ಬೇರೆ ಎಕ್ಸಾಂಪಲ್‌ಗಳನ್ನ ಎಳೆದು ಕೊಡೋದು ಏನೂ ಇಲ್ಲ. ಏನೂ ಇಲ್ಲ ಅಲ್ವಾ? ಒಬ್ರೊಬ್ರಿಗೂ ಒಂದೊಂದ್ರಲ್ಲಿ ಬಲ ಅಲ್ವಾ? ನಾರಾಯಣಾಚಾರ್ಯರಿಗೆ ಆ ಬಲ ಇರ್ಲಿಲ್ಲ. ಆದ್ರೆ ಅವ್ರ ಸಾಹಿತ್ಯ, ಅವ್ರ ಪುಸ್ತಕ ನೀವ್ ಓದಿದ್ರೆ ಇನ್ಯಾರ್ ಪುಸ್ತಕನೂ ಬೇಡ ಅಂತೀರ. ಆ ಸಾಹಿತ್ಯದಲ್ಲಿ ಅವ್ರಿಗೆ ಬಲ ಹೆಚ್ಚಿತ್ತು. ಬರಹದಲ್ಲಿ. ಕೆಲವ್ರಿಗೆ ಮಾತಲ್ಲಿ, ಕೆಲವ್ರಿಗೆ ಬರಹದಲ್ಲಿ, ಕೆಲವ್ರಿಗೆ ನಾದದಲ್ಲಿ ಆಯ್ತಾ? ಕೆಲವ್ರಿಗೆ ಯಾವುದ್ರಲ್ಲಿ ಇಲ್ದಿದ್ರುವೆ ಎಲ್ಲಾ ಉನ್ನತೋನ್ನತವಾದದನ್ನ ತನ್ನೊಳಗಡೆ ತಗೊಳೋದ್ರಲ್ಲಿ. ಸಮ್ ಪೀಪಲ್ ಅಯ್ಯೋ ನಮ್ಗೆ ಏನು ಟ್ಯಾಲೆಂಟೇ ಇಲ್ವಲ್ಲ, ಬೇಕಿಲ್ಲ. ಉನ್ನತವಾದದ್ದನ್ನ ನೀವು ತಗೊಂಡು ನಿಮ್ಮ ಒಳಗಡೆ ಅರಗಿಸ್ಕೋತಿರಲ್ಲ, ಅದೇ ನಿಮಗ್ ಭಗವಂತ ಕೊಟ್ಟಿರೋ ಟ್ಯಾಲೆಂಟ್. ಯು ಚೂಸ್ ಉತ್ತಮೋತ್ತಮ. ಯಾವ್ದನ್ನೋ ನಿಕೃಷ್ಟವಾದದ್ದು, ಕನಿಷ್ಠವಾದದ್ದನ್ನ ಚೂಸ್ ಮಾಡದೆ ಬೆಸ್ಟ್ ಆಫ್ ದಿ ಬೆಸ್ಟ್ ನಿಮ್ಮ ಜೀವನದಲ್ಲಿ ಇನ್ ಯೋರ್ ಜರ್ನಿ ಆಫ್ ಮೈಲ್ ಸ್ಟೋನ್ ಯು ಚೂಸ್ ದಿ ಬೆಸ್ಟ್. ಇದನ್ನೇ ಕೀರ್ತನ ಭಕ್ತಿ ಅಂತ ಹೇಳೋದು. ಬಾಯಲ್ಲಿ ಹೊರಹೊಮ್ಮುವ ಗಾನಸುಧೆ ಎಲ್ಲ ಕೀರ್ತನ ಅನ್ನಿಸ್ಕೊಳತ್ತೆ ಹೊರತು ಕೀರ್ತನ ಭಕ್ತಿ ಆಗಲ್ಲ. ಭಕ್ತಿಯಾಗಿ ಅದು ಹೊರಹೊಮ್ಮಬೇಕಾದ್ರೆ ಅದಕ್ಕೆ ಆದಂತಹ ಸರ್ಟನ್ ಕ್ವಾಲಿಟೀಸ್ ನಾದದಲ್ಲಿ ಅದು ಉಪಾಸಿಸಲ್ಪಡ್ಬೇಕು ಅಲ್ವಾ? ಶಿವನ ಪಂಚಮುಖಗಳಿಂದ 7 ಸ್ವರಗಳು ಹೊರಬಂತು. ಸದ್ಯೋಜಾತಾದಿ ಪಂಚವಕ್ತ್ರಜಂ ಸರಿಗಮ ಪದನಿ ವರಸಪ್ತಸ್ವರ ವಿದ್ಯಾಲೋಲಂ ವಿದಳಿತ ಕಾಲಂ ಪರಮ ಹೃದಯ ತ್ಯಾಗರಾಜಾದಿ ಪಾಲಂ ಅಂತ ತ್ಯಾಗರಾಜರು ಹೇಳ್ತಾರೆ. ಸದ್ಯೋಜಾತ ವಾಮ ನಾಟ್ಯ ಶಿವನಿಂದಲೇ ಗಾನ, ಎರಡೂ ಪರಮೇಷ್ಠಿಯಿಂದಲೇ ಹೊರಹೊಮ್ಮಿದು. ಪರಮ ಭಾಗವತ ಶ್ರೇಷ್ಠ ಹೇಳ್ಬೇಕು ಅಂದ್ರೆ ಅವನು ಎಲ್ಲರಿಗಿಂತ ಪ್ರೈಮೋಡಿಯಲ್ ಭಾಗವತಂ. ಭಾಗವತೋತ್ತಮ. ಭಾಗವತ ಉತ್ತಮರಲ್ಲಿ ಉತ್ತಮ ಯಾರು ಅಂದ್ರೆ ಪರಶಿವ. ಅದಕ್ಕೆ ಈ ನಾದ ಬ್ರಹ್ಮ ನಂತರ ನಾಟ್ಯ ಬ್ರಹ್ಮ ಎರಡೂ ಅವನಿಂದಲೇ ಹುಟ್ಟಿದ್ದು ಅಂತ ಶಾಸ್ತ್ರಸಮ್ಮತವಾಗಿ ಚಾಂದೋಗ್ಯೋಪನಿಷತ್ ಹೇಳುತ್ತೆ. ಸೊ ಆ ನಾಟ್ಯಕ್ಕೂ ಅಧಿಪತಿ ಯಾರು? ನಟರಾಜ. ನಾದಕ್ಕೂ ಅಧಿಪತಿ ಯಾರು? ಪರಮೇಷ್ಠಿ ಅಲ್ವಾ? ಅದಕ್ಕೆ ಅವನನ್ನ ದಕ್ಷಿಣಾಮೂರ್ತಿ ಅಂತ ಕರಿತೀವಿ. ದಕ್ಷಿಣಾಮೂರ್ತಿ ವಿದ್ಯೆಗೆಲ್ಲ ಅಧಿಪತಿಯಾದವರು. ಆದ್ರೆ ಅವನಿಗೆ ಬರುವ ವಿದ್ಯೆಯು ಯಾರಿಂದ ಅಂದ್ರೆ ಸಾಕ್ಷಾತ್ ತನ್ನ ತಾತನಿಂದ. பேரம்பேத்திய வளர்க்கறது மேய்க்கிற காரியம் யாரது? பாட்டி தாத்தா இல்லையா? அந்த காலத்துல இருந்து பேரம்பேத்திய வச்சு மேய்க்கிற காரியம் யாருது? தாத்தா. இப்போதான் தாத்தா வேண்டாம், பாட்டி வேண்டாம், பழைய சாமான் வேண்டாம் ಅಂತ ಎಲ್ಲ ஒதுக்கி வச்சிருக்கா. ஆனா காலாகாலத்துல இருந்து வாட் இஸ் த சம்பிரதாயம் ஆஃப் அவர் இந்தியன் ஃபேமிலிஸ்? தாத்தா பாட்டி கை கீழே விழுந்தாதான் அந்த குழந்தைகள் நன்னா வளரும். தாத்தா யாரிಲ್ಲಿ? ಶಿವನ್ ನಾರಾಯಣ. ತಂದೆ ಯಾರು? ಸಾಕ್ಷಾತ್ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ. ಮೊಮ್ಮಗ ಯಾರು? ಪರಶಿವ. ಬಿಕಾಸ್ ದ ಫೌಂಡೇಶನ್ ವಾಸ್ ಫ್ರಮ್ ತಾತ, the ನಾದ ಬ್ರಹ್ಮ ಅಂಡ್ ಆಲ್ಸೋ ನಾಟ್ಯ ಬ್ರಹ್ಮ ಕೇಮ್ ಔಟ್ ಫ್ರಮ್ ಮೊಮ್ಮಗ. ಹಾಗಾದ್ರೆ ಬ್ರಹ್ಮಂದ ಏನು ಅಂದ್ರೆ ಏನೂ ಇಲ್ಲ. ಅದು அப்படியே ತಾನೆ ನಮ್ಮ ಮನೆಗಳೆಲ್ಲ ಸೆಕೆಂಡ್ ಜನರೇಷನ್ ಇನ್ ಅಪ್ಪ ಅಮ್ಮ ಜನರೇಷನ್ ಪಡಿ 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 ಓದು ಓದು ಕಟ್ಟು ಅಂತ ಇರ್ತಾರೆ. ಪಡಕಿವ್ಯಾ ಏದೋ ಶೊಲ್ರ ಮಕ್ಕಳು ಅಂತ ಹೇಳಿ ಮುದ್ದು ಮಾಡಿ ನಂತರ ಕಂಟ್ರೋಲ್ ತಗೊಂಡು ಬರೋರು ಅಮ್ಮ ಅಯ್ಯೋ ಪಾಟಿ ಇಪ್ಪ ಬತ್ತಾಳು ಎங்கಮ್ಮ ಇಪ್ಪಡದ ಅಪ್ಪ ಇಪ್ಪಡದ ಅಂತ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಆಚಿಕಣ್ಣ ಪರವಾಗಿಲ್ಲ ಅಂತ ನಮ್ಮನ್ನೂ ಸಾಂತ್ವನಗೊಳಿಸಿ ನಮ್ಮನ್ನ ಹತೋಟಿಗೆ ತರೋರು ಯಾರು? ಅಜ್ಜಿ ತಾತ ಅಲ್ವಾ? ಅಜ್ಜಿ ತಾತದ ಕೆಳಗಡೆ ಬೆಳೆದವ್ರು ಗೊತ್ತಾಗತ್ತೆ.
ಆ ಸುಧೆ ಏನು ಅಂತ ಅಲ್ವಾ? ಆ ರೀತಿ ಈ ತಾತ ಅನ್ನಿಸ್ಕೊಂಡು ಶ್ರೀಮನ್ ನಾರಾಯಣನ ಸಕಲ ಪ್ರತಿಬಿಂಬಿತವಾದ ರೂಪವೇ ಪರಶಿವನ ರೂಪ ಅಂತ ನಾವು ಹೇಳ್ತೀವಿ ಅಲ್ವಾ? ಆ ಮೊಮ್ಮಗನಿಗೆ ತಾತನ ಕ್ವಾಲಿಟಿ ಎಲ್ಲ ಬಂದಿದೆ. ಈ ನಾದ ಬ್ರಹ್ಮ ಪರಮಾತ್ಮನ ಪರಾಕಾಷ್ಠತೆಯ ಮೋಕ್ಷದತ್ತ ಹೋಗ್ಬೇಕು. ಓನ್ಲಿ ದೆನ್ ದ ಕೀರ್ತನ ವಿಲ್ ಬಿಕಮ್ ಕೀರ್ತನ ಭಕ್ತಿ. ಆಯ್ತಾ? ಒಂದು ಸಮಯ ಸುಮ್ಮನೆ ಎಕ್ಸ್ಟ್ರಾ ಕತೆ ನಿಮ್ಗೆ ಹೇಳ್ತಾ ಇದೀನಿ. ತುಂಬೂರು ನಾರದರು ಇಬ್ರಿಗೂ ಅಹಂಕಾರ ಬಂದ್ಬಿಡುತ್ತೆ, ನಮ್ಮಷ್ಟು ನಾದಮಯಿಗಳು ಇನ್ಯಾರೂ ಇಲ್ಲ ಅಂತ ಅಲ್ವಾ? ಕೊನೆಗೆ ಹನುಮಂತ ವೀಣೆಯನ್ನ ನುಡಿಸ್ತಾ ಒಂದು ರಾಗವನ್ನೇ ರಚಿಸ್ಬಿಡ್ತಾನೆ ಸಪ್ತ ಸ್ವರಗಳಲ್ಲಿ. ಜನಕರಾಗ ಅನ್ನೋದು 7 ಸ್ವರಗಳು ಇರ್ಬೇಕು. ಇದರ್ ಶುದ್ಧ ಮಧ್ಯಮ ಅವ್ರ ಪ್ರತಿಮಧ್ಯಮ. ಪ್ರತಿಮಧ್ಯಮದಲ್ಲಿ 36, ಶುದ್ಧ ಮಧ್ಯಮದಲ್ಲಿ 36 ರಾಗಗಳು. ಕನಕಾಂಗಿ, ರತ್ನಾಂಗಿ, ಗಾನಮೂರ್ತಿ, ತಾನರೂಪಿ ಅಂತ ಎಲ್ಲ ಬರುತ್ತಲ್ವಾ? 7 ಚಕ್ರಗಳು, ಒಂದೊಂದು ಚಕ್ರಗಳಲ್ಲೂ 6 ರಾಗಗಳು, ಒಟ್ಟು 36. ಶುದ್ಧ ಮಧ್ಯಮ, ಪ್ರತಿಮಧ್ಯಮ. ಪ್ರತಿಮಧ್ಯಮದ ರಾಗವೇ ತೋಡಿ. ಆಯ್ತಾ? ಆಕ್ಚುಲ್ ಆಗಿ ಅದಕ್ಕೆ ಹೆಸರಿರೋದು ಏನು? ಹನುಮ ತೋಡಿ. ತೋಡಿ ಅಲ್ಲ, ತೋಡ್ಬೇಕಂತೆ. ಅಷ್ಟು ತೋಡಿದ್ರೇನೆ ಆ ತೋಡಿ ಬರೋದು ನಮ್ಗೆ, ಇಲ್ಲಿದ್ರೆ ತೋಡಿ ಹಿಡಿಯಕ್ಕೆ ಆಗಲ್ಲ ಅಂತಾರೆ. ಹನುಮ ತೋಡಿ ಅವನೇ ರಚಿಸಿದ್ದು, ಹನುಮಂತನೇ ರಚಿಸಿದ್ದದನ್ನ, ಆ ಜನಕರಾಗವನ್ನ. ತೋಡಿ ಬಂದ್ಮೇಲೆ ದೇವಗಾಂಧಾರಿ, ರೇವಗುಪ್ತ ಈ ತರ ಜನ್ಯರಾಗಗಳೆಲ್ಲ ಹುಟ್ಕೊಂತು ಅಂತ ಹೇಳ್ತೀವಿ. When he was playing the Todi Ragam and when he was singing the entire Ramayanam through Todi Ragam, ಏನಾಯ್ತಂತೆ ಗೊತ್ತಾ? ವಾಲ್ಮೀಕಿಯ ರಾಮಾಯಣದ ಸಮುದ್ರ ಬತ್ತೋಯ್ತಂತೆ. ಇವನ ಒಂದು ಭಕ್ತಿಯ ಪರಾಕಾಷ್ಠತೆಯ ಸಮುದ್ರ ಹರಿಯಕ್ಕೆ ಶುರು ಆಯ್ತು. ವಾಲ್ಮೀಕಿಯ ರಾಮಾಯಣ ಕಾವ್ಯ ಸುಧೆಯ ಸಮುದ್ರ ಪೂರ್ತಿ ಹಿಂಗೋಯ್ತು, ಬತ್ತೋಯ್ತಂತೆ. ರಾಮ ನೋಡ್ತಾ ಇದ್ದಾನೆ. ಇನ್ನೊಂದು ಕಡೆ ಒಂದು ಕಲ್ ಬೆಂಚ್ ಮೇಲೆ ತುಂಬೂರು ನಾರದ್ರು ತಮ್ಮ ವೀಣೆಯನ್ನ ಇಟ್ಟಿದ್ರಂತೆ. ಇವರು ಮೈ ಮರ್ತು ಕೂತಿದ್ದಾರೆ. ಆ ಕಲ್ಲು ಬೆಂಚು ನೀರಾಗಿ 2 ವೀಣೆಗಳು ಆ ಕಲ್ಲಿನ ಆ ಒಂದು ಕರಗಿದ ತೆಪ್ಪದಲ್ಲಿ ಒಳಗಡೆ ಹೋಗಿ ಸಿಕ್ಕಾಕೊಂಡು ಹೆಪ್ಪುಗಟ್ಟಿ ಕಾಪಾಡಿ ನಮ್ಮನ್ನ, ಕಾಪಾಡಿ ನಮ್ಮನ್ನ ಅಂತ 2 ವೀಣೆನೂ ಕೂಕ್ಕೊಳಕ್ ಶುರು ಮಾಡ್ತವಂತೆ. ಯಾಕಂದ್ರೆ ದೇವತೆಗಳ ವೀಣೆಗೆಲ್ಲ ಜೀವ ಇದೆ ಅಲ್ವಾ? ವಿಪಂಚಿ, ಮಹತಿ, ಗಾರ್ಗಿ, ಲೋಪಾಮುದ್ರ, ಝೇಂಕಾರ ಭ್ರಮರಿಕ, ಆಂಧೋಳಿಕ, ಅವುಗಳ ಹೆಸರು. ಈ ವೀಣೆಗಳಿಗೆ ಒಂದೊಂದಕ್ಕೂ ಒಂದೊಂದು ಹೆಸರು, ಒಬ್ರೊಬ್ರು ಒಂದೊಂದು ಹೆಸರು ಇಟ್ಕೊಂಡಿರ್ತಾರೆ. ಅವಕ್ ಜೀವಾನು ಇದೆ. ಸ್ವಾಮಿ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಯ ವೀಣೆ ಹೆಸರೇ ಆಂಧೋಳಿಕ, ಇಂದ್ರ ಕೊಟ್ಟಿರುವಂತಹ ವೀಣೆ ಅದು. ಗೊತ್ತಾಯ್ತಾ? ಆ ತರ ಒಬ್ರೊಬ್ರಿಗೆ. ವಿಪಂಚಿ ಅನ್ನೋದು ನಾರದರ ವೀಣೆ, ಮಹತಿ ಅನ್ನೋದು ತುಂಬೂರು ಇಟ್ಕೊಂಡಿರೋ ವೀಣೆ. ಇನ್ಫ್ಯಾಕ್ಟ್ ವೀಣೆಗೆ ಅಂತಾನೆ ಪ್ರತ್ಯೇಕವಾದ ಚಾಪ್ಟರ್ ಇದೆ ನಮ್ಮ ಭಾಗವತದಲ್ಲಿ, ಗೊತ್ತಾ ನಿಮಗೆ? ನಾರದ್ರಲ್ವಾ ಇಟ್ಕೊಂಡಿದ್ದು? ಮಹತಿ ಅಂಡ್ ವಿಪಂಚಿ 2 ಎಕ್ಸ್ಚೇಂಜ್ ಮಾಡಿ ಹೇಳ್ತಾರೆ. ಮಹತಿ ನಾರದ್ರು ಅಂತಾನು ಒಂದ್ ಕಡೆ ಇದೆ, ವಿಪಂಚಿ ನಾರದ್ರು ಅಂತಾನು ಒಂದ್ ಕಡೆ ಇದೆ, ಮಹತಿ ತುಂಬೂರು ಅಂತ ಒಂದ್ ಕಡೆ ಇದೆ, ವಿಪಂಚಿ ತುಂಬೂರು ಅಂತ ಒಂದ್ ಕಡೆ ಇದೆ. ಭಾಗವತದಲ್ಲೇ ಆ ಕನ್ಫ್ಯೂಷನ್ ಇದೆ. ಒಟ್ಟಲ್ಲಿ ಮಹತಿ ಅಂತ ದುರ್ಗಾದೇವಿಗೆ ವೀಣೆ ವಿಪಂಚಿ ಅಂತ ಹೇಳ್ತಾರೆ. ದುರ್ಗೆಗೆ ವಿಪಂಚಿ ಅಂತಾನು ಇದೆಯಾ? ದುರ್ಗಾ ಸಪ್ತಶತಿಲೋ ಎಲ್ಲೋ ಬರುತ್ತೆ ಅನ್ಸುತ್ತದು. ಒಟ್ಟಲ್ಲಿ ಆ ತರದ ಹೆಸರುಗಳು. ಅದಕ್ಕೆ ನಾನು ಸುಮ್ನೆ ಹೆಸರುಗಳು ಹೇಳ್ಬಿಟ್ಟೆ ನಿಮಗೆ, ಯಾರು ಅನ್ನೋದಕ್ಕಿಂತ ಮಹತಿ, ವಿಪಂಚಿ, ಗಾರ್ಗಿ, ಲೋಪಾಮುದ್ರ, ಆಂಧೋಳಿಕ, ಝೇಂಕಾರ ಭ್ರಮರಿಕ, ಇನ್ನೂ ಇದೆ ಬೇಕಾದಷ್ಟು ವೀಣೆಗಳ ಹೆಸರಿದೆ. ತಿರುಮಲ ತಿರುಪತಿ ದೇವಸ್ಥಾನಂಗೆ ಹೋದ್ರೆ ನೀವು ಬೆಳಿಗ್ಗೆ ತಿರುಮಲ ದಂಡಕಂ ಹಾಡ್ತಾರವ್ರು. ತಿರುಮಲ ದಂಡಕಂ. ದಂಡಕಂ ಅಂದ್ರೆ ಶ್ಯಾಮಲಾ ದಂಡಕಂ ತರ ಒಂದ್ ಸುಮ್ನೆ ಗದ್ಯ ಭಾಗ ಅಷ್ಟೇನೆ. ಅದ್ರಲ್ಲಿ ಎಲ್ಲಾ ವೀಣೆ ಹೆಸರು ಬರುತ್ತೆ, ಎಲ್ಲಾ ರಾಗದ ಹೆಸರು ಬರುತ್ತೆ, ಎಲ್ಲಾ ವೀಣೆ ಹೆಸರು ಬರುತ್ತೆ. ಅಲ್ಲಿ ವೀಣಾವಾದನ ನಡೆಯೋಲ್ಲ. ಶ್ರೀರಂಗದಲ್ಲಿ ಬೆಳಗಾಗಿದ್ದು ವೀಣೆಯನ್ನ ನುಡಿಸ್ತಾರೆ. ಯಾಕಂದ್ರೆ ತಿರುಪಾಣಾಳ್ವಾರ್ ತೋರ್ಸಿದ್ ಕಲ್ಚರ್ ಅದು. ಪಾಣರ್ ಕುಲದಲ್ಲಿ ಬಂದವರು ನಿಂತುಕೊಂಡು ವೀಣಾ ನಾದವನ್ನ ಮಾಡ್ತಾರೆ ಸುಪ್ರಭಾತದಲ್ಲಿ ಶ್ರೀರಂಗನಾಥನಿಗೆ. ಬಟ್ ಆ ಪ್ರಕ್ರಿಯೆ ತಿರುಮಲೆಯಪ್ಪನಿಗೆ ಇಲ್ಲ. ಅಲ್ಲಿ ತಿರುಮಲೆಯಲ್ಲಿ ಮಾಡಲ್ಲ. ದೇ ಡೋಂಟ್ ಕಮ್ ಅಂಡ್ ಪ್ಲೇ ದ ವೀಣಾ. ಬಟ್ ದಂಡಕದಲ್ಲಿ ವೀಣೆಯ ಹೆಸರುಗಳನ್ನ ಹೇಳೋ ಪ್ರಕ್ರಿಯೆ ಇದೆ. ಅವಾಗ ಇದೆಲ್ಲ ಬರುತ್ತೆ.
ವೀಣಾವಾದನ ತತ್ವಜ್ಞಃ ಶ್ರುತಿಜಾತಿ ವಿಶಾರದಃ ತಾಳಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗಂ ನಿಯಚ್ಛತಿ. ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ, ಯಾರು ವೀಣೆಯನ್ನ ಚೆನ್ನಾಗಿ ಬಲ್ಲವರಾಗಿರ್ತಾರೋ, ಯಾರು ತಾಳದ ಜ್ಞಾನವನ್ನ ಸಂಪಾದನೆ ಮಾಡಿರೋರಾಗಿರ್ತಾರೋ ಅಂತವ್ರು ಬೇರೆ ಯಾವ ಭಗವಂತನ ಉಪಾಸನೆಯನ್ನೇ ಮಾಡೋದು ಬೇಕಿಲ್ಲ. ಅಪ್ರಯಾಸೇನ ಮೋಕ್ಷ ಮಾರ್ಗಂ ನಿಯಚ್ಛತಿ. ಪ್ರಯಾಸವಿಲ್ಲದೆ ಬಹಳ ಬೇಗ ಮೋಕ್ಷ ಮಾರ್ಗದಲ್ಲಿ ಹೋಗಿ ಅವರು ಲೀನವಾಗ್ತಾರೆ ಅಂತ ಹೇಳಿ. ನಾನು ಇನ್ಫ್ಯಾಕ್ಟ್ ವೀಣೆ ಕಲ್ತಿದ್ದೆ, ಕೀರ್ತನೆವರೆಗೂ ಬಂದೆ. ಆಮೇಲೆ ಕಾಲೇಜು ಅದು ಇದು 4000 ದಿವ್ಯ ಪ್ರಬಂಧ, ನಂದು ಭಾಗವತ ಎಲ್ಲ ಜಾಸ್ತಿ ಆಯ್ತು. ತುಂಬಾ ಚಿಕ್ಕ ವಯಸ್ಸಿಂದಾನೇ ಹೋಗ್ತಾ ಇದ್ದೆ ನಾನು ವೀಣೆಗೆ. when I was in 4th standard or something, ವೀಣೆ ಪ್ರಕಾಶ್ ಸರ್ ಹತ್ರನೇ ಹೋಗ್ತಾ ಇದ್ದೆ. ತುಂಬಾ ವರ್ಷಗಳು ಹೋದೆ, ಬಟ್ ಯಾಕೋ ನಂಗೆ ಅದ್ ಕೂರ್ತಾನೆ ಇರ್ಲಿಲ್ಲ. ಕಷ್ಟಪಟ್ಟು ಕೀರ್ತನೆವರೆಗೂ ಸದ್ಯ ವರ್ಣಗಳು ಮುಗಿಸ್ಕೊಂಡೆ. ಇವತ್ತಿಗೂ ನಮ್ಮ ಮನೇಲಿ ವೀಣೆ ಇದೆ, ವರ್ಣಗಳವರೆಗೂ ನುಡಿಸ್ಕೋತೀನಿ. ಅದಕ್ ಮೇಲ್ ನಂಗ್ ಬರಲ್ಲ, ನಂಗೆ ಆಗೋದು ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶೋಂಬೇರಿ ತರ ಕುತ್ಕೊಂಡ್ ಮಾಡಿದ್ರೆ ಬಗ್ಗಿಸಿ ಪ್ರಾಕ್ಟೀಸ್ ಎಲ್ಲ ಆಗತ್ತೆ. ಶೋಂಬೇರಿತನ ಯಾರಪ್ಪನ ಮನೆ ಸೊತ್ತು ಅಲ್ವಾ, ಅವರವ್ರಿಗೆ ಸ್ವಂತವಾದದ್ದು. ನನಗ್ ಕೆಲವೊಂದ್ರಲ್ಲಿ ಏನ್ ಮಾಡಿದ್ರು ಆ ಶೋಂಬೇರಿತನ ಜಾಟಿತನ ಬಿಟ್ಟು ಹೋಗಿಲ್ಲ. ಒಟ್ನಲ್ಲಿ ಆ ವೀಣೆ ಮನೆಗಳು ಅದ್ ಕೈಯಾಡೋದ್ ಹೆಂಗೆ ಅಷ್ಟು ವರ್ಣದ ಲೆವೆಲ್ ವರ್ಗೂ ತಿಳ್ಕೊಂಡಿದೀನಿ ಅಷ್ಟೇನೆ. ಬಟ್ ಈ ವೀಣೆ ಅನ್ನೋದೇ ಮದವೆತ್ತಿದ ಆನೆಯನ್ನು ಮದ ಇಳಿಸುವ ಶಕ್ತಿ ಆ ವೀಣಾನಾದಕ್ಕೆ ಇದೆ ಅಂತ ಹೇಳ್ತಾರೆ. ಆ ವೀಣಾನಾದವನ್ನ ಭಕ್ತಿಯ ಪರಾಕಾಷ್ಠತೆಗೆ ಹೋಲಿಸ್ತಾರೆ. ವೇದ ಕಾಲದಿಂದಲೂ ಇದೆ ಅದು. ನಮ್ಮ ಶರೀರವೇ ವೀಣೆ, ನಮ್ಮ ತಲೆಯ ಮೆದುಳೆ ವೀಣೆಯ ಬುರುಡೆ, ಮತ್ತೆ ನಮ್ಮಲ್ಲಿ ರಕ್ತದ ನರನಾಡಿಗಳೇ ಅದರಲ್ಲಿ ಹೊರಹೊಮ್ಮುವ ತಂತಿಗಳು. ನಂತರ ನಮ್ಮಲ್ಲಿ ಬರುವಂತಹ ಭಾಷಾ ವಾಕ್ಚಾತುರ್ಯವೇ ವೀಣೆಯಲ್ಲಿ ಬರುವಂತಹ ನಾದಕ್ಕೆ ಸಮ ಅಂತ ವೇದದಲ್ಲಿ ಮನುಷ್ಯ ಹ್ಯೂಮನ್ ಸಿಸ್ಟಮ್ ಎಂಟೈರ್ ಸ್ಕೆಲಿಟನ್ ಇಸ್ ಬೀನ್ ಈಕ್ವಲ್ ಟು ದಟ್ ಆಫ್ ವೀಣಾ ಅಂತ ಹೇಳಲ್ಪಟ್ಟಿದೆ. ವೀಣಾ ಅಂಡ್ ಆಲ್ಸೋ ಫ್ಲೂಟ್, ಇದು ಎರಡು ಮಾತ್ರ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಅಲ್ಲ, ವೇದ ಕಾಲದಿಂದಲೇ ಬಂದಿರುವುದು. ಎಲ್ಲಿಂದ ಅಂದ್ರೆ ಕ್ಷೀರಸಾಗರದಿಂದ ಉದ್ಭವಿಸಿರುವುದು ಅಂತ ಹೇಳ್ತಾರೆ. ಇವತ್ತಿನ ದಿನ ಕರುಣಾ ಮ್ಯೂಸಿಕಲ್ಸ್ಗೆಲ್ಲ ಹೋಗಿ ತಗೋಬೇಕು ವೀಣೆ ನೀವು. ಹೌದು, ಮಾಡ್ತಾರೆ, ಹಲಸಿನ ಮರದಲ್ಲಿ ಮಾಡ್ತಾರೆ, ತಂಜಾವೂರ್ ವೀಣಾ ಅಂತಾರೆ, ಫೈಬರ್ ವೀಣಾ ಅಂತಾರೆ, ಏನೇನೋ ವೀಣೆಗಳು ಬಂದಿದೆ ಈಗಂತವೆ ಅಲ್ವಾ. ಒಂದ್ ವೀಣೆ ಎಷ್ಟು ಗೊತ್ತಾ? ಯಾರ ಹತ್ರ ಆದ್ರೂ ತಂಬೂರ ವೀಣಾ ಇದ್ರೆ ದಯವಿಟ್ಟು ಆಂಟಿಕ್ ಪೀಸ್ ತರ ಆದ್ರೂ ಇಟ್ಕೊಳ್ಳಿ. ಎಷ್ಟು ಗೊತ್ತಾ ಒಂದ್ ವೀಣೆ? 1.25 1.5 ಲಕ್ಷ. ಅವಾಗೆಲ್ಲ ನಾವು ತಗೊಳ್ಳೋವಾಗ ಎಷ್ಟಿತ್ತು ಗೊತ್ತಾ? 22,000 ಅಥವಾ 15,000. ತುಂಬಾ ಕಳಪೆ ಆಗಿದ್ದಾದ್ರೆ 1,000ಕ್ಕೆ ಸಿಗೋದು. ನೀವ್ ಹೇಳ್ದೆ ಇದ್ರೆ ನಾ ಕೊಟ್ಬಿಟ್ಟಿರ್ತಿದ್ದೆ ನನ್ ವೀಣೆನ ನಾಳೆ ಇದ್ರಲ್ಲಿ. ತಂಜಾವೂರಿಂದಾನೇ ತರ್ಸಿದ್ದು ನಮ್ ತಂದೆ. 1.25 1.5 ಲಕ್ಷ ಮುಲಾಜಿಲ್ದೆ ಆಂಟಿಕ್ ಈಗ ಅದು ಅಂದ್ರೆ 1973 ನಲ್ಲಿ ತರಿಸ್ಕೊಟ್ಟಿದ್ ನಮ್ ತಂದೆ. ಮತ್ತೆ ಸುಮ್ಮನೆ ಫ್ರೀಯಾಗಿ ಕೊಟ್ಬಿಟ್ಟೆ ನಾನು. ಅಯ್ಯೋ ಹೊತ್ತು ಕೊಡ್ತೀಗೋ? ಅಯ್ಯೋ ಕೊಟ್ಟು ತುಂಬಾ ವರ್ಷ ಆಯ್ತು, ಒಂದು 15-20 ವರ್ಷನೇ ಆಯ್ತು. ಹಾಸನದಲ್ಲೇ ಕೊಟ್ಬಿಟ್ಟು ಬಂದೆ. ಇಲ್ಲಿ ಬರುವಾಗ ಅವ್ರು ಯಾರೋ ಒಬ್ರು ನುಡಿಸ್ತಾ ಇದ್ರು, ಅವ್ರ ಹತ್ರ ಇರ್ಲಿಲ್ಲ ವೀಣೆ, ಬೇರೆ ಫ್ರೀಯಾಗಿ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ಅನ್ಯಾಯ. ನಮ್ಮ ಮನೆಯಲ್ಲಿ ನನ್ ವೀಣೆ ಇತ್ತು, ನಾನ್ ಯಾರಿಗೋ ಕೊಟ್ಟಿದ್ದೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಆ ಬೆಲೆ ಹೆಚ್ಚಾಗೋದ್ ನೋಡ್ಬಿಟ್ಟು ಪೀಡಿಸ್ಬಿಟ್ಟು ವಾಪಸ್ ತಗೊಂಡೆ. ಸರಿ, ಇನ್ಯಾರೋ ಇಲ್ಲಿ ಕೋರ್ಮಂಗ್ಲಾದಲ್ಲಿ ಇದೇ ತರ ಪರ್ಮನೆಂಟ್ ರೆಸಿಡೆನ್ಶಿಯಲ್ಶಿಪ್ ಸಿಕ್ತವ್ರಿಗೆ ಅಂತ ದುಬೈಗೆ ಹೊರಟೋದ್ರು ಅವರು. ಅಯ್ಯೋ ನಮ್ ಮಕ್ಳಿಗೆಲ್ಲ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ, ಆ ವೀಣೆ ದುಬೈಗೆ ಬೇರೆ ಹೊತ್ಕೊಂಡು ಹೋಗ್ಬೇಕು ಅಂತ. ಅವ್ರನ್ನ ಕೇಳ್ ತಗೊಂಡೆ ನಾನು. ಅವಾಗ ತಗೊಳ್ಳೋವಾಗ್ಲೂ ನಂದೇ ಕಂಡೀಷನ್, ಕೊಡ್ತಾ ಇರೋದು ಅವರು, ಆದ್ರೂ ನಾನ್ ಏನ್ ಕಂಡೀಷನ್ ಹಾಕ್ತೆ ಅಂದ್ರೆ, ನೀವ್ ಮತ್ ಕೇಳಲ್ಲ ಅಂದ್ರೆ ಕೊಡಿ. ಧರ್ಮಕ್ ದಟ್ಟಿ ಕೊಟ್ರೆ ಹಿಟ್ಲಿಗೆ ಹೋಗ ಮೊಳ ಹಾಕಿದ್ರು ಅನ್ನೋ ತರ ನನ್ ಗಿರಾಕಿ. ನಾನೇನ್ ಕೇಳ್ದೆ ಅವ್ರನ್ನ, ನೀವ್ ಫ್ರೀಯಾಗಿ ಕೊಡೋದಿದ್ರೆ ಓಕೆ, ಅಥವಾ ಚಾರ್ಜ್ ಮಾಡೋದಿದ್ರು ಓಕೆ, ಮತ್ತೆ ಕೇಳ್ಬಾರ್ದು ನನ್ನ. ಎಷ್ಟೋ ವರ್ಷ ಆದ್ಮೇಲೆ ಬಂದ್ ತಕರಾರು ಮಾಡ್ಬಾರ್ದು ನಾನ್ ನಿಮ್ಗೆ ಕೊಟ್ಟಿದ್ದೆ ಅಂತ. ಹಂಗಿದ್ರೆ ಕೊಡಿ. ಅಯ್ಯೋ ಸದ್ಯ ನಂಗ್ ವಯಸ್ಸೇ ಆಗೋಯ್ತು, ನಾನೇನ್ ಮಾಡ್ಲಿ ಅದನ್ನ ಇಟ್ಕೊಂಡು ಅಂತ ಕೊಟ್ರು. ನಮ್ಮನೇಲಿ 2 ವೀಣೆ ಇದೆ. ಬಟ್ ಈಗ 1.25 1.5 ಲಕ್ಷ ಆಗಿದೆ ಅಂದ್ಮೇಲೆ ನಾನ್ ಯಾರಿಗೂ ಕೊಡಲ್ಲ. ನಾನು ಉಸಿರಿರೋವರೆಗೂ ಅವ್ರು ಇಬ್ರು ನಮ್ಮ ಮನೇಲೇ ಇರ್ಲಿ ಅಂತ
ಆಕ್ಚುಲಿ ನಮ್ಮನೆ ತಂಬೂರಿ ಒಂದಿದೆ, ಕೊಟ್ಬಿಡೋಣ ಅಂತಿದ್ದಾನೆ ಪುನೀತ್. ಆಕ್ಚುಲಿ ಸುಮ್ನೆ ಇಟ್ಕೊಳ್ಳಿ. ಅದ್ ಏನ್ ಮಾಡ್ತಾ ಇದೆ ನಿಮ್ಗೀಗ? ಇಟ್ಕೊಳಕ್ ಜಾಗ ಇಲ್ವಲ್ಲ ಈಗ, ಅದಕ್ಕೆ ಇಷ್ಟ ದಿನ ಕೊಡೋದಿದ್ರೆ ಪ್ರಾಬ್ಲಮ್ ಇದೆ. ನನಗೆ ಕೊಡಿ, ನಿಮಗ್ ಬೇಕು ಅಂದ್ರೆ ವಾಪಸ್ ನಾನು ನಿಮಗೆ ಕೊಡ್ತೀನಿ. ಹೇಳ್ತೀನಿ ಅವ್ನಿಗೆ, ನಮ್ಮನೇಲಿ ಬೆಟರ್ ನೀನೇ ಇಟ್ಕೊ. ಅಮ್ಮನ ಹತ್ರ ಇದೆಯಲ್ಲ 2 ತಂಬೂರ, ಹೈಸ್ಕೂಲಲ್ಲಿ ತಗೊಂಡಿದ್ದಮ್ಮ. ಎಷ್ಟು 6.5 ರೂಪಾಯಿ ಅಂತೆ ಅವಾಗ ಕೊಟ್ಟಿದ್ದು. ಆಗಿನ ಕಾಲದಲ್ಲಿ 6 rupees 30 ಪೈಸಾನೋ ಏನೋ, 30 ಪೈಸಕ್ ದುಡ್ಡು ಇರ್ಲಿಲ್ಲ, ಅದಕ್ ಬಾರ್ಗೇನು. ಅದು ಯಾರು EP ಅಲಮೇಲು ಹತ್ರ ತಗೊಂಡಿದ್ದು ಅವಾಗ. ಇದು ಅವನ್ ತಗೊಂಡಾಗ್ಲೇ 50 year old ಆಗಿತ್ತು. ಅವನ್ ತಗೊಂಡ್ 20 ವರ್ಷ ಆಯ್ತು. 70 ವರ್ಷ ಹಳೇದಿದು. ನಿಮಗ್ ಜಾಗ ಇಲ್ಲ ಅಂದ್ರೆ ಕೊಟ್ಟಿರಿ, ನೀವ್ ಬೇಕಾದ್ರೆ ಜಾಗ ಇಲ್ಲ ವಾಪಸ್ಸು ಅಂತಾನೆ. ತಗೊಳ್ಳಿ. ದಯವಿಟ್ಟು ಅವ್ರಿವ್ರಿಗೆ ಸೀದಾಕ್ಬಿಟ್ಟು ಆಮೇಲೆ ನಿಮಗ್ ಕೈಗೆ ಬರ್ದೇ ಇರೋ ತರ ಮಾಡ್ಕೋಬೇಡಿ. ಅಥವಾ ನೀವ್ ಕೊಡೋದಿದ್ರು ಯಾರೋ ಹೂ ಕ್ಯಾನ್ ಈ ತರ ಫ್ಲೆಕ್ಸಿಬಲ್ ಆಗಿ ವೆನ್ ಎವರ್ ಯು ವಾಂಟ್ ಐ ಆಮ್ ರೆಡಿ ಟು ಗಿವ್ ಯು ಬ್ಯಾಕ್ ಅನ್ನೋರ ಹತ್ರ ಕೊಡಿ. ಆದ್ರೆ ಇದನ್ ಮಾತ್ರ ಕಳ್ಕೊಬೇಡಿ ದಯವಿಟ್ಟು. ಇಟ್ ಆಲ್ ಹ್ಯಾವ್ ಅನ್ ಆಂಟಿಕ್ ಹೇಳ್ತೀನಿ ವ್ಯಾಲ್ಯೂ. ಜಾಗ ಇದೆ ಅಂದ್ರೆ ಹೇಳ್ತೀನಿ. ಮಾಡಿಟ್ಕೊಳ್ಳಿ ದಯ. ಒಂದು ನಿಮ್ ದೇವ್ರ ಮನೇಲಿ ಜಾಗ ಇದೆ ಅಂದ್ರೂ ಮಾಡಿಟ್ಕೊಳ್ಳಿ. ಅವನಿಗೆ ಪಾಪ ನಿಜವಾಗ್ಲೂ ಜಾಗ ಇಲ್ಲ, ಅದಕ್ಕೋಸ್ಕರ ಹಿ ವಾಂಟ್ಸ್ ಟು ಗಿವ್ ಇಟ್ ಆಫ್. Then I can protect on behalf of you. And whenever you want, ಅದನ್ನು ಹೇಳ್ತೀನಿ, you can take ಅಕಸ್ಮಾತ್ it back. ಮೊಮ್ಮಕ್ಳು ಯಾರು ಸಂಗೀತ ಕಲ್ತ್ರೆ ಅಂತ Yeah, ನನ್ನ ಒಂದು ಆಸೆ, ಅದಕ್ಕೋಸ್ಕರ. ತಂಬೂರಲ್ಲಿ ಬರೋ ತರ ಶ್ರುತಿನಾದ ಯಾವ ರ್ಯಾಡಲಲ್ಲೂ ಇಲ್ಲ. ಇಟ್ಕೋಬೇಕಷ್ಟೇನೆ ರ್ಯಾಡಲ್ ಅಂತ ಪಕ್ಕದಲ್ಲಿ. ನೋ ರ್ಯಾಡಲ್ ವಿಲ್ ವರ್ಕ್ ಲೈಕ್ ತಂಬೂರ. ಅಮ್ಮ ಇವತ್ತಿಗೂ ತಂಬೂರ ಹಿಡ್ಕೊಂಡೆ ಅವ್ರು ಪಾಠಕ್ರಮ ಮಾಡೋದು. ಕೆಳಗಡೆ ಕುತ್ಕೋತಾರೆ, ಮೊದ್ಲು ಹಿಂಗ್ ಹಿಡ್ಕೊಳ್ಳೋರು, ಈಗ ಹೆಚ್ಚೊತ್ ಕೈ ಆಗಲ್ಲ ಅವ್ರಿಗೆ. ಹಿಂಗೆ ಕೆಳಗಡೆ ಕುತ್ಕೊಂಡೆ ಅವ್ರಿಗೆ ಅದ್ರಲ್ಲಿ ಶ್ರುತಿ ಸೇರೋ ತರ ಇನ್ ಯಾವ್ದ್ರಲ್ಲೂ ಸೇರಲ್ಲ ಶ್ರುತಿ. ಯಾಕಂದ್ರೆ ಆ ಟೈಮ್ ಕರೆಕ್ಟ್ ಆಗಿ ಶ್ರುತಿ ಮಾಡ್ಕೋತಾರ ಅವ್ರು. ನೀರೆಲ್ಲ ಗಿಟ ಕರೆಕ್ಟ್. ಬೀಜಗಳನ್ನ ಮಾಡ್ಕೊಳ್ಳೋವಾಗ ಹೊಸತನ ಅದ್ರಲ್ಲಿ. ಹೈಸ್ಕೂಲಲ್ಲಿ ಅಮ್ಮ ತಗೊಂಡಿದ್ದದು ಇವತ್ತಿಗೂ 6.5 ರೂಪಾಯಿ. ಇವಾಗೆಲ್ಲ ಅದು ಏನೂ ಇಲ್ಲ. ಈಗ ಒಂದೊಂದು ತಂಬೂರ ನೀವು ತಗೋಬೇಕು ಅಂದ್ರೆ 80,000. ಸಂಗೀತಗಾರರ ಮನೆಗಳಲ್ಲೇ ತಂಬೂರ ಇಲ್ದೆ ಹೋಗ್ಬಿಟ್ಟಿದೆ ದುರ್ಭಿಕ್ಷಕ್ಕೆ. ಹಂಗಾಗೋಗಿದೆ. MS ಅಮ್ಮ ತಂಬೂರನ ಹೋಗಿ ಕಣ್ಣಾರೆ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬಂದೆ. ಅವ್ರಿಗದ್ರ ಬೆಲೆನೇ ಇರ್ಲಿಲ್ಲ ಅವ್ರ ಮನೆಯವ್ರಿಗೆ. MS ಅಮ್ಮ ತಂಬೂರನ ಬಾತ್ರೂಮ್ ಪಕ್ಕ ಇಟ್ಟಿದ್ರು ತಗೊಂಡು. ಬಾತ್ರೂಮ್ ಒಳಗಡೆ ಇಟ್ಟಿರ್ಲಿಲ್ಲ ಪುಣ್ಯಕ್ಕೆ. என்னது அப்பேற்பட்ட ஒரு மேடை. அந்த அம்மாத்த இப்படி வச்சிருக்கேளே. ಇಲ್ಲ ಎಲ್ಲ ಸರಿ ಪಣ್ಣೋಣು ಅಂತ. ಕೊನೆಗೆ ನಾನ್ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಗೆ, ಷಣ್ಮುಗಾನಂದ ಹಾಲ್ ಮುಂಬೈ 2ಕ್ಕೂ ಲೆಟರ್ ಬರ್ದು ಹಾಕಿದೆ. if at all you have to preserve that legendary icons tambura, please take it from Shubham Bungalow ಅಂತ. Then immediately Mumbai people they came down to south. ಅವ್ರ ಮನೆಗೆ ಹೋಗಿ ಚೆನ್ನೈಯಲ್ಲಿ ಆ ತಂಬೂರ ಕೊಂಡ್ಕೊಂಡು MS ಅಮ್ಮ ತಂಬೂರ ಅಂಡ್ ವೀಣಾ 2 ಈಗ ಷಣ್ಮುಗಾನಂದ ಹಾಲ್ ಮುಂಬೈಯಲ್ಲಿದೆ. ಸೊ ಆ ತರ ಹೌದಾ? ನಾನು ಹೋಗಿದ್ದೆ ಲಾಸ್ಟ್ ಟೈಮ್. ಸೈಡ್ ವಿಂಗ್ಸ್ ಅಲ್ಲಿ ಇಟ್ಟಿದ್ದಾರೆ ನೋಡಿ. ನೋಡ್ತೀನಿ ಹೋಗಿ ಈ ಸಲ. ನಾನ್ ಹೇಳಿ ಕೊನೆಗೆ ಅಲ್ಲಿಗೆ ಹೋಯ್ತದು. ಇನ್ನೊಬ್ರದ್ದು VT ಕಾಳೆ ಅಂತ ಒಬ್ರ ಮನೆ ಇದೆ ಸಂಡೂರ್ ಸಂಸ್ಥಾನದಲ್ಲಿ. ಅಲ್ಲಿ ಕೂಡ MS ಒಂದು ವೀಣೆ ಇದೆ. MS 3 ವೀಣೆ ಇತ್ತು, 3 ಕಡೆ ಇದೆ. ಐ ಆಮ್ ದ ಬೆಸ್ಟ್ ಪರ್ಸನ್ ಟು ಟ್ರ್ಯಾಕ್ ಆಲ್ ಸಚ್ ಥಿಂಗ್ಸ್. ನಂಗೆ ಇದೆಲ್ಲ ಬಲಿಷ್ಠ ಮಾಡಕ್ಕೆ ಇಂಥ ಕೆಲ್ಸಗಳೆಲ್ಲ. ಯಾಕಂದ್ರೆ ಇಟ್ಸ್ ಆಲ್ ಅವರ್ ನ್ಯಾಷನಲ್ ಟ್ರೆಷರ್, ನಾಟ್ ಯೋರ್ಸ್ ಆರ್ ಮೈನ್. ಈಗ ಉಷಾ ಅಕ್ಕ ನೀವ್ ಹೇಳಿದ್ರಲ್ಲ ಪುನೀತನ್ ವೀಣೆ, ಇಟ್ ಇಸ್ ನಾಟ್ ಅವರ್ಸ್. ವಿ ಆರ್ ಗಿವಿಂಗ್ ಟು ನೆಕ್ಸ್ಟ್ ಜನರೇಷನ್ ಅಲ್ವಾ? ವಿ ಆರ್ ದ ಕಸ್ಟೋಡಿಯನ್ಸ್ ಟು ಪ್ರಿಸರ್ವ್ ಇಟ್. ದಯವಿಟ್ಟು ಪ್ರಿಸರ್ವ್ ಮಾಡಿ. ಇಲ್ಲ ಅಂದ್ರೆ ತಂದ್ಕೊಡಿ, ನಾ ಮಾಡ್ತೀನಿ. ಅಗೇನ್ ಐ ಗಿವ್ ಇಟ್ ಬ್ಯಾಕ್ ಟು ಯು. ಆದ್ರೆ ನಾನ್ ಕೊಡಲ್ಲ ಅಕ್ಕ ಅಂತ ಹೇಳಲ್ಲ, ಯಾಕಂದ್ರೆ ನಮ್ಮನೇಲೆ ಇದೆ ಸಾಕಷ್ಟು. ಬಟ್ ಡೋಂಟ್ ಗಿವ್ ಇಟ್ ಟು ಎನಿಬಡಿ ಹೂ ಡಸಂಟ್ ನೋ ದ ವ್ಯಾಲ್ಯೂ ಅಬೌಟ್ ಇಟ್. ಅಯ್ಯೋ ಒಡ್ದೆ ಹೋಯ್ತು ನೀವು ಕೊಟ್ಟಿದ್ದು ಅಂದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗ ಅಲ್ವಾ? ನಾ ಕೊಟ್ಟಿದ್ದಕ್ಕೆ ಇಷ್ಟೇ ಬೆಲೆನಾ ಅನ್ನೋದಲ್ಲ. ನಾಳೆ ದಿನ ಯಾರೋ ನಿಮ್ಮ ಮಕ್ಕಳು ನಿಮ್ ಮನೇಲಿ ಕಲಿತಾರೆ ಅಂದ್ರೆ ಲೆಟ್ ಇಟ್ ಗೆಟ್ ಯುಟಿಲೈಸ್ಡ್ ಅಷ್ಟೇನೆ. ಸೊ ಆ ರೀತಿ ನಾದದಲ್ಲಿ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನ ತೋರ್ಸದವರು ಲವಕುಶರು. ಆದ್ರೆ ಇದೇ ಕೀರ್ತನೆಯ ಪರಾಕಾಷ್ಠತೆ ಪ್ರಹ್ಲಾದನಲ್ಲೂ ಇತ್ತು ಅನ್ನಕ್ಕೆ ಮುಖ್ಯವಾದ ಗುಣ ಏನು? ವಿಪತ್ಕಾಲವನ್ನೇ ಕೀರ್ತನವಾಗಿ ಮಾರ್ಪಾಡು ಮಾಡ್ಕೊಂಡ. ತನ್ನ ಶಿಕ್ಷಿತವಾದಂತಹ ಆ ಒಂದು ಶಿಕ್ಷೆಯನ್ನೇ ಶೈಕ್ಷಣಿಕವಾಗಿ ತಗೊಂಡ. ಅಮ್ಮ ಯಾಕೆ ಅಳ್ತಾ ಇದೀಯಾ? ಅವ್ರು ಶಿಕ್ಷಿಸ್ತಾ ಇಲ್ಲ,
ತಂದೆ ಶಿಕ್ಷಿಸ್ತಾ ಇಲ್ಲ, ಪರೀಕ್ಷಿಸ್ತಾ ಇದ್ದಾರೆ. ನನಗ ಶಿಕ್ಷೆ ಅಲ್ಲ, ಶಿಕ್ಷಣೆ. ಎಪ್ಪಡದಾ ಉನ್ನಾಲ ಪಾಡ ಮುಡಿಯೋ, ಪ್ರಾಣವೇ ಹೋಗ್ತಾ ಇದೆ ಅನ್ನೋ ಒಂದು ಬಾಟಲ್ ನೆಕ್ ಸಿಚುಯೇಷನ್ ಅಂತ ಹೇಳ್ತೀವಲ್ವಾ, ಆ ಸಂದರ್ಭದಲ್ಲೂ ಕೂಡ ನಿನ್ನಿಂದ ಹೇಗ್ ಹಾಡಲು ಸಾಧ್ಯ? ಅದಾಮ್ಮ பாட மாட்டேன் நானு. நாதம் என்கிறது எனக்குள்ளே இருக்கு. ಇಟ್ ಇಸ್ ಆಲ್ರೆಡಿ ದೇರ್ ವಿದಿನ್ ಮೀ. ಸೊ ಎಲ್ಲವೂ ನಂಗೆ ಅವನ ಪಾದಾರವಿಂದದಲ್ಲಿ ಕೀರ್ತನವಾಗಿಯೇ ನನಗೆ ಹೊರಹೊಮ್ಮುತ್ತಾ ಇದೆ. ಸೊ ಕೀರ್ತನೆಯಿಂದಲೂ ஒருவர் மோட்சம் பெற முடியுமா? ಎಸ್ பெற முடியும் ಅಂತ ತೋರಿಸಿದವನು ಪ್ರಹ್ಲಾದ. ಅಫ್ಕೋರ್ಸ್ ವಾಲ್ಮೀಕಿನೂ ತೋರಿಸಿದ್ದಾರೆ ಅಲ್ವಾ? ನಿಮಗೆ ಗೊತ್ತು, ವೈಕುಂಠದಲ್ಲಿ ವಾಲ್ಮೀಕಿಯ ಮುಖ ತೊರಗಿ ಹೋಗಿತ್ತು. ಪೆರುಮಾಳ್ ಕೇಟಾರ ರಾಮರ್ ಶ್ರೀಮನ್ ನಾರಾಯಣರ್ 24,000 ಶ್ಲೋಕಗಳನ್ನ ರಾಮನಾಮಾಮೃತವನ್ನ ಈ ರೀತಿ ಹಂಚಿ ಬಂದಿದ್ದೀರ, ಮಹಾಕಾವ್ಯ ಸುಧೆಯನ್ನ. ಯಾಕೆ ತೊರಗೋಗಿದೆ ನಿಮ್ ಮುಖ ಅಂತ. 24,000 ರಾಮ ಶ್ಲೋಕங்களை எழுதினேன். ஆனா ஒரு ராமா அப்படி நான் பாடலையே ಅಲ್ವಾ? ಸರಿ, ನೀವು ಇನ್ನು ಅದೇ ತೊಂಡಮಂಡಲದಲ್ಲಿ ನೀವು ಹೋಗಿ ಜನಿಸಿ ಅಂತ ಹೇಳಿ, ಮತ್ತೆ ವಾಲ್ಮೀಕಿರ್ ಮುನಿಪಂಗುವೋ ನಾಮ ತ್ಯಾಗರಾಜ ಇತಿ ಪ್ರಖ್ಯಾತಃ. ತ್ಯಾಗಬ್ರಹ್ಮನಾಗಿ ರಾಮಬ್ರಹ್ಮನಲ್ಲಿ ಬಂದು ಅದೇ ತಿರುವಾರೂರಲ್ಲಿ ಹುಟ್ಟಿದ್ದು, ತಿರುವಯ್ಯಾರಲ್ಲ. ಎವ್ರಿಬಡಿ ಗೆಟ್ ಕನ್ಫ್ಯೂಸ್ಡ್ ಅಲ್ವಾ? ತಿರುವಯ್ಯಾರ್ದ ಅವರುடைய ಜನ್ಮಸ್ಥಾನಂ ಅಂತ ಎಲ್ರು ಅನ್ಕೋತಾರೆ. ನೋ, ತಿರುವಯ್ಯಾರ್ ವಲಸೆ ಬಂದಿದ್ದು, ತಿರುವಯ್ಯಾರಲ್ಲಿ ಅವರು ಆಮೇಲೆ ಇದ್ದಿದ್ದು, ಆಯ್ತಾ? ಬಟ್ ತ್ಯಾಗರಾಜರು ಹುಟ್ಟಿದಲ್ಲಿ ತಿರುವಾರೂರಲ್ಲಿ. ದಟ್ ಇಸ್ ವೈ ಇಫ್ ಯು ಗೋ ಟು ತಿರುವಾರೂರ್ ಕ್ಷೇತ್ರದಲ್ಲಿರುವಂತಹ ಭಗವಂತನಿಗೆ, ಶಿವಪೆರುಮಾನಕ್ಕೆ ಪೇರು ತ್ಯಾಗರಾಜನ್. ಇಟ್ ಇಸ್ ನಾಟ್ ತ್ಯಾಗರಾಜಸ್ ನೇಮ್ ಇಸ್ ತ್ಯಾಗರಾಜ. ತ್ಯಾಗರಾಜ ಅಂದ್ರೆ ಎಲ್ಲವನ್ನು ತ್ಯಜಿಸುವವನು ಅಂತ ಅರ್ಥ, ತ್ಯಾಗ ಮಾಡುವವನು ಅಂತ ಅರ್ಥ. ಶಿವನಿಗೆ ಹೆಸರು ತ್ಯಾಗರಾಜ. ಅಭಿತ ಕುಚಲಾಂಬ ಅಂಬಾಳ್ ಪೇರು, ಪಾರ್ವತಿ ಪೇರು ಅಭಿತ ಕುಚಲಾಂಬ. ಶಿವನ ಹೆಸರು ತ್ಯಾಗರಾಜ. ದೇರ್ ಇಸ್ ನೋ ಶ್ರೈನ್ ಇನ್ ತಿರುವಯ್ಯಾರಲ್ಲಿ ತ್ಯಾಗರಾಜರ ಶ್ರೈನ್ ಇದೆ, ಬೇರೆ ಇನ್ಯಾವ ದೇವಸ್ಥಾನವೂ ಅಲ್ಲಿಲ್ಲ. ಆದ್ರೆ ತಿರುವಾರೂರಲ್ಲಿ ದ ಫೇಮಸ್ ತ್ಯಾಗರಾಜ ಟೆಂಪಲ್. ತಿರುವಾರೂರ್ ಇಸ್ ಫೇಮಸ್ ಫಾರ್ ವಾಟ್? ಯಾರಿಗಾದ್ರೂ ಗೊತ್ತಿದ್ಯಾ? ಒಂದು ತ್ಯಾಗರಾಜ ಟೆಂಪಲ್, ಅಭಿತ ಕುಚಲಾಂಬ. ಇನ್ನೊಂದು ರಾಮರ ಆಹಾ, ಗೊತ್ತಿಲ್ವಾ ಯಾರಿಗೂ? ಶ್ರೀಮನ್ ನಾರಾಯಣ ಯೋಗ ನಿದ್ರೆಯಲ್ಲಿ ಮಲಗಿರುವಾಗ ತನ್ನ ಹೃದಯದಿಂದ ಹೊರಹೊಮ್ಮಿದಂತಹ ತ್ಯಾಗರಾಜ ಅವನು. ತನ್ನ ಹೃದಯದಿಂದ, ಅಲ್ಲಿರೋ ವಿಗ್ರಹ ನಾರಾಯಣ ಕ್ಷೀರಸಾಗರದಲ್ಲಿ ಮಲಗಿರುವಾಗ ಹೃದಯದಿಂದ ಹೊರಹೊಮ್ಮುತ್ತಾನೆ ಆ ತ್ಯಾಗರಾಜ. ಅಲ್ಲಿ ತುಂಬಾ ಫೇಮಸ್ ಏನಂದ್ರೆ ತಿರುವಾರೂರ್ ತೇರ್. ಗೂಗಲ್ ಮಾಡಿ ಗೊತ್ತಾಗುತ್ತೆ. ತಿರುವಾರೂರ್ ತೇರ್ ಇಸ್ ವೆರಿ ಫೇಮಸ್. ತುಂಬಾ ಸೊಗಸು. ನಮ್ಮಲ್ಲೆಲ್ಲ ಒಂದು ವಾಡಿಕೆ ಇದೆ, ಅದೇ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ತಮಿಳ್ನಾಡಲ್ಲಿ ಅದು ಉಂಟು. ಒಂದು ಮಾಮಿ ಕಚ್ಚೆ ಸೀರೆ ಉಟ್ಕೊಂಡು ಬಂದ್ರೆ, ವೆದರ್ ಇಟ್ ಇಸ್ ಅಯ್ಯಂಗಾರ್ ಮಡಶಾರೆ ಆರ್ ಅಯ್ಯರ್ ಮಡಶಾರೆ, ಎನಿ ಮಡಶಾರೆ ಉಟ್ಕೊಂಡು ಬಂದ್ರೆ, ತಿರುವಾರೂರ್ ತೇರ್ ಪೋಲ வரப்பாரு அந்த மாமி ಅಂತಾರೆ. ಏನಿರುತ್ತೆ அந்த ಮಾಮಿಗೂ ತಿರುವಾರೂರ್ಗೂ என்ன ಕನೆಕ್ಷನ್ ಹೇಳ್ತಾರೆ. ಆ ವಾಡಿಕೆ ತಮಿಳ್ನಾಡಲ್ಲಿ ಇದೆ ಇವತ್ತಿಗೂ. ತಿರುವಾರೂರ್ ತೇರ್ ಪೋಲ ಅழகா இருக்கா ಲಕ್ಷಣಮಾ அந்த ಮಾಮಿ. ಅಂದ್ರೆ ಆ ತೇರ್ ದೂರದಿಂದ ನೋಡಕ್ಕೆ ಒಂದು ಸುಮಂಗಲಿ, ಒಂದು ಸ್ತ್ರೀ ಅಚ್ಚುಕಟ್ಟಾಗಿ ಕಚ್ಚೆ ಸೀರೆ ಉಟ್ಕೊಂಡ್ ಬಂದ್ರೆ ಎಷ್ಟು ನೋಡಕ್ ಚೆನ್ನಾಗ್ ಅಂದವಾಗಿ ಕಾಣಿಸ್ತಾರೋ ಆ ತರ ಇದೆ. ಇವತ್ತಿಗೂ ನೀವು ಹೋಗಿ ನೋಡಿ ತಿರುವಾರೂರ್ ತೇರು. ಏಷ್ಯಾದಲ್ಲೇ ತುಂಬಾ ದೊಡ್ಡ ತೇರು ಅಂತ ಜಗನ್ನಾಥನ್ ತೇರನ್ನ ಹಿಂಗೆ ನೇಮಕ ಮಾಡಿದಾರೋ, ಒರಿಸ್ಸಾ ಏಷ್ಯಾದಲ್ಲೇ ತುಂಬಾ ಸುಂದರವಾದ ತೇರು ಅಂದ್ರೆ ಯಾವ್ದು? ತಿರುವಾರೂರ್ ತೇರು. ಇಡೀ ಏಷ್ಯಾದಲ್ಲೇ ತುಂಬಾ ಉದ್ದ ಅಗಲ ಎಲ್ಲ ಜಾಸ್ತಿ ಇರೋದು ಜಗನ್ನಾಥಂದು. ತುಂಬಾ ದೊಡ್ಡದಾಗಿರೋದು ಶ್ರೀವಿಲ್ಲಿಪುತ್ತೂರ್ದು. ಅದೇ ರೀತಿ ತುಂಬಾ ನೋಡಕ್ಕೆ ಸೌಂದರ್ಯೋಪೇತವಾಗಿರೋದು ತಿರುವಾರೂರ್. அப்படியே ಯಾನೆ ತಕ್ಕಿಟ್ಟ ತಕ್ಕ ದಿಮ್ಮಿ ಅಂತ ಮಿಶ್ರ ನಡೆಯಲ್ಲಿ ಕಿವಿ ಅಲ್ಲಾಡಿಸ್ಕೊಂಡು, ಬಾಲಾನು ಅಲ್ಲಾಡಿಸ್ಕೊಂಡು, ತನ್ನ ತುಂಬಿಕೆಯನ್ನು ಹಿಂಗ್ ನಿಧಾನಕ್ಕೆ ಅಲ್ಲಾಡಿಸ್ಕೊಂಡು ಗಜಗಾಂಭೀರ್ಯದಿಂದ ಕಾಲನ್ನ ನಡೆ ಹಾಕ್ತಾ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ನೋಡಕ್ಕೆ ಅಲ್ವಾ? ಆ ರೀತಿ ಆ ತೇರ್ ಆ ಕಡೆಯಿಂದ ಬರುತ್ತೆ. ತಿರುವಾರೂರ್ ತೇರ್ ಇಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಸೌಂದರ್ಯ.
ಗೊತ್ತಾಯ್ತಾ? ಅಲ್ಲಿಂದ ಬಂದವರೇ ತ್ಯಾಗರಾಜರು, ನಾಟ್ ಫ್ರಮ್ ತಿರುವಯ್ಯಾರ್. ತ್ಯಾಗರಾಜ ಅಂದ ತಕ್ಷಣ ತಿರುವಯ್ಯಾರ್ ಅನ್ಬಿಡ್ತಾರೆ ಎಲ್ಲಾರು. ನೋ, ಹಿ ಈಸ್ ಫ್ರಮ್ ತಿರುವಾರೂರ್. ಈ ಕ್ಷೇತ್ರಗಳೆಲ್ಲ ನೋಡಿದ್ರೆ ನೀವು ಎಲ್ಲ ನಾದಕ್ಕೆ ಫೇಮಸ್, ನಾದೋಪಾಸನೆ. ಮುತ್ತುಸ್ವಾಮಿ ದೀಕ್ಷಿತರ್, ಶ್ಯಾಮ ಶಾಸ್ತ್ರಿ, ತ್ಯಾಗರಾಜರ್, ಊತುಕಾಡು ವೆಂಕಟಕವಿ, ಸದಾಶಿವ ಬ್ರಹ್ಮೇಂದ್ರ, ಬೋಧೇಂದ್ರ ಆಳ್ವಾರ್, ಒತ್ತರಾ ரெண்டு பேரா, ஆல் வாగ్గேயக்காரா சார் ಫ್ರಮ್ ತಿರುವಾರೂರ್. ಅದು ಆರಾಧನೆ ಅಲ್ಲೇ ನಡೆಯುತ್ತಾ ಹಾಗಾದ್ರೆ? ತ್ಯಾಗರಾಜರ ಆರಾಧನೆ ನಡೆಯೋದು ತಿರುವಯ್ಯಾರಲ್ಲಿ, ತಿರುವಾರೂರಲ್ಲ. ಪಕ್ಕದೂರು ಅಂದ್ರೆ ಹೆಂಗೆ ಅಂದ್ರೆ ಮಡಿವಾಳ, ಕೋರಮಂಗಲ ಇದ್ದಂಗೆ. ಜಯನಗರ 4th ಬ್ಲಾಕ್, ಜಯನಗರ 4th T ಬ್ಲಾಕ್ ಇದ್ದಂಗೆ. ಈ ಊರ್ಗೂ ಆ ಊರ್ ವಾಕಬಲ್ ಡಿಸ್ಟೆನ್ಸ್, ತುಂಬಾ ಪಕ್ಕನೆ. ಇಂದೂರ್ ಬಂದಿದ ಅಂದೂರ್ போச்சு அப்படி நம்மளால ஊகிக்கவும் முடியாது. திருவிடமருதூர், ದೆನ್ ತಿರುವಾರೂರ್, ದೆನ್ ತಿರುವಯ್ಯಾರ್, ಎಲ್ಲ 3 ಪಕ್ಕನೆ ಇದೆ. ಟ್ವಿನ್ ಸಿಟಿ ತರ ಅದು, ಆಯ್ತಾ? ಬಟ್ ತ್ಯಾಗರಾಜರ ಆರಾಧನೆ ನಡೆಯೋದು ತಿರುವಯ್ಯಾರಲ್ಲಿ, ತಿರುವಾರೂರಲ್ಲ. ತಿರುವಾರೂರು ತೇರ್ ಫೇಮಸ್. ಪಕ್ಕದಲ್ಲೇ ತಿರುವಿಡಮರುದೂರ್ ಮಹಾಲಿಂಗ ಸ್ವಾಮಿ, ವಿಷಪ್ರಾಶನವನ್ನ ಮಾಡಿದಂತಹ ಶಿವ ಅಂತ ಹೇಳ್ತಾರೆ. ಪ್ರದೋಷಕ್ಕೆ ತುಂಬಾ ಫೇಮಸ್ ಅದು. ಪ್ರದೋಷದಲ್ಲಿ ಶಿವನ ಪೂಜೆ ಮಾಡ್ಬೇಕು ಅಂತಾರೆ. ಶಿವನಿಗೆ ತುಂಬಿಕ್ಕೆ, ಯಾವ್ದಪ್ಪ ಅದು, ತುಂಬೆ ಹೂವ ಇದೆಯಲ್ಲ, ಚಿಕ್ಕದಾಗಿ ಸಿಗುತ್ತಲ್ಲ, ಅದರಿಂದ ಎಣ್ಣೆ ತೆಗೆದು, ತುಂಬೆ ಹೂವನ್ನ ಒಣಗಿಸಿ ಅದ್ರಲ್ಲಿರೋ ಎಣ್ಣೆ ತೆಗೆದು, ಅದಿರೋದೇ ಇಷ್ಟು, ಅದನ್ನ ಒಣಗಿದ್ರೆ ಅದು ಎಷ್ಟು ಗಾತ್ರ ಆಗುತ್ತೆ, ಅದನ್ನ ಕಲೆಕ್ಟ್ ಮಾಡಿ ವರ್ಷ ಪೂರ್ತಿ ಕಲೆಕ್ಟ್ ಮಾಡ್ತಾರೆ ಅದನ್ನ. ಅದರಿಂದ ಎಣ್ಣೆ ತೆಗೆದು ಪ್ರದೋಷದಲ್ಲಿ ಸಗಣಿಯಲ್ಲಿ ಹಣತೆ ಮಾಡಿ, ಆ ಸಗಣಿ ಹಣತೆಯಲ್ಲಿ ತುಂಬೆ ಎಣ್ಣೆಯನ್ನು ಬಿಟ್ಟು ದೀಪವನ್ನ ಹಚ್ಚಿದ್ರೆ ತುಂಬಾ ಭಗವಂತನಿಗೆ ಪ್ರಿಯವಾದದ್ದು ಅಂತ. ಇದೆಲ್ಲ ಈ ಶಿವಾಚಾರದಲ್ಲಿ ಕೆಲವೊಂದು ರೂಢಿಗಳೆಲ್ಲ ಬಂದಿದೆ. ನಮಗಿದೆಲ್ಲ ಗೊತ್ತಿಲ್ಲ, ಬಟ್ ನಾನು ರಿಸರ್ಚ್ ಅಲ್ಲಿ ತಿಳ್ಕೊಂಡಿದ್ದೆಲ್ಲ ಅಷ್ಟೇನೆ. ಕೆಲವ್ರು ಮಾಡ್ತಾರೆ ಇದನ್ನ. ತಿರುವಾರೂರಲ್ಲಿ ಇದೆಲ್ಲ ಫೇಮಸ್. ತಿರುವಿಡಮರುದೂರಲ್ಲಿ ಅದಕ್ಕಿಂತ ಫೇಮಸ್ಸು ಈ ತುಂಬೆ ಆಯಿಲ್ ಸಿಗುತ್ತೆ ಅಲ್ಲೇ. ಅದನ್ನ ತಗೊಂಡು ಪ್ರದೋಷದಲ್ಲಿ ಶಿವನಿಗೆ ದೀಪವನ್ನ ಹಚ್ಚೋದು ತುಂಬಾ ಫೇಮಸ್. ಬಿಲ್ವದಲ್ಲಿ ಅವನನ್ನ ಅರ್ಚನೆ ಮಾಡೋದು. ಮಹಾಲಿಂಗ ಸ್ವಾಮಿ ಅಂತ ತಾಯಾರ್ಗೆ ಹೇಳೋದು ಕಾಯಾರೋಹಣೇಶ್ವರಿ ಅಂತ. ಇವನ ಕಾಯವನ್ನ ಅವಳು ಕಂಠವನ್ನ ಹಿಡಿದು ಬಿಟ್ಟು ಕಾಪಾಡದ್ಲಲ್ವಾ. ಕಾಪಾಡಿದ್ದು ಏನಕ್ಕೆ ಅಂದ್ರೆ ಶಿವ ಕಾಪಾಡ್ಲಿ ಅಂತ ಅಲ್ಲ, ತನ್ನ ಗರ್ಭದಲ್ಲೇ ಇಡೀ ಭೂಮಿಯನ್ನು ಇಟ್ಕೊಂಡಿದಾನಲ್ವಾ. ಲೆಟ್ ದಟ್ ಗೆಟ್ ಪ್ರೊಟೆಕ್ಟೆಡ್ ಅಂತ ಇಲ್ಲಿ ಚೋಕ್ ಮಾಡಿದ್ಲು. ಅದಕ್ಕೆ ಆಕೆ ಹೆಸರೇ ಅಲ್ಲಿ ಕಾಯಾರೋಹಣೇಶ್ವರಿ ಅಂತ. ಸ್ವಾಮಿ ಮುತ್ತುಸ್ವಾಮಿ ದೀಕ್ಷಿತ ತನ್ನ ಕೀರ್ತನೆಗಳಲ್ಲಿ ಹಾಡ್ಬೇಕಾದ್ರೆ ಶಿವರಾಜಧಾನಿ ಅಂತಾನೆ ಅದನ್ನ ಕರೀತಾರೆ. ನಮಗೆಲ್ಲ ವೈಷ್ಣವ ರಾಜಧಾನಿ ಯಾವುದು ಅಂದ್ರೆ ಶ್ರೀರಂಗಂ. ಶೈವ ಪುಲವರಹಳಕ್ಕೆಲ್ಲ ಶಿವರಾಜಧಾನಿ ಇದನ್ನ ನಾಟ್ ಬೃಹದೇಶ್ವರ ಟೆಂಪಲ್. ಬೃಹದೇಶ್ವರ ಟೆಂಪಲ್ ಲೇಟರ್ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ರಾಜರಾಜ ಚೋಳನ್ ಅಲ್ವಾ. ಪೆರೋಡಿಯನ್ ಕೋಯಿಲ್ ಅಂತ ಅದನ್ನ ಕರಿತೀವಿ. ಬಟ್ ಅದಕ್ಕೂ ಮುಂಚೆ ಇದ್ದಿದ್ದು ಶಿವಕಾಯಾರೋಹಣೇಶ್ವರಿ, ಮಹಾಲಿಂಗ ಸ್ವಾಮಿ, ತಿರುವಿಡಮರುದೂರ್ ಕ್ಷೇತ್ರ ಅಂತ ಪಾಡಲ್ಪೆಟ್ಟ ಸ್ಥಳಗಳಂತ ಇದನ್ನೆಲ್ಲ ನಾವು ಕರಿತೀವಿ. ಒಂದೊಂದು ಕ್ಷೇತ್ರವೂ ಅಮೋಘ. ಶಿವಕ್ಷೇತ್ರಗಳಿಗೆ ನೀವು ಹೋಗ್ಬಿಟ್ರೆ ಒಂದೊಂದು ಅಮೋಘ. ಪಂಚವಿಂಶತಿ ಕ್ಷೇತ್ರಗಳು ಅಂತ ಕರಿತೀವಿ. 25 ಮೂರ್ತಿಗಳು ಇರುವಂತಹ ಕ್ಷೇತ್ರಗಳು. ವೆದರ್ ಐ ವಾಂಟ್ ಇಟ್ ಆರ್ ನಾಟ್, ಫಾರ್ ಮೈ ರಿಸರ್ಚ್ I came across even Shaiva Kshetrams, which is not in my research, but there are some nuances which is connected to Vaishnavism and Shaivism. ಹಂಗಾಗಿ ಒಂದಷ್ಟು ಕ್ಷೇತ್ರಗಳಿಗೆ ಹೋಗ್ಬೇಕಾಗಿ ಬಂತು. ಬಟ್ ದ ಬೆಲ್ಟ್ ಆಫ್ ತಂಜಾವೂರ್ ಅಂಡ್ ಕುಂಭಕೋಣಂ ಇಸ್ ಫೇಮಸ್ ಫಾರ್ ಇಟ್ಸ್ ಮ್ಯೂಸಿಕ್. ಆಗಿನ ಕಾಲದಿಂದಲೂ, ರಾಮಾಯಣ ಕಾಲದಿಂದಲೂ ವಾಲ್ಮೀಕಿನೇ ಇಲ್ಲಿ ಬಂದು he learned the nuances of music. Only then he could teach the nuances of music to his Shishyas, primordial disciples who are Lava and Kusha. ಹೆಂಗೆ ಲವ ಕುಶರಿಗೆ ಈ ನಾದ ಬ್ರಹ್ಮನಲ್ಲಿ ಅಷ್ಟು ಒಂದು ಹಿಡಿತ ಬಂತು, ಮನಸ್ಸು ಲಯಿಸ್ತು ಅಂದ್ರೆ ಬಿಕಾಸ್ ದ ಟ್ಯೂಟಿಲೇಜ್ ಇಸ್ ಫ್ರಮ್ ಸೌತ್ ಇಂಡಿಯಾ. ಅದರಿಂದನೇ ಗೊತ್ತಾಗುತ್ತೆ. ದ ಟ್ಯೂಟಿಲೇಜ್ ಇಸ್ ಫ್ರಮ್ ಸೌತ್ ಇಂಡಿಯಾ. R.R. ಷಟ್ಕಾಲಂ, ನಾರಾಯಣ ಅಯ್ಯರಿಂದ ಹಿಡಿದು ಈಸ್ ದ ಮೋಸ್ಟ್ the last version of ತ್ಯಾಗರಾಜ ಪರಂಪರಾ. ಸೊಂಟಿ ವೆಂಕಟರಮಣ ಭಾಗವತರ್,
ಆಮೇಲೆ ಸುಬ್ಬಯ್ಯ ಶಾಸ್ತ್ರಿಗಾರು, ಅದೇ ಪರಂಪರೆಯಲ್ಲಿ ನಮ್ಮ ಬಾಲಮುರಳಿ ಸಾರು ಬರೋದು ಅಲ್ವಾ. ಎಲ್ಲಾರು ನೋಡಿ ಅದೇ ಊರೇ, ಎಲ್ಲಾರು ಫ್ರಮ್ ತಿರುವಾರೂರು. ಐ ಡೋಂಟ್ ನೋ ಹೌ, ಎಂಥ ಪುಣ್ಯ ಭೂಮಿನೋ ಆ ತಿರುವಾರೂರು. ಎಷ್ಟು ಮ್ಯೂಸಿಷಿಯನ್ಸ್ ಹೊರಗಡೆ ಕೊಟ್ಟಿದೆ ಅಂದ್ರೆ ಲೆಕ್ಕ ಇಲ್ಲ. ಈವನ್ ಟುಡೇ ತಿರುವಾರೂರ್ ತ್ಯಾಗರಾಜನಿಗೆ ಅಲ್ಲಿ ನೀವು ಅರ್ಚನೆ ಮಾಡಿಸ್ಬೇಕಾದ್ರೆ ಏನ್ ಗೊತ್ತಾ, ಭೂಪಾಳದಲ್ಲಿ, ಬೌಳಿಯಲ್ಲಿ, ಮಲೆಯ ಮಾರುತದಲ್ಲಿ, ವಸಂತರಾಗದಲ್ಲಿ ಅವರು ಅರ್ಚನೆಯನ್ನ ಮಾಡ್ತಾರೆ. ದೇ ಡೋಂಟ್ ಡೂ ದ ಅರ್ಚನಾ ಲೈಕ್ ಎನಿ ಅದರ್ ಟೆಂಪಲ್. ಸುಮ್ಮನೆ ನಮಃ 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 ಅನ್ಕೊಂಡು ಹೋಗಲ್ಲ, ರಾಗವಾಗಿ ಅರ್ಚನೆ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗ್ಲೂ ನಿಮ್ಗೊಂದು ಹೇಳ್ತೀನಲ್ವಾ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅರ್ಚನೆಯನ್ನ ಗಮನಿಸ್ಬೇಕು ನೀವು ಅಂತ. ನಮ್ಮ ಶ್ರೀ ವೈಷ್ಣವರಲ್ಲಿ 2 ದೇವಸ್ಥಾನದಲ್ಲಿ ರಾಗವಾಗ ಆ ತರ ಅರ್ಚನೆ ಮಾಡ್ತಾರೆ. ನೋಡಿದೀರಾ? ಯಾರಾದ್ರೂ ಅಬ್ಸರ್ವ್ ಮಾಡಿದೀರಾ? ಯಾವ ರಾಗ ಹೇಳಿದ್ದು? ವಸಂತ ರಾಗ ಅಲ್ಲ? ವಸಂತ, ಮಲೆಯ ಮಾರುತ, ಭೂಪಾಳ, ಭೌಳಿ ಎಲ್ಲ ಹುಲ್ಲು ಚಿಗುರುವಂತಹ ರಾಗಗಳು. ಹುಲ್ಲನ್ನ ಚಿಗುರಿಸುವ ಕೆಪಾಸಿಟಿ ಅವಕ್ಕೆಲ್ಲ ಇದೆ, ಆ ತರದ ರಾಗಗಳು. 2 ಕಡೆ ಶ್ರೀ ವೈಷ್ಣವದಲ್ಲಿ ನಮ್ಮಲ್ಲಿ ರಾಗವಾಗಿ ಅರ್ಚನೆ ಮಾಡೋದನ್ನ ನಾವು ನೋಡ್ತೀವಿ. ಎಲ್ಲಿ ಗೊತ್ತಿದ್ಯಾ ಯಾರಿಗಾದ್ರು? ಕಲ್ಗರುಡನ್, ತಿರುನರಿಯೂರ್ ನಾಚ್ಯಾರ್ ತಿರುಕೋವಲ್. ಪೆರುಮಾಳ್ಗೆ ಮಾಡುವಾಗ ದಬ ದಬ ದಬವ ಅಂತ ಮಾಡಿ ಹಾಕ್ಬಿಡ್ತಾರೆ. ಗರುಡನಿಗೆ ಮಾಡುವಾಗ ನೀವು ಕೇಳಿಸ್ಕೋಬೇಕು, ಎಂಥ ರಾಗವಾಗಿ ಗೂಗಲ್ ಅಲ್ಲಿ ಇದೆ, ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಇದೆ. ಕಲ್ಗರುಡನಿಗೆ ಮಾಡುವಾಗ ಅಷ್ಟು ರಾಗವಾಗಿ ಮಾಡ್ತಾರೆ. ನಾನು ಕೇಳಿದೆ ಅರ್ಚಕರ್ನ, அது என்னது பெருமாளுக்கு பண்ணும்போது கண்ணு மூக்கு தெரியாம அப்படி பண்ணி வச்சேள், கருடனுக்கு பண்ணும்போது அப்படி ஒரு தன்மயமா லயிச்சு பண்றேளே. கருடன் நாதஸ்வரூபி. அதனால் இந்த க்ஷேத்திரத்துல மட்டும் இந்த கல்கருடன் காதார கேட்கணும் அப்படி சொல்லி ராகத்தை ಶಮೈತು 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 ಅರ್ಚನಂ பண்ணுவோம் ಅಂತ ಅವ್ರು ಹೇಳಿದ್ರು. ಇಟ್ ಇಸ್ ಅಲ್ಲಿ ಯಾವ ರಾಗ? ಕಲ್ಲುಗರುಡರಿಗೆ ಯಾವ ರಾಗದಲ್ಲಿ ಅಲ್ಲಿ ನನ್ ಕೇಳಿಸ್ಕೊಳ್ಳಿಲ್ಲ ಯಾವ ರಾಗ ಕೇಳಿಸ್ಕೊಂಡೆ. ಮೇ ಬಿ ಇದೇ ತರ ವಸಂತ, ರೇವಗುಪ್ತಿ ಇದೋ ಇರ್ಬೋದು, ಬಟ್ ನನ್ ಪರ್ಟಿಕ್ಯುಲರ್ ಆಗಿ ಕೇಳಲಿಲ್ಲ ಮಾಮ. ನೆಕ್ಸ್ಟ್ ಟೈಮ್ ಹೋದಾಗ ಕೇಳ್ಕೊಂಡ್ ಬರ್ತೀನಿ. ದಟ್ ಇಸ್ ಒನ್ ಊರು. ಇನ್ನೊಂದು ಎಲ್ಲಿ ಗೊತ್ತಾ? ತಿರುವಹೀಂದ್ರಪುರಂ. ಅಲ್ಲೂ ಅಷ್ಟೇ, ಪೆರುಮಾಳ್ ಮಾಡುವಾಗ ದಬ 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 ಅಂತ ಮಾಡಿ ಹಾಕ್ತಾರೆ. ತಾಯಾರಗ್ ಮಾಡೋವಾಗ ಮಾತ್ರ ಎಂತಹ ಶುಶ್ರಾವ್ಯವಾದ, ಅರ್ಚಕರಿಗೆ ಸಂಗೀತ ಬರುತ್ತೆ ಅಂತ ಅದರಿಂದ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ರಾಗಾಲಾಪನೆ ಮಾಡಿ ಆ ರಾಗ ಆಲಾಪನೆಯಲ್ಲಿ ಆವರ್ತಗಳನ್ನ ತಂದು ಮನೋಧರ್ಮದ ಪ್ರಕಾರ ಅವರು ಅರ್ಚನೆಯನ್ನ ಮಾಡ್ತಾರೆ. தாயாருக்கு பேர் என்ன தெரியுமோ? தரங்க முக நந்தினி. சங்கீதத்துக்கே இருக்கக்கூடிய தாயார் ಮಹಾಲಕ್ಷ್ಮಿ. ತರಂಗ ಮುಖ ನಂದಿನಿ ಅಂತ ಆಕೆ ಹೆಸರು. ಅಲ್ಲಿ ಏನದ ಅಪ್ಪಡಿ ಇರ್ಕೆ ಪೇರು? ನಂದಿನಿ ಅಂದ್ರೆ ಪಾರ್ವತಿ ಹೆಸರು, ಆಯ್ತಾ? ಬಟ್ ಇಲ್ಲಿ ಏನ್ ಗೊತ್ತಾ, ತರಂಗ ಮುಖ ನಂದಿನಿ ಅಂತ ಅವಳ ಮುಖದಿಂದ ರಾಗಗಳು ಹೊರಹೊಮ್ಮತ್ತಂತೆ ತಾಯಾರಿಗೆ. ತಿರುವಹೀಂದ್ರಪುರದಲ್ಲಿ ದೇವನಾಥ ಪೆರುಮಾಳ್ಗೆ ಮಾಡುವಾಗ ಮಾಮೂಲ್ ಮಾಡ್ಬಿಡ್ತಾರೆ, ತಾಯಾರ ಮಾಡುವಾಗ ರಾಗಸ್ವರೂಪದಿಂದ ಮಾಡ್ತಾರೆ. ದೀಸ್ ಆರ್ ದ ಟೂ ಕ್ಷೇತ್ರಂ ವೇರ್ ಇನ್ ಅರ್ಚನಾ ರಾಗವನ್ನ ಸಂಯೋಜಿಸಲ್ಪಟ್ಟಿದೆ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ. ಇದೆಲ್ಲ ತಿಳ್ಕೋಬೇಕು. ದಿವ್ಯ ದೇಶಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ಪ್ರಯೋಜನವಿಲ್ಲ. ಒಂದೊಂದು ದಿವ್ಯ ದೇಶದಲ್ಲಿ ಅಲ್ಲಿ ಏನ್ ಹಿರಿಮೆ ಅನ್ನೋದನ್ನ ತಿಳ್ಕೋಬೇಕು. ಅಂಟಿಲ್ ಯು ನೋ ದಟ್ ಮೀನ್ಸ್ ಟು ಸೇ you haven't visited the ದಿವ್ಯದೇಶ. ಒಂದು ಇಂಪಾರ್ಟೆನ್ಸ್ ಏನಿದ್ರು ಅಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ನೀವು, ಅವಾಗ ಕಂಪ್ಲೀಟ್ ಆಗಿ ವಿಸಿಟ್ ಮಾಡಿದೀರಾ ಅಂತ ಅರ್ಥ. ನೆಕ್ಸ್ಟ್ ಟೈಮ್ ಯಾರ್ ತಿರುನರಿಯೂರ್ಗ್ ಹೋಗ್ತಿರೋ ಗಮನಿಸ್ಬಿಟ್ಟು ಬನ್ನಿ ಗರುಡರಿಗೆ ಅರ್ಚನೆ ಮಾಡೋದ್ನ. ನೆಕ್ಸ್ಟ್ ಟೈಮ್ ಯಾರ್ ತಿರುವಹೀಂದ್ರಪುರಕ್ಕೆ ಹೋಗ್ತಿರೋ ಗಮನಿಸ್ಬಿಟ್ಟು ಬನ್ನಿ ತಾಯಾರಿಗೆ ಅರ್ಚನೆ ಮಾಡೋದ್ನ. ಪೆರುಮಾಳಕ್ಕೆ ದೈವನಾಯಕನಕ್ಕೆ சும்மா பண்ணுவா அவ்வளவுதான். தாயாருக்கு அவ்வளவு அற்புதமா பண்ணுவான். ನಂಗೆ ಅಲ್ಲಿ ಹೋದಾಗಲೆಲ್ಲ ಅವರ ಅರ್ಚನಾ ಮಾಡದಿದ್ರು ಆ ಭಟ್ರು ಗೊತ್ತು ನನಗೆ. ಮನೆಗ್ ಹೋಗ್ಬಿಟ್ಟು ಮಾಮ ವಾರಂ ஒரு அர்ச்சனை பண்ணிடும் தாயாருக்கு. ಅದೆನ್ನ அவ்வளோ குறிப்பா வரும்போதெல்லாம் அர்ச்சனையா ಅಂತಾರೆ. நீங்க அர்ச்சனை பண்றத கேக்குறதே எனக்கு ரொம்ப ரொம்ப ಆರ್ಧವಾ ಇருக்கு, ವಾಂಗೋ ವಾಂಗೋ ಅಂತ ಪೀಡಿಸ್ ಕರ್ಕೊಂಡ್ ಹೋಗಿ ಅವರನ್ನ ಅರ್ಚನೆ ಮಾಡಿಸ್ತೀನಿ ತಿರುವಹೀಂದ್ರಪುರದಲ್ಲಿ. ಆತರ ತುಂಬಾ ಶುಶ್ರಾವ್ಯವಾಗಿ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಶಿವ ಟೆಂಪಲ್ ಹಂಗೆ ಅರ್ಚನೆ ಮಾಡೋದು ನಾದದ ಒಂದಿಗೆ. ಯಾಕಂದ್ರೆ ನಾದ ಬ್ರಹ್ಮ ಉಪಾಸಕ ಅಂತ ಅದೇ ಕೀರ್ತನ ಭಕ್ತಿ. ಬರ್ಕೊಳ್ಳಿ.
ಹೃದಯಂಗಮವಾದ ಕಲ್ಗರಡು ಯಾವ ಊರು? திருநறையூர் நாச்சியார் திருக்கோவில், ಅದೇ ತಿರುನರಯೂರ್ ನಾಚಿಯಾರ್ ತಿರುಕೋವಿಲ್ ಎರಡೂ ಹೇಳ್ತಾರೆ. ತಿರುನರಿಯೂರ್ ಅಂತಾರೆ, ನಾಚಿಯಾರ್ ತಿರುಕೋವಿಲ್ ಅಂತಾರೆ ಅಲ್ವಾ? ಎರಡು ಹೆಸರು ಅದಕ್ಕೆ. ಮಾಮ ಇನ್ ನಾಳೆನೆ ಹೊರಡೋ ತರ ಇದೆ. ಯಾರು? ಇಷ್ಟು ಡೀಟೇಲ್ ಆಗಿ ಕೇಳ್ತಾ ಇದಾರಲ್ಲ ನೀವೇ. ನಾಳಿಕೆ ಕಲಂಬ್ರಾ ಮಾದರಿ ಇருக்கு. ಇಲ್ಲ 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 ಒಂದ್ಸಲ ಹೋಗ್ಬೇಕು ಅವೆಲ್ಲ ಅಲ್ಲಿಗೂ. ಒಂದೇ ಬೆಳ್ತಪ್ಪ. ತಿರುನರಿಯೂರ್, ತಿರುಚೇರೆ, ತಿರುವಣ್ಣಹರ್, ಅಲ್ಲಿಂದ ತಿರುಕಣ್ಣಪುರಂ, ತಿರುಕಣ್ಣಮಂಗೈ, ತಿರುಕಣ್ಣಂಗುಡಿ 6 ಮುಡ್ಚಿಟ್ಟು ಬಂದ್ಬಿಡಲ್ಲ. ಗೌರ್ಮೆಂಟ್ ನನ್ ಬಾಮೈದ ಬರ್ತಾ ಇದ್ದಾನೆ, ಅವನ ಜೊತೆಲಿ ಹೋಗ್ಬೋದು ಪ್ಲಾನ್ ಇದೆ. ಹೋಗ್ ಬನ್ನಿ. ಹೌದಪ್ಪ. ತಿರುವೇಂದಿಪುರಮ ಪಾಂಡಿಚೇರಿ ಪಕ್ಕ, ನಡುನಾಡು. ಶ್ರೀರಂಗ ಎಲ್ಲಿ ಅದು ಎಲ್ಲಿ, ಒಂದಕ್ಕೊಂದು. ಆ ತಿರುವೇಂದಿಪುರಂ ಅಂಡ್ ತಿರುಕೋವಲೂರ್, ಆ ನಡುನಾಡಲ್ಲಿ ಬರೋ ದಿವ್ಯದೇಶ ಎರಡಿದೆಯಲ್ಲ, ಅದೊಂದು ವಿಚಿತ್ರ ದಿವ್ಯದೇಶಗಳು. ಅದಕ್ಕೆ ಪ್ರತ್ಯೇಕವಾಗಿ ಹೋಗ್ಬೇಕು ನೀವು. ಅದು ಯಾವ್ದ್ರ ಜೊತೆನೂ ಸೇರ್ಸ್ಕೊಳಕ್ ಆಗಲ್ಲ. ಕಲ್ಗರಡ್ರ ಉತ್ಸವಕ್ಕೆ ಹೋಗಿದ್ದೀವಿ ಒಂದ್ಸಲ ನಾವು. ಅಯ್ಯೋ ಬಹಳ ಅಸಾಧ್ಯ ಅಲ್ಲಿ ಆ ಜನ, ಇದು ವಿಪರೀತ ಜನ. ಅದು ಉತ್ಸವಾದಿಗಳಲ್ಲೆಲ್ಲ ನಾವೇನು ಸೇವೆ ಮಾಡಕ್ಕಾಗಲ್ಲ. ತಮಿಳ್ನಾಡ್ ಜನ ಬಲು ಹೈ ಒರಟು, ಆ ಒರಟತನ ನಮಗಾಗಲ್ಲ ಸತ್ಯ. ಎಲ್ಲಂದ್ರೆ ಬಿದ್ಕೋತಾರೆ, ಇಲ್ಲಂದ್ರೆ ಅಲ್ಲಿ ಕುತ್ಕೋತಾರೆ, ಇಲ್ಲಂದ್ರೆ ಅಲ್ಲಿ ನಿಂತ್ಕೋತಾರೆ. ನಮ್ಗದೆಲ್ಲ ಸಾಧ್ಯವಿಲ್ಲ. ಬಿಡದಿಂದಲ್ಲಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಬಿಡದಿಂದಲ್ಲಿ ಹೋದ್ರೆ ನಿಮ್ಮನ್ ಬಿಟ್ರೆ ದೇವ್ರು, ದೇವ್ರನ್ನ ಬಿಟ್ರೆ ಅರ್ಚಕರು. ಆ ತರ ಇರೋ ದಿನಗಳಲ್ಲಿ ಹೋಗ್ಬೇಕು ನೀವ್ ಅಷ್ಟೇನೆ. ಐ ಆಲ್ಸೋ ಟೋಲ್ಡ್ ವೆನ್ ಲಾಸ್ಟ್ ಟೈಮ್ ಸ್ಮಿತಾ ಬೀನ್ ಟು ಶ್ರೀರಂಗಂ, ಅದೇನೋ 3 ರಂಗಾನ್ ಸೇವಿಸ್ಬೇಕು ಅಂತ ಹೋಗಿದ್ರು, ವಿಪರೀತ ರಶ್ ಅಂತೆ. ನಾ ಹೇಳಿಲ್ವಾ ಸ್ಮಿತಾ, ಯು ಕ್ಯಾನ್ ಹ್ಯಾವ್ ದ ಅನುಭವ ಆಫ್ ದಿವ್ಯದೇಶಂ ಓನ್ಲಿ ವೆನ್ ನೋಬಡಿ ಇಸ್ ದೇರ್. ಅದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಈ ತಮಿಳ್ನಾಡಲ್ಲಿ ಒಂದು ಕೆಟ್ಟ ಅಭ್ಯಾಸ ನಾನ್ ಕಂಡು ಹಿಡ್ಕೊಂಡಿರೋದು, ಬೇಸ್ಡ್ ಆನ್ ಮೈ ಅಬ್ಸರ್ವೇಶನ್. ಆ ಊರವರೇ ಮುತ್ಕೊಂಡಿರುತ್ತವೆ. ದಿನ ಬೆಳಗಾದ್ರೆ ಅದನ್ನೇ ನೋಡ್ತಾ ಇರ್ತಾರೆ. ಪಾಪ ಬಂದವ್ರು ನೋಡ್ಲಿ ಅನ್ನೋ ಒಂದು ಮನೋಭಾವನೆನೇ ಇರಲ್ಲ. ಆ ಊರವರೇ ಹೋಗಿ ಮುತ್ಕೊಂಡ್ ಕೂತಿರ್ತಾರೆ. ಕೇರಳದಲ್ಲೆಲ್ಲ ನೋಡಿ ಪಾಪ ನಮ್ ಪಾಡ್ ನಾವ್ ಹೋದ್ರೆ ಬಿಟ್ಬಿಡ್ತಾರ ಅವ್ರು. ಏನು ಪಕ್ಕಕ್ ಬಂದು ಹಿಂಗೆ ನಮ್ಮ ಮೇಲ್ ಬಿದ್ದು ನಮ್ಮನ್ನು ಆ ಕಡೆ ತಳ್ಳಿ ಅದೆಲ್ಲ ಮಾಡಲ್ಲ ಅವರು. ತುಂಬಾ ಹೈಲಿ ಡೀಸೆಂಟ್ ಪೀಪಲ್. ನೀವ್ ಬಂದ್ ನೋಡಿದ್ರೆ ನೋಡ್ಕೊಳ್ಳಿ, ದೇವ್ರನ್ನ ನಾವ್ ಯಾವಾಗ್ಲೂ ಇರೋದೇ ನೋಡೋದು ಅನ್ನೋ ತರದ್ ಒಂದು ಮೆಂಟಾಲಿಟಿ ಇದೆ. ತಮಿಳ್ನಾಡಲ್ಲಿ ಹಂಗಲ್ಲ. ಅಂದು உள்ளூர் ಕಾರಾಳ ಅಪ್ಪಡಿ ಒಂದು ಮುತ್ತಿಂಡು ಇರುಪ. ಅದೇನು ಹುಚ್ಚು. ಏನು ಅಂದ್ರೆ ಈಗ ನಮ್ದಿದು ನಮ್ ಜಾಗಕ್ಕೆ ಯಾರೋ ಬಂದಿದ್ದಾರೆ ಅನ್ನೋ ಹಂಗ ಅನ್ಸುತ್ತೆ ಅವ್ರಿಗೆ. ನಮಗೆ ಇಲ್ಲ, ಇದು ಇವ್ರು ವೇಲುಕುಡಿ ಬಂದ್ಬಿಟ್ಟು ಇದೆಲ್ಲ ಹೇಳಿ ಎಲ್ಲಾರು ಬರ್ತಾ ಇದಾರಲ್ಲ ಅನ್ನೋದೇ ಪಾಪ ಅವ್ರಿಗೆ ಒಂದೊಂದ್ಸಲಿ ಬೇಜಾರಾಗಿರುತ್ತೆ. ಹೌದು, ವೇಲುಕುಡಿ ಮಾಮನ್ ಮೇಲೆ ಅಲ್ಲೆಲ್ಲ ಸಿಟ್ಟು. ಅದ್ ಗೊತ್ತಾ ನಿಮ್ಗೆ? ಶ್ರೀರಂಗದಲ್ಲಿ ವೇಲುಕುಡಿ ಮಾಮನ ಮರ್ಯಾದೆನೇ ಇಲ್ದೆ ನಡೆಸ್ಕೋತಾರೆ. ಅದು ಏನ್ ಗೊತ್ತಾ, ತೆಂಗಲೆ ಒಡಗಲೆ ಇದು ಭೇದಗಳು ಬೇರೆ. ತೆಂಗಲೆಯವರಾಗಿ ವೇದಾಂತ ದೇಶಿಕರನ್ನೆಲ್ಲ ಎಕ್ಸಾಂಪಲ್ ಆಗಿ ಇವ್ರು ತಗೋತಾರೆ ಅಂತ ಅವ್ರ ಮೇಲ್ ಸಿಟ್ಟು ಇವ್ರುಗಳಿಗೆಲ್ಲ. ಆತರ ಏನೋ ಅವ್ರದೇ ಆದಂತಹ ಕೆಲವೊಂದು ಕನ್ಸ್ಟ್ರೇಂಟ್ಸ್ ಇಟ್ಕೊಂಡ್ಬಿಟ್ಟು ಬೇಡ ಪಾಡು. ಒಳ್ಳೊಳ್ಳೆ ತಮಿಳ್ನಾಡು ದೇವಸ್ಥಾನಗಳನ್ನು ಹಾಳು ಮಾಡಿ ಹಾಕಿರೋದು ನಮ್ ತಮಿಳವ್ರೆ. ತಮಿಳವರೇ ಕಲ್ಚರು ಉಳಿಸಿರೋದು, ತಮಿಳವರೇ ಕಲ್ಚರು ಸ್ಪಾಯಿಲ್ ಮಾಡಿರೋದು. ನಾನು ಯಾವಾಗ್ಲೂ ಹೇಳ್ತೀನಿ, தமிழ்நாட்டில இருந்த சகல கலையும் வெளியில வந்திருக்கு. அந்த கலையும் போகிறதுக்கும் தமிழ்நாடு வாழೆ ಕಾರಣ. ಆ ರೀತಿ ಆ ದೇವಸ್ಥಾನಕ್ ದಿನ ಬರ್ತಾರಪ್ಪ. ಆ ದಿನ ಬರೋದಿದ್ರು ಅದ್ ಯಾಕೆ ಆ ತರ ಮುಗಿ ಬೀಳ್ತಾರೋ ಗೊತ್ತಿಲ್ಲ. ದಿನ ಬೆಳಗಾದ್ರೆ ತಾಯಾರ್ ಪೆರುಮಾಳ್ ಸೇವೆ ಅವ್ರಿಗಾಗುತ್ತೆ. ಹೋದವ್ರು ಬಂದಿದಾರಲ್ಲ ಬಿಡೋಣ ಅನ್ನೋದೇ ಇಲ್ಲ ಅವ್ರು. ತಾವೇ ಮೇಲ್ ಬಿದ್ಕೊಂಡು ಒಂದೇಳ ಪೋನೇಳ ಶೋ ಆಫ್ ಜಾಸ್ತಿ. Yeah, you're right. At certain point, show off is too much. ಬಟ್ ಏನ್ ಗೊತ್ತಾ, ನಾವು ಹೋಗಿರೋರು ಕೆಲವೊಂದೆಲ್ಲ ಕಂಡ್ಕೋಬಾರ್ದು. ಏನೋ ನಮ್ದು ನಾವು ನೋಡ್ಕೊಂಡ್ ಬರ್ಬೇಕಷ್ಟೇನೆ. ನಾನು ಅದಕ್ಕೆ ಹೇಳೋದು ಎಲ್ರಿಗೂ, ಪುಸ್ತಕದಲ್ಲಿ ನೋಡಿದೀವಿ ದೇಶಗಳನ್ನ ಅಲ್ವಾ. வண்ண மாடங்கள் சூழ் திருக்கோட்டியூர் போனா எங்கேயாவது வர்ணமயமான மாடம் இருக்கா? எல்லாம் குறுக்குச்சியான வீடா இருக்கு. இதேன்னு ஆழ்வார் இப்படி எக்ஸ்பிளைன் பண்ணிருக்காளே.
வண்ணமாடங்கள் சூழ் திருக்கோட்டியூர் கேசவன் நம்பி பிறந்தினில் அல்வா எண்ணெய் சுண்ணம் எதிரெதிர் தூவிட கண்ணன் முற்றம் களங்கள If you see the Pashuram, the explanation is so ವೈಭವಂ. ಅದು ಅಲ್ಲಿ ಹೋದ್ರೆ ಸೊಟ್ಟೆ ಏನೂ ಇರಲ್ಲ. ಇದು ಹೆಂಗೆ ಆಳ್ವಾರ್ ಹಿಂಗ್ ಆಡಿದಾರಲ್ಲ, ಆಳ್ವಾರ್ ಯಾವತ್ತಾದ್ರು ಸುಳ್ಳು ಹೇಳ್ತಾರ? ಅಂದ್ರೆ ಆಗಿನ ಕಾಲದಲ್ಲಿ ಆ ವೈಭವ ಇತ್ತು ಅಲ್ಲಿ, ಇಲ್ಲ ಅಂತ ಅಲ್ಲ. ಟುಡೇ ಇಟ್ ಇಸ್ ನಾಟ್ ದೇರ್ ಅಷ್ಟೇನೆ. ದಟ್ ಈಸ್ ದ ಡಿಫರೆನ್ಸ್. ತಿರುಕಣ್ಣಪುರಂ 7 ಪ್ರಾಕಾರಗಳು 7 ಸಮುದ್ರದ ತರ ಇತ್ತಂತೆ. இன்னைக்கு நம்ம பார்க்க போன திருக்கண்ணபுரத்துல இருக்கிறதே ஒரே பிரகாரம். அதுவே பெருசா இருக்கு, அது வேற, அதுவே ಊರಷ್ಟು ಅಗಲ ಇದೆ. ಆದ್ರೆ ಇರೋದೇ ಒಂದೇ ಪ್ರಕಾರ. ಅಲ್ಲಿ 7 ಪ್ರಕಾರ ಹೇಳಲ್ಪಟ್ಟಿದೆ. ಬಟ್ ಏನ್ ಗೊತ್ತಾ, ಜಿಯೋಗ್ರಫಿಕಲ್ ಅಥೆಂಟಿಸಿಟಿ ನೋಡಿದ್ರೆ 7 ಪ್ರಕಾರದ ತಳಹದಿ ನೀವು ನೋಡ್ಬೋದು ಊರ್ ಸುತ್ತಲೂ ಇದೆ, ಇಲ್ಲ ಅಂತ ಇಲ್ಲ. Otherwise, why Tirumangay Alvar has to sing on 7 prakaras? You would have not sung, ಅಲ್ವಾ? ಆಳ್ವಾರ್ ಕಾಲಘಟ್ಟದ ದೇವಸ್ಥಾನಗಳ ಒಂದು ಪ್ರಕ್ರಿಯೆನೇ ಬೇರೆ. ನಾನೇ ನಿಮ್ಗೆ ಹೇಳಿಲ್ವಾ, ಇವಾಗ ಪ್ರೆಸೆಂಟ್ ಅಯೋಧ್ಯೆ ನೀವು ಏನ್ ನೋಡ್ತಾ ಇದ್ದೀರೋ 18ನೇ ಬಾರಿ ಕಟ್ಟಿರೋ ಅಯೋಧ್ಯೆ ಅದು. ರಾಮ ಇರೋ ಅಯೋಧ್ಯೆ ಯು ಕಾಂಟ್ ಇವನ್ ಇಮ್ಯಾಜಿನ್, ಅಲ್ವಾ? ಆತರ ಒಂದಷ್ಟು ನ್ಯಾಚುರಲ್ ಕೆಲಾಮಿಟೀಸ್, ಒಂದಷ್ಟು ಕಾಲೋಚಿತವಾಗಿ ಚೇಂಜಸ್ ಎಲ್ಲ ಆಗಿದೆ. ಬಟ್ ಒಂದೇನಂದ್ರೆ ಮೂಲ ಸ್ಥಾನಕ್ಕೆ ಧಕ್ಕೆ ಎಲ್ಲೂ ಬಂದಿಲ್ಲ. ಮೂಲವರಾಗೆ ತಾಯಾರಾಗಿ ಆ ವಿಗ್ರಹಗಳು ಆ ವಿಗ್ರಹಗಳೇ, ಆ ಉತ್ಸವರು ಅದೇ ಉತ್ಸವರೇ. ಅಲ್ಲಿವರೆಗೂ ಸಂತೋಷ ಪಟ್ಕೋಬೇಕು ನಾವ್ ಅಷ್ಟೇ. ಮಿಕ್ಕಿದ್ ಎಲ್ಲ ಚೇಂಜ್ ಆಗಿರುತ್ತೆ. ಡೋಂಟ್ ಥಿಂಕ್ ದಟ್ ಹಳೇದು ಅಂದ್ರೆ ಮಧ್ಯದಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಅನ್ಕೋಬೇಡಿ. ದೇರ್ ಆರ್ ಲಾಟ್ ಆಫ್ changes that would have take place in between. ಯಾಕಂದ್ರೆ ಆ ರಾಜರುಗಳು ಬರ್ತಾರೆ, ಅವರ ಆಳ್ವಿಕೆಯ ಸಮಯದಲ್ಲಿ ಏನಿರುತ್ತೋ ಅದನ್ನ ಮಾಡ್ತಾರೆ, ತಿರುಪಣಿನ, ಅಲ್ವಾ? ಆತರ. ಬಟ್ ಮೂಲ ಸ್ಥಾನ ಅದೇ. ನಾವು ಇಲ್ಲಿ ತಿಳ್ಕೊಂಡಿರೋ ವೈಭವ ಎಲ್ಲ ಅಲ್ಲಿರಲ್ಲ. ಪ್ಲೀಸ್ ರೀಡ್ ಅಂಡ್ ಗೆಟ್ ದ insight inside you and enjoy it. But if you go there, I don't think you can enjoy so much. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮಂತ ಬೆಂಗಳೂರಿಯನ್ಸ್ಗೆ ಅಲ್ಲಿ ವೆದರೇ ನಮ್ಮನ್ ಕೂಗಿಸ್ಬಿಡುತ್ತೆ. 3 ಹೊತ್ತು ಬೆವತ್ಕೊಂಡಿದ್ರೆ ಇಲ್ಲಿ ಬೆವರೋದೇ ಇಲ್ಲ, ಅಷ್ಟು ಫ್ರೆಶ್ ಆಗಿರ್ತೀವಿ. ಅಲ್ಲಿ ಕಾಲಿಡಕ್ಕಿಲ್ಲ, ಬೆವರು ಶುರು ಆಗುತ್ತೆ. ಅದೇ ಅರ್ಧ ನಮ್ಮನ್ನ ಸಾಕು ಬೇಕು ಅಂತ ತರ ಮಾಡ ಹಾಕಿರುತ್ತೆ. ತಲೆ ಎಲ್ಲ ಬಿಮ್ ಅಂತ ಇರುತ್ತೆ ನೋಡಿ ತಮಿಳ್ನಾಡಿಗೆ ಹೋದ್ರೆ. ಯಾಕೆ ಹೇಳಿ? ಬೆವತು 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 ಮೈಯಲ್ಲಿರೋ ಕೆಟ್ಟ ನೀರೆಲ್ಲ ಬರ್ಬೇಕು, ನಿಜ ಸರಿ. ತೀರಾ ಬೆವರ್ದೇನೆ ಇರೋರು 3 ಹೊತ್ತು ಬೆವರ್ತಾ ಇದ್ರೆ ವೆರಿ ಅನ್ಫ್ರೆಶ್ ಫೀಲ್ ಯಾವಾಗ್ಲೂ. ದಟ್ ಮೇಕ್ಸ್ ಅಸ್ ವೆರಿ ಡೌನ್ ಆಕ್ಚುಲಿ. ಅದಾದ್ಮೇಲೆ ನಾವೆಲ್ಲ ಸುತ್ತಾಡ್ಕೊಂಡು ಎಲ್ಲಾರ ಕೈಯೂ ಬೆಚ್ ಮಾಡಿ ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು ಎಷ್ಟೆಲ್ಲಾ ಮಾಡಿದ್ರು ಅಲ್ಲಿ ಸಿಗೋ ದರ್ಶನ ಅಷ್ಟರಲ್ಲೇ ಇರುತ್ತೆ. ಅದೇ ಹಳತ್ವೆ. ಅದಕ್ಕೆ ಡೋಂಟ್ ಹ್ಯಾವ್ ಎನಿ ಕಲರ್ಫುಲ್ ಹೋಪ್ಸ್, ಬಟ್ ಸ್ಟಿಲ್ ಸ್ಯಾಂಕ್ಟಿಟಿ ಹ್ಯಾಸ್ ಟು ರಿಮೈನ್ ಇನ್ ಯೋರ್ ಮೈಂಡ್. ಯು ಎಂಜಾಯ್ ಥ್ರೂ ಪಾಶುರಮ್ಸ್. ಅರ್ಥಗಳನ್ನ ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. ಪುಸ್ತಕಗಳಲ್ಲಿ ಚೆನ್ನಾಗಿ ಅರ್ಥಗಳನ್ನ ಕೊಡಲ್ಪಟ್ಟಿದೆ, ಓದಿ ವೈಭವವನ್ನ ಮನಸ್ಸಲ್ಲಿ ಚಿತ್ರಿಸ್ಕೊಳ್ಳಿ. ಅಲ್ಲಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಬಟ್ ಪರಮಾತ್ಮ ಮಾತ್ರ ಅಲ್ಲಿದ್ದಾನೆ, ನಿಮ್ಮನ್ನ ಅನುಗ್ರಹಿಸ್ತಾನೆ. ಬಟ್ ಉತ್ಸವಾದಿಗಳ ಟೈಮಲ್ಲಿ ಹೋದ್ರೆ ಮಾಮ ಯು ಕಾಂಟ್ ಎಂಜಾಯ್. ಬಿಡದಿಂದಲ್ಲಿ ಹೋಗಿ ಪರಮಾತ್ಮನ ಎಷ್ಟೊತ್ತಾದ್ರೂ ನಿಂತ್ಕೊಂಡು ಎಂಜಾಯ್ ಮಾಡಿ, ಜರಗಂಡಿ ಅನ್ನೋರೇ ಇರಲ್ಲ, ಚೆನ್ನಾಗಿ ನೋಡಿ ಬರ್ಬೋದು. ಅದ್ರಲ್ಲೂ ಸ್ವಲ್ಪ ಕಂಚಿ, ಶ್ರೀರಂಗ, ತಿರುಮಲ ಇಲ್ಲೆಲ್ಲ ಕಷ್ಟ. ಬಿಕಾಸ್ ಇಟ್ಸ್ ಫೇಮಸ್ ಆಗದೆ ಇರೋ ಎಷ್ಟೋ ವಿದೇಶಗಳು ಇದೆಯಲ್ಲ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಷ್ಟೇನೆ. ಯಥಾಶಕ್ತಿ ಯಥಾಮತಿ ಎಲ್ಲ ಹೋಗ್ದಿದ್ರು ನಡೆಯುತ್ತೆ. வேலுக்குடி சுவாமி ಹೇಳ್ತಾರಲ್ಲ, எங்க தாத்தா பாட்டனாருக்கெல்லாம் எந்த திவ்யதேசம் தெரியும், எல்லாம் இங்குதான் இருந்தது. ஸ்வகிராமத்துல இருக்கக்கூடிய பெருமாளே சர்வஸ்வமும் அவளுக்கு. என்னைக்கும் போனதும் இல்லை, போற சக்தியும் இல்லை, கையில பைசாவோ கிடையாது, காலனா கிடையாது. இருக்கிற இடத்துலயே ஸ்வகிராமத்திலேயே எந்த பெருமாளை எல்லாரும் பிரார்த்திச்சுட்டு இருந்தாலும் எல்லா திவ்ய தேசமும் அங்கேயே அவ பார்த்திருக்க. ದಟ್ ಇಸ್ ಬೆಸ್ಟ್ ಇನ್ ಫ್ಯಾಕ್ಟ್, ಅಲ್ವಾ? ದಟ್ ಇಸ್ ದಿ ಮೋಸ್ಟ್ ಬೆಸ್ಟ್. ಪಾಡ್ಪಡೋದೇ ಬೇಕಿಲ್ಲ. ಅಲ್ಲಿರೋ ಯಾವುದೋ ಒಂದು ನೆಗೆಟಿವ್ ಆಸ್ಪೆಕ್ಟ್ಸ್ ನಮ್ ತಲೆ ಒಳಗ್ ಹೋಗಲ್ಲ ಅವಾಗ. ಸೊ ಹೌ ಯು ಟೇಕ್ ಇಸ್ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಹೋಗ್ ಬನ್ನಿ. ಇವಾಗೆಲ್ಲ ನಿಮ್ಗೆ ಮೀಡಿಯಾನು ಚೆನ್ನಾಗಿದೆ, ಅನುಕೂಲಗಳು ಇದೆ, ಮನೇಲೂ ಕಳಿಸ್ಕೊಡ್ತಾರೆ, ಪ್ರೋತ್ಸಾಹನೂ ಇದೆ, ಹೋಗ್ಬಾಮ್ಮ ಅಂತಾರೆ.
ಹಾಗಾಗಿ ಆದ್ರೆ ಹೋಗ್ ಬನ್ನಿ. ಐ ಥಿಂಕ್ ಶೈಲಾ ಆಂಟಿ, ಸುಜಾತ ಆಂಟಿ ಎಲ್ಲ 106 ಮಾಡಾಗಿದೆ ಅನ್ಸುತ್ತೆ ಅಲ್ವಾ? ಒಂದ್ಸಲ ಅಲ್ಲ, 2-3 ಟೇಕ್ ಆಗೋಗಿದೆ ಅವ್ರದ್ದೆಲ್ಲ ಅಲ್ವಾ? ಪುಣ್ಯವಂತರು. ಆತರ ಮಾಡ್ಕೊಂಡ್ರು ತಪ್ಪಿಲ್ಲ. ಯಾಕಂದ್ರೆ ಯು ಹ್ಯಾವ್ ಎಂಜಾಯ್ಡ್. ಇಟ್ಸ್ ಮೋರ್ ದನ್ ಎಂಜಾಯ್ಮೆಂಟ್. ಹೋಗಿ ಒಂದು ಅಥೆಂಟಿಸಿಟಿ ಪಡ್ಕೊಂಡು ಅಲ್ಲ ಅವ್ರಿಗೆ ನಮಸ್ಕಾರ ಮಾಡ್ಬಿಡೋದು ಹೌದು ಕಂಡಾಗ. ಬೇಡ, ಭಗವಂತ ಎಲ್ಲ ನಮಗ್ ನಮಸ್ಕಾರ ಅವ್ನ್ ಕತ್ಕೊಂಡಿದ್ದಾನೆ ಅಷ್ಟೇನೆ, ಆಗಿದೆ ಅಷ್ಟೇನೆ, ಇನ್ನೇನಿಲ್ಲ. ಅದೇ ಅದೇ ಅವ್ರು ಹೇಳ್ದಂಗೆ ಎಷ್ಟಲ್ಲಿ ಹೋದ್ರು ನಾವ್ ಅಷ್ಟೆಲ್ಲ ಅಬ್ಸರ್ವ್ ಏನ್ ಮಾಡಿಲ್ಲ, ನಮಸ್ಕಾರ ಮಾಡ್ಕೊಂಡ್ ಬಂದಿದೀವಿ ಅಷ್ಟೇನೆ. ಅಲ್ಲ ಅದು ಎಲ್ರಿಗೂ ಸಿಗಲ್ಲ. ನಾ ಹೇಳಿದ್ನಲ್ಲ, ಡೆಲ್ಲಿ ತನಕ ಹೋಗಿ ಬದ್ರಿ ಗೊತ್ತವ್ರವ್ರೆಲ್ಲ ಹೋದ್ರು ನಾ ಅಲ್ಲೇ ಉಳ್ಕೋಬೇಕಾಯ್ತು. ಅದು ನನಗ್ ಬೇಕು ಅಂದಾಗ ಆಗಲ್ಲ, ಅವನ ಮಾಡಿಸ್ದಾಗ್ಲೇ ಅದಾಗದು. ಅಷ್ಟೇ ಅಷ್ಟೇ. ನಾನು ಹೋದ್ರೆ ಸ್ಕಾಲರ್ ಆಗಿ, ರಿಸರ್ಚ್ ಸ್ಕಾಲರ್ ಆಗಿ ಹೋಗೋದು. ಹಂಗಾಗಿ ನನಗೆ ಡೀಪ್ ಆಗಿ ಅಬ್ಸರ್ವೇಷನ್ಸ್ ಸಿಕ್ಕಿದೆ. ತಿರುವೇಂದ್ರಪುರಂ 3 ಸಲ ಹೋಗಿದ್ದೀನಿ ಮಮ್ಮ. ಅದೇ ನೀವ್ ಇವಾಗ ಹೇಳಿದ್ಮೇಲೆ ಗೊತ್ತಾಗಿದ್ದು, ಅದಕ್ಕೆ ಬರ್ಕಂಡೆ. ನಾನ್ ಗಮನಿಸಿಲ್ಲ ನಾವು ಇದುವರೆಗೂ ಅದನ್ನ. ನಾನ್ ತಿರುವೇಂದ್ರಪುರಂ ಸುಮಾರು ಸಲ, ಒಂದು 15 ಸಲನೇ ಹೋಗಿದ್ದೀನಿ ತಿರುವೇಂದ್ರಪುರಂ. ತಿರುಕೋವಲೂರ್, ತಿರುವೇಂದ್ರಪುರಂ ತುಂಬಾ ಸಲ ಹೋಗ್ಬಿಟ್ಟಿದೀನಿ ನಾನು. ಅದೇನೋ ಆ ಕಡೆ ರಿಸರ್ಚ್ ಜಾಸ್ತಿ ಇತ್ತೋ ಏನ್ ಕಥೆಯೋ ಗೊತ್ತಿಲ್ಲ. ಮೆನಿ ಟೈಮ್ಸ್ 15ಕ್ಕೂ ಮೇಲಾಗಿದೆ ಅನ್ಸುತ್ತೆ. ಮತ್ತೆ ನನ್ನ ಫ್ರೆಂಡ್ಸು ಕೆಲವರಲ್ಲಿದ್ದಾರೆ ತಿರುವೇಂದ್ರಪುರದಲ್ಲಿ. ಅವಾಗ ಅವರು ನೋಡಕ್ಕೆ ಮಾಡಕ್ಕೆ ಅಂತ ಹೋಗಿ ಆಲ್ಮೋಸ್ಟ್ ಎಲ್ಲಾ ಉತ್ಸವಾದಿಗಳನ್ನು ಅಟೆಂಡ್ ಮಾಡ್ಬಿಟ್ಟಿದೀನಿ. ಅದು ತಿರುವೇಂದ್ರಪುರದಲ್ಲಿ ದೇಶಿಕರ ಸಂಪ್ರದಾಯ ಸ್ವಲ್ಪ ಜಾಸ್ತಿನೂವೆ. ನನ್ ವೇದ ಕ್ಲಾಸಿದ್ ನಾನು ಪುಷ್ಪ ಅಕ್ಕನ್ ಮಗ ಘನಶ್ಯಾಮ್, ಅವನು ನಾನೇ ತುಂಬಾ ಸಲ ಹೋಗಿದೀವಿ. ಸೊ ತುಂಬಾ ಸಲ ಆಗಿದೆ ನಮ್ದು ತಿರುವೇಂದ್ರಪುರ ಇವೆಲ್ಲ. ಅದೇ ಎವ್ರಿ ಟೈಮ್ ನಾವು ಹಿಂಗ್ ಹೋಗಿನೇ ತಿಳ್ಕೊಂಡಿರೋದು, ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿರೋದು, ಆಮೇಲೆ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡಿದಾಗ ತಿಳ್ಕೊಂಡಿರೋದು ಆತರ. ಅದೇ ಯಾವ ತರ ನಾವ್ ಅದನ್ನ ತಿಳ್ಕೊಂಡು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರೆ ಒಳ್ಳೇದು. ವೇರ್ ಯು ಗೋ, ಬೆಟರ್ ಯು ಡೂ ಸಮ್ ಹೋಮ್ವರ್ಕ್ ಆನ್ ದಟ್. ಆದ್ರೆ ಒಂದ್ ವಯಸ್ಸಾದ್ಮೇಲೆ ಅದೆಲ್ಲ ಏನ್ ಓದಿ ಮಾಡಿದ್ರು ತಲೆಯಲ್ಲಿ ನಿಲ್ಲಲ್ಲ. ಸುಮ್ನೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬನ್ನಿ ಸಾಕು. ನಾ ಹೇಳ್ದಾಗ ಸ್ಮರಣೆ ಮಾಡ್ಕೊಡಿ ಇಷ್ಟೇನೆ. ಏನ್ ಗೊತ್ತಾ, ಈಗ ಸುಜಾತ ಮಾಮಿಗ್ ಹೇಳ್ತೀನಿ ವಾಶ್ಚುಟ್ ಪೋಂಗೋ ಆ ಮಾಮಿ ಅಂತ. ಅಯ್ಯೋ ಇಂದ ವಾಶ್ ಪೋರ್ ಬರ್ಲ್ ಹೋಗದೆ ಎಂದಾಳೆ ವಾಶಿ ಅಂತೀರಾ ಇಲ್ವಾ? ನೆನಪಿರಲ್ಲ, ಮೇನ್ ನೆನಪಿರಲ್ಲ. ಉಷಾ ಅಕ್ಕನು ಪ್ರಯತ್ನ ಪಡ್ತೀನಿ ಅಂತ ತಿಳ್ಕೊಂಡು ನಾವು ಹೋಗಿರ್ತೀವಿ, ಇಷ್ಟನೂ ಮತ್ತೆ ಮರ್ತು ಹೋಗುತ್ತೆ ಅಷ್ಟೇನೆ. ತಿಳ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ, ಅಲ್ಲಿದ್ ವಿಷಯ ಎಲ್ಲ ತಿಳ್ಕೊಂಡು ಹೋದ್ರೆ ಅಲ್ಲಿ ನಾವ್ ಅದನ್ನ ಎಂಜಾಯ್ ಮಾಡೋದು ಜಾಸ್ತಿ. ಬುಕ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಓದ್ ತಿಳ್ಕೊಂಡಿರ್ತೀವಿ ಹೊರತು ಅದಕ್ಕಿಂತ ಜಾಸ್ತಿ ಬೇರೆ ಗೊತ್ತಿರಲ್ಲ. ದಿವ್ಯದೇಶದ ಬುಕ್ ಅಲ್ಲಿ ಅದ್ ಎಷ್ಟಿದೆಯೋ ಅಷ್ಟೇನೆ, ಇನ್ ಅದಕ್ಕಿಂತ ಬೇರೆ ಬುಕ್ ಗಳನ್ನ ರೆಫರ್ ಮಾಡಿರಲ್ಲ. ಈಗ ಒಂದು ಎಪಿಸೋಡ್ ನಾನು ಇದು ಪಾಂಡ್ಯನಾಡು ಹೋದ್ನಲ್ಲ, ಅವಾಗ ಒಂದೇ ಒಂದ್ ಅಬ್ಸರ್ವ್ ಮಾಡಿದೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ದೇವಸ್ಥಾನ ಮುಗಿಸಿ ಇನ್ನೊಂದಕ್ಕೆ ಹೋಗುವಾಗ ಅವ್ರು ಆ ಮೊಮೆಂಟ್ ಅಲ್ಲಿ ಇವರು ವೇಲಕುಡಿ ಹೇಳಿರೋದ್ನ ಹಾಕದಲ್ದೇನೆ ಅವರು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಂದ್ರೆ ನೆನ್ಪಿತ್ತ ಅಂದ್ರೆ ಇಲ್ಲ, ಆ ಮೊಮೆಂಟ್ ಅಲ್ಲಿ ಅಟ್ ಲೀಸ್ಟ್ ಹೌದು ಅಂತ. ಯು ವಿಲ್ ಕನೆಕ್ಟ್. ವೆರಿ ಗುಡ್. ಟೂರ್ ಆಪರೇಟರ್ ಜೊತೆ ಹೋದಾಗ ಇದೊಂದು ಬೆನಿಫಿಟ್ ಆಗುತ್ತೆ. ಇವಾಗ ನಮಗ್ ನಾವೇ ಹೋದ್ರುವೆ ಇವಾಗ ಬುದ್ಧಿ ಬಂದಿದೆ, ಓಕೆ ಇದನ್ನ ನೆಕ್ಸ್ಟ್ ಯಾವ್ದೇ ದೇಶಕ್ಕೆ ಹೋಗ್ತಾ ಇದ್ವಿ ಅದನ್ನ ವೇಲಕುಡಿ ಇದ್ರೆಲ್ಲ ಹೇಳಿರ್ತಾರಲ್ಲ, ಆನ್ ಮಾಡ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಹೋಗೋದು, ನಮಸ್ಕಾರ ಮಾಡ್ಕೊಂಡು ಬರೋದು. ದುಷ್ಯಂತ್ ಶ್ರೀಧರ್, ವೆಂಕಟೇಶ್, ಡಾಕ್ಟರ್ ವೆಂಕಟೇಶ್ ಹೌದು. ನನಗೇನೋ ವಿಶಾಖ ಹರಿದು ತೆರ್ಮೆ ಸಾಲ್ದು ಅನ್ಸುತ್ತೆ ಇದನ್ನೆಲ್ಲ ಹೇಳ್ಬೇಕಾದ್ರೆ, ಎಸ್ಪೆಷಲಿ ವೆನ್ ದೇ ಆರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದಿವ್ಯದೇಶಮ್ಸ್. ತುಂಬಾ ಸೂಪರ್ಫಿಷಿಯಲ್ ಮೋಡಲ್ಲೇ ಹೇಳ್ಕೊಂಡು ಹೋಗ್ಬಿಡ್ತಾರೆ ವಿಶಾಖ ಹರಿ. ಸುಮ್ಮನೆ ಏನು ಗೊತ್ತಿಲ್ಲದೆ ಇರೋರು ಓಕೆ, ಅದು ಒಂದು ಎನ್ಸೈಕ್ಲೋಪೀಡಿಯಾ ತರನೇ ಅನ್ಸುತ್ತೆ. ಬಟ್ ದುಷ್ಯಂತ್ ಶ್ರೀಧರ್ ಮತ್ತೆ ನಮ್ ವೇಲಕುಡಿ ಸ್ವಾಮಿ ಅಷ್ಟು ಡೀಪು ಯಾರು ಹೋಗಲ್ಲ ಅಂತ ನಂಗ ಅನಿಸಿಕೆ. ಡಾಕ್ಟರ್ ವೆಂಕಟೇಶ್ ಅವರು ಡೀಪ್ ಆಗಿ ಹೋಗ್ತಾರೆ, ಬಟ್ ಅವ್ರಿಗೆ ಅದರ್ ಆಸ್ಪೆಕ್ಟ್ಸ್ ಜಾಸ್ತಿ. ದಿವ್ಯದೇಶ ವೈಭವಕ್ಕಿಂತ ಅಲ್ಲಿ ಯಾವ ತರದ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಉತ್ಸವ ತಗೊಂಡ್ರೆ ಅಲ್ಲಿ ಯಾವ ತರದ ಉತ್ಸವಾದಿಗಳು, ಪೊರಪಾಡು ಹೆಂಗಿರುತ್ತೆ, ಯಾವ ಕಾಲಘಟ್ಟದಲ್ಲಿ ಪೊರಪಾಡು ಶುರು ಆಯ್ತು, ಒಂಥರ ಅವರು ಇದು ಪಿರಿಯಾಡಿಕ್ ಟೇಬಲ್ ಕೊಡೋ ತರ ಕೊಡ್ತಾರೆ ನಿಮ್ಗೆ ಇನ್ಫಾರ್ಮೇಶನ್ ತುಂಬಾ. ಆದ್ರೆ ಇವ್ರದ್ದು ಇನ್ಫಾರ್ಮೇಶನ್ ತರ ಇರಲ್ಲ. ವೇಲಕುಡಿ ಮಾಮಾದ್ ಮಾತ್ರ ದಿವ್ಯ ದೇಶನ ನಿಮ್ಮ ಮೈಂಡ್ ಬರ್ಸ್ಬಿಡ್ತಾರೆ, ನೀವು ಹೋಗೋದೇ ಬೇಕಿಲ್ಲ. ಪೋರುಮೆ
இதை கேட்டாலே ஹிதமா இருக்கே, அங்க போய் கஷ்டமே பட வேண்டாம், பார்த்தாச்சு. உங்க எಕ್ಸ್ಪ್ಲನೇಷನ್க்குள்ள எல்லாமே நான் பார்த்தாச்சு. அங்கிರುತ್ತೆ நம்ம மனசு. நானே ಹೇಳಿದ್ದೆ வேலுக்குடி மாமாಗೆ, மாமா நீங்க வந்ததுமே இந்த க்ஷேத்திரத்துக்கு யாருமே எந்த திவ்ய தேசத்துக்குமே போக வேண்டாம். உங்க அந்த இதை கேட்டுட்டாலே போறோம், நீங்களே கொண்டு போயிடுவேள் ಮಾನಸಿಕமா. ಜಯನಗರದಲ್ಲಿ ಏರ್ಪಾಡು ಮಾಡ್ತಾರಲ್ವಾ ನಮ್ಮ ಅಂಗಡಿ ಸಿಲ್ಕ್ಸ್ ಮಲ್ಲಿಕಾದೇವಿ, ಅವಾಗೆಲ್ಲ ದಿವ್ಯದೇಶದ ಬಗ್ಗೆ ತುಂಬಾ ಹಿಂದೆ ಎಲ್ಲ ತುಂಬಾ ಮಾಡೋರು. ಅವಾಗ ಹೇಳ್ತಾ ಇದ್ದೆ ನಾನು ಅವ್ರಿಗೆ, அதே கொண்டு போயிடும் எங்களை. ಜಯನಗರಮೇ ಸಕಲ ದಿವ್ಯ ದೇಶಮೂ எங்களுக்கு ನ್ಯಾಷನಲ್ ಕಾಲೇಜಲ್ಲಿ ಮಾಡೋರು ಸಾಮಾನ್ಯವಾಗಿ. ಅದೇ ಸಕಲ ದಿವ್ಯ ದೇಶವು ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಅಲ್ಲಿಂದ ವಿ ಕ್ಯಾನ್ ಟ್ರಾವೆಲ್ ಎಕ್ಸ್ಟೆನ್ಸಿವ್ಲಿ ಎವ್ರಿವೇರ್ ಥ್ರೂ ಹಿಸ್ ಎಕ್ಸ್ಪ್ಲನೇಷನ್. ಕೆಲವರಿಗೆ ಆ ಶಕ್ತಿ ಇರೋದು, ನಮ್ಮ ಹೃದಯವನ್ನ ತಗೊಂಡ್ ಹೋಗಿ ಅಲ್ಲಿ ಕೂರಿಸ್ಬಿಡ್ತಾರೆ. ಆ ಶಕ್ತಿ ಕೆಲವರಿಗೆ ಇರೋದು. ನಾನು ಕೆಲವರಿಗೆ ಎಕ್ಸ್ಪ್ಲೈನ್ ಮಾಡೋವಾಗ ಹೋಗ್ ಬಂದಂಗ ಆಯ್ತು ಅಂತಾರೆ ಕೆಲವರು. ಹೌದು, ನಾನ್ ನಿಮ್ಮನ್ ಕರ್ಕೊಂಡ್ ಹೋಗ್ಬೇಕು ಅಂತಾನೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅಂತೀನಿ. ಎಕ್ಸ್ಪ್ಲನೇಷನ್ ಹೆಂಗಿರ್ಬೇಕು ಅಂದ್ರೆ, ಯು ಮಸ್ಟ್ ಟ್ರಾವೆಲ್ ಟು ದ ಕ್ಷೇತ್ರ ಅಂಡ್ ಕಮ್ ಬ್ಯಾಕ್. ಆ ತರ ಇರ್ಬೇಕು. ಅದೇ ಬರ್ತಾ 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 ಒಂದು ತಿಳ್ಕೊಳ್ಳಿ, ಶಕ್ತಿ ಕುಗ್ಗಿತು ಅಂದ್ರೆ ದೀಸ್ ಆರ್ ದ ಡಿಫರೆಂಟ್ ವೇ ಹೌ ಯು ಕ್ಯಾನ್ ಡೂ ದ ಅನುಭವ ಆಫ್ ದ ಲಾರ್ಡ್. ಹೋಗೇ ಮಾಡ್ಬೇಕು ಅನ್ನೋದು ಯಾವ್ದು ಅಗತ್ಯ ಇಲ್ಲ. ನಮ್ಮ ಅಜ್ಜಿಯವ್ರುಗಳು ಹೋಗಿದ್ರ, ನಮ್ ತಾತ ಅವ್ರುಗಳು ಹೋಗಿದ್ರ, ಕರೆ ಕಾಣ್ಲಿಲ್ವಾ ಅವ್ರು? ಹೋಗೋವ್ರು ಆದ್ರೆ ಶೈಲಾ ಆಂಟಿ ತರ ವರ ಪಡ್ಕೊಂಡ್ ಬಂದು 2 ಕಾಲಲ್ಲೂ ಸುದರ್ಶನ ಚಕ್ರ ಇಟ್ಕೊಂಡಿರೋರಾದ್ರೆ ಧಾರಾಳವಾಗಿ ಹೋಗ್ ಬನ್ನಿ. ಶೈಲಾ ಆಂಟಿ ಸುಮ್ನೆ ಹೇಳ್ತಾ ಇದೀನಿ, ಎಲ್ಲಾದ್ರೂ ಬೈಕೋಬೇಡಿ. ಹೋಗಕ್ಕೂ ಎಲ್ರಿಗೂ ಆಗ್ಬೇಕಲ್ಲ ನಿಮ್ ತರ ಅಲ್ವಾ? ಮಾಮ ಈ ಕಡಿಮೆ. ಈಗ ಕಡಿಮೆ ಆಗಿದೆ. ಹೊಡ್ಕೊಂಬಂದ್ಯೋ ಅಂತ ಎಲ್ಲ ಹೊಡ್ಕೊಂಬಂದಿದೀರಾ ನೀವು ಅದಕ್ಕೆ. ಇಲ್ಲ, ಹೋಗ್ಬೇಕಾದ್ರೆ ಭಗವಂತ ಹಂಗೆ ಇಟ್ಟಿರ್ಲಿ ನಿಮ್ಗೆ ಅಲ್ವಾ? ಶೀಘ್ರಮೇವ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಬಾಯಲ್ಲಿ ಅಂದ್ ಬಂದ್ಬಿಡ್ತೀವಿ. ಅವ್ರದ್ ಮಾಡ್ ತೋರಿಸ್ತಾ ಇದಾರೆ ನೋಡಿ. ನಾವ್ ಸುಮ್ನೆ ಹೇಳ್ ಬರೋದಷ್ಟೇ, ಇನ್ ಯಾವಾಗ್ಲೂ ಆ ಕಡೆಗೆ ಹೋಗೋದ್ ನೋಡ್ಕೊಳ್ಳೋಣ. ಬಟ್ ಅವ್ರಿಗೆ ಅದ್ ನಡೀತಾ ಇದೆ ಅಂದ್ರೆ ನಿಮ್ಮಲ್ಲಿ ಆ ಕೆಪಾಸಿಟಿನ ಭಗವಂತ ಹೂತಾಕಿದ್ದಾರೆ ಅಷ್ಟೇನೆ. ನಾಟ್ ದಟ್ ಎವ್ರಿಬಡಿ ಕ್ಯಾನ್. ದುಡ್ಡಿರೋರೆಲ್ಲ ಮಾಡಕ್ಕಾಗಲ್ಲ, ಮಾಡ್ತೀನಿ ಅಂದ್ರೆ ಅಂತ ಹೋದ್ರೆ ಆಗೋದು ಇಲ್ಲ. ಅದಕ್ಕೆ ಕೆಲವ್ರಿಗೆ ಕೆಲವೊಂದು ಕೆಪಾಸಿಟಿ ಪರಮಾತ್ಮ ಕೊಟ್ಟಿರ್ತಾನೆ. ಚೆನ್ನಾಗಾಗ್ಲಿ ಎಲ್ರಿಗೂ. ಇದನ್ ಬರ್ಕೊಳ್ಳಿ. ಹೃದಯಂಗಮವಾಗಿ ಮನಸ್ಸನ್ನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನು? ಕೀರ್ತನ ಭಕ್ತಿ ಅಷ್ಟೇ. ಇನ್ನು ಹೆಡ್ಡಿಂಗ್ ಮಾತ್ರ ಹೇಳಿದ್ದೆ ಅಷ್ಟೇ ಅಕ್ಕ. ಕೀರ್ತನ ಭಕ್ತಿ ಹೃದಯಂಗಮವಾಗಿ. பிரேமாமி போன் பண்ணியிருந்தேன் ನಾನು உங்களுக்கு, ಮರಂಗಿರ್ನಿಂದ ಅಕಸ್ಮಾತ್. ಇಲ್ಲ, ಎದ್ದು ಕೂತಿದೀನಿ ಹಾಗೆ ನಿದ್ದೆ ಮಾಡ್ಬಿಟ್ಟು. ತುಂಬಾ ಜ್ವರ, ನಿನ್ನೆಯಿಂದ ಊರ್ ತೇರಿಗೆ ಹೋಗಿದ್ದೆ, ಸ್ಟ್ರೈನ್ ಆಗ್ಬಿಟ್ಟಿದೆ ತುಂಬಾ. ಯಾವ್ದು ಜ್ವರ. ಯಾವ ತೇರು? 4:30ಗೆ ಎದ್ದು ಬ್ರಷ್ ಮಾಡಿ, ಮಾದಿಹಳ್ಳಿ ತೇರು ಅದೇ ಅಲ್ಲಿ ಬ್ರಷ್ ಮಾಡಿ ಎಲ್ಲ ಕೂತ್ಕೊಂಡಿದೀನಿ. 4:15ಗೆ ಹಾಗೆ ನಿದ್ದೆ ಮಾಡ್ಬಿಟ್ಟಿನಿ. ಕೂತ್ಕೊಂಡೆ ನಿದ್ದೆ ಮಾಡಿ ಲೈಟ್ ಹಾಕಿ ಕೂತಿದೀನಿ. ಮೊಬೈಲ್ ಚಾರ್ಜ್ ಹಾಕಿ ವಾಟ್ಸಪ್ ಆನ್ ಮಾಡಿ ಇದನ್ನ ನೆಟ್ ಆನ್ ಒಂದ್ ಮಾಡಿ ಎರಡು ಕ್ಲಾಸ್ ಆಮೇಲೆ ಸರಿ ಹೋಗುತ್ತೆ. ಉಷಾಕ್ಕ 48 ದಿನವೂ ಬಂದಿದ್ದಾರೆ ಒಳಗಾಗಿದ್ದು. ಧನುರ್ಮಾಸದಿಂದ ಶುರು ಮಾಡಿದ್ರು ಅವರು. 48 ದಿನವೂ ಒಂದು ಪೂರ್ತಿ ಮಂಡಲ ಅವ್ರು ಬಂದು ವಿಷ್ಣು ಸಹಸ್ರನಾಮ ನಡೆಸ್ಕೊಟ್ಟು ಹೋದ್ರು. ಸೊ 48 ಡೇಸು ಬಂದು ಹೇಳ್ಕೊಂಡಿದ್ದಾರೆ. 5 ಗಂಟೆಗೆ 5 ಗಂಟೆಗೆ ಒಟ್ಟು ಶುರು ಮಾಡಿದೆ. ಎಷ್ಟು 35 ಜನ ಎಷ್ಟು. ಆಮೇಲೆ ಕೊನೆಯಲ್ಲಿ ಆವರೇಜ್ 6ರಿಂದ 7 ಅಲ್ವಾ? ಸ್ಮಿತಾನು ಇದ್ರಲ್ವಾ? ಸ್ಮಿತಾನು 48 ದಿನವೂ ಬಂದ. ಅಲ್ಲ, 5:30 ಅಲ್ವಾ ಸ್ಮಿತಾ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು? 5:30. ಇವ್ರು ಹೋಗ್ತಾ ಇದ್ರು ಕರೆಕ್ಟ್. ಲಾಸ್ಟ್ ಡೇ ಮಾತ್ರ 5:30 ಇದ್ದಿದ್ದು. 6ರಿಂದ 7 ಕರೆಕ್ಟ್ ಆಗಿ ಮುಗಿಸ್ಬಿಡ್ತಾ ಇದ್ವಿ. 48 ದಿನವೂ ಬಂದ್ರು. ಇವರಿಬ್ರು ಬಂದ್ರು ಕರೆಕ್ಟ್. ಇವರಿಬ್ರು ಬಂದು 48 ದಿನವೂ ಚೆನ್ನಾಗಾಯ್ತು, ಸಕ್ಸಸ್ಫುಲ್ ಆಗಿ ಆಯ್ತು. ಇವಾಗ್ಲೂ ಇನ್ನೊಂದ್ಸಲ ಮಾಡೋಣ ಅನ್ಸುತ್ತೆ ನಂಗೆ ನೆನ್ಸ್ಕೊಂಡಾಗ. ಬಟ್ 48 ಡೇಸ್ ಇಸ್ ಟೂ ಲಾಂಗ್. ಭಾಗವತ ಸಪ್ತಾಹ ಮಾಡೋಣ ನಾವೆಲ್ಲ, ನಮ್ ಬ್ಯಾಚ್ ಅವರೆಲ್ಲ ಸೇರಿ 7 ದಿನ ಮಾಡೋಣ ಆಯ್ತಾ? 1 hour ಸಾಕು ಪರ್ ಡೇ. 1 hour 7 ದಿನ ಅಂದ್ರೆ ಹೊರಟೋಗುತ್ತೆ ಬೇಗನೆ. ಎವ್ರಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಟ್. ಓಕೆ. ಹೃದಯಂಗಮವಾಗಿ ಮನಸ್ಸನ್ನೇ ಸೂರೆಗೊಳ್ಳುವ. ಹೃದಯಂಗಮವಾಗಿ ಮನಸ್ಸನ್ನೇ ಸೂರೆಗೊಳ್ಳುವ
ನಾದ ಬ್ರಹ್ಮನಲ್ಲಿ ಕೇಳುವವರ ಮನಸ್ಸನ್ನು ಹೃದಯಂಗಮವಾಗಿ ಇನ್ನೊಂದ್ಸಲ ಹೇಳಿ ಮಮ್ಮ. ಹೇಳ್ತೀನಿ. ನೀವ್ ಆ ಕತ್ಲ ಕೋಣೆಯಲ್ಲಿ ಕೂತಿದೀರಾ, ಹೆಂಗ್ ಬರ್ಕೋತೀರಾ? ಹಾಗೆ ಬರಿತಾ ಇದೀನಿ ಮಮ್ಮ. ಕರೆಂಟ್ ಹೋಗ್ಬಿಟ್ಟಿದೆ ಮಮ್ಮ, ಕರೆಂಟ್ ಹೋಗ್ಬಿಟ್ಟಿದೆ. ಆ ಇದು UPS ಖಾಲಿ ಆಗ್ಬಿಟ್ಟಿದೆ ಯಾಕೋ, ಹಂಗೆ ಅದಕ್ಕೆ ಬರ್ಕೋತೀನಿ ಹೇಳಿ ಹೃದಯಂಗಮವಾಗಿ. ಬೇಕಾದ್ರೆ ಕಳಿಸ್ತೀನಿ ಮಾಮಿ, ಕೇಳಿಸ್ಕೊಳ್ಳಿ, ಕಷ್ಟಪಡ್ಬೇಡಿ. ಆದ್ರೆ ಕಳಿಸ್ತೀನಿ ಬಿಡಿ, ಬರ್ಕೊಂದಿನ ಬರ್ಕೋತೀರಾ, ಆಗತ್ತಾ? ನೋಡ್ತೀನಿ, ಟ್ರೈ ಮಾಡ್ತೀನಿ. ಸರಿ, ಬರ್ಕೊಳ್ಳಿ. ಆಗ್ಲಿಲ್ಲ ಅಂದ್ರೆ ಫೋಟೋ ಹಾಕ್ತೀನಿ ಬಿಡಿ, ನಾನ್ ಬೇಕಾದ್ರೆ. ಅದೇ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಬರ್ಕೊಂಡಿರೋದನ್ನ ನಾನು ಫೋಟೋ ತೆಗೆದು ಕಳಿಸ್ತೀನಿ. ಹೃದಯಂಗಮವಾಗಿ ಮನಸ್ಸನ್ನೇ ಸೂರೆಗೊಳ್ಳುವ ನಾದ ಬ್ರಹ್ಮನಲ್ಲಿ ಕೇಳುವವರ ಮನಸ್ಸನ್ನು ಸ್ಥಿರಗೊಳಿಸಿ, ವಾಟ್ ಹ್ಯಾಪನ್ಸ್ ಸ್ಮಿತಾ? ಏನೋ ಹೇಳಿದ್ರಲ್ಲ, ಇದನ್ನೇ ಸ್ಲೋ ಅಂತ ಇದ್ದೆ. ಓಕೆ, ನಾದ ಬ್ರಹ್ಮನಲ್ಲಿ ಕೇಳುವವರ ಮನಸ್ಸನ್ನು ಸ್ಥಿರಗೊಳಿಸಿ ಪರಮಾತ್ಮನ ಸಾಕ್ಷಾತ್ಕಾರವನ್ನೇ ನಾದ ಬ್ರಹ್ಮನಲ್ಲಿ ಕೇಳುವವರ ಮನಸ್ಸನ್ನು ಸ್ಥಿರಗೊಳಿಸಿ ಪರಮಾತ್ಮನ ಸಾಕ್ಷಾತ್ಕಾರವನ್ನೇ ಉಣಬಡಿಸುವ ಅತ್ಯಮೋಘವಾದ ಧ್ವನಿಯನ್ನು ಎಲ್ಲ ಬರೆಯೋ ರೂಢಿ ಹೊರಟೋಗಿದೆ ನೋಡಿ, ಸ್ವಲ್ಪ ಕಷ್ಟವೇ ಪಾಪ. ಅದ್ರಲ್ಲೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಸ್ಟೂಡೆಂಟ್ಸ್, ಎಲ್ಲರೂ ಇಟ್ಕೊಂಡಿದ್ದೀರಾ ಅಟ್ಲೀಸ್ಟ್. ಈಗಿನ ಮಕ್ಳಿಗಂತೂ ಏನೂ ಇಲ್ಲ, ಬರೆಯೋದೇ ಇಲ್ವಲ್ಲ ಯಾವ್ದನ್ನು. ಅದ್ರಲ್ಲೂ ಕನ್ನಡ ಅಂತೂ ಬರಹನೇ ಇಲ್ಲ, ಯಾವ್ದೋ ಇಂಗ್ಲಿಷ್ ಬರೆದ್ರೆ ಅದು ಬರೀ ವಾಟ್ಸ್ಆಪ್ ಲ್ಯಾಂಗ್ವೇಜ್, ಅದ್ ನಮ್ಗೆ ಓದಕ್ಕೂ ಬರಲ್ಲ ಅಲ್ವಾ. ಇಂಗ್ಲಿಷು ಆ ಚಂದವೇ ಬರೆಯೋದು, ಬರೀ ಲೆಟರ್ಗಳಲ್ಲೇ ಇರ್ತಾರೆ. ತುಂಬಾ ಕಷ್ಟ. ಕನ್ನಡನ ಸ್ಪಷ್ಟವಾಗಿ ಬರೆಯೋರೇ ವಿರಳ ಆಗೋಗಿದ್ದಾರೆ ಈಗೆಲ್ಲ, ಮಾತೃಭಾಷೆಯನ್ನ. ಹೃದಯಂಗಮವಾಗಿ ಮನಸ್ಸನ್ನೇ ಸೂರೆಗೊಳ್ಳುವ ನಾದ ಬ್ರಹ್ಮನಲ್ಲಿ ಕೇಳುವವರ ಮನಸ್ಸನ್ನು ಸ್ಥಿರಗೊಳಿಸಿ ಪರಮಾತ್ಮನ ಸಾಕ್ಷಾತ್ಕಾರವನ್ನೇ ಉಣಬಡಿಸುವ ಅತ್ಯಮೋಘವಾದ ಧ್ವನಿಯನ್ನು ಮುಗಿಲೆಬ್ಬಿಸಿ ಅದಕ್ಕೆ ಬೇಕಾದ ನೈಜ್ಯ ಸ್ಪಷ್ಟತೆ ಸುಲಲಿತವಾದ ರಾಗಾಲಾಪನೆಯ ನೈಪುಣ್ಯತೆ, ನೈಜ್ಯ ಸ್ಪಷ್ಟತೆ, ಸುಲಲಿತವಾದ ರಾಗಾಲಾಪನೆಯ ನೈಪುಣ್ಯತೆ, ಶುಶ್ರಾವ್ಯವಾದ ಶಾರೀರಿಕತೆ ಅಥವಾ ಶಾರೀರ ಸಾಕು, ಶುಶ್ರಾವ್ಯವಾದ ಶಾರೀರ, ಜತಿಬದ್ಧವಾದ ಲಯಗಾರಿಕೆ, ಛಂದಸ್ಸಿನಿಂದ ಸಂಯೋಜಿತ
ಕಾವ್ಯ ಸುಧೆ. ಒಂದು ಸಂಗೀತಗಾರನಿಗೆ ಇಷ್ಟೆಲ್ಲ ಬರ್ಬೇಕು, ಅವಾಗ್ಲೇ ಅವ್ರು ಸಂಗೀತಗಾರರು ಅಲ್ವಾ? ಎಷ್ಟೆಷ್ಟು ಮಟ್ಟಿಗೆ ಬಂದಿದ್ಯೋ ನಮಗ್ ಗೊತ್ತಿಲ್ಲ. ನೋ ಕಾಮೆಂಟ್, ನೋ ಕಾಂಪ್ಲಿಮೆಂಟ್. All these gunas has been given from Bhagavatam, not by Vivek. ಅಲ್ವಾ? not by ಸ್ಮಿತಾ. ನನ್ನ ನೋಟ್ಸ್ ಅಲ್ಲಿ ಇದೆ ಅಂದ್ರೆ ಭಾಗವತದಲ್ಲಿ ಇದೆ ಅಂತ ಅಲ್ವಾ ಸ್ಮಿತಾ? ಭಾಗವತ ಹೇಳುತ್ತೆ ಒಂದು ಸಂಗೀತದ ಉತ್ತಮ ಮಟ್ಟದ ಕ್ವಾಲಿಟಿ ಏನು ಅಂದ್ರೆ ಆಲ್ ದೀಸ್ ಗುಣ ಶುಡ್ ಬಿ ದೇರ್. ಸುಲಲಿತವಾಗಿ ರಾಗಾಲಾಪನೆ ಇರ್ಬೇಕದ್ರಲ್ಲಿ. ಅಯ್ಯೋ ಪಾವು ಇಪ್ಪಡಿ ಕಷ್ಟಪಟ್ಟಾವುದು ಇದು ರಾಗತೆ ಇವರು ಪುಡಿಕೋಣಮಾ ಅಂತ ನಮ್ಗೆ ಅನ್ಸ್ಬಾರ್ದು. ಲೀಲಾಜಾಲವಾಗಿ ತ್ರಿಶೂರ್ ಬ್ರದರ್ಸ್ ಒಂದು ಹಾಡ್ತಾರೆ ರಾಗಾನ ಅಂದ್ರೆ ರಂಜನಿ ಗಾಯತ್ರಿನೋ ಅವರೆಲ್ಲ ಹೆಂಗೆ ಎಲ್ಲಾದ್ರೂ ಒಂಚೂರು ಹೆಂಗ್ ಯಾವ್ದು ಪಿಸರಾವದು ಉಂಡಾ ಸರೀಸ ಹೋಗ್ತಾ ಇರ್ತಾರೆ ಅಲ್ವಾ? ಮಾಡ್ತಾರಂದ ಬೆಳ್ಳಂ ಪೋಲೆ ಅಂತ ಎಲ್ಲಾದ್ರೂ ಅಪಶ್ರುತಿ ಅಪಚ್ಚೋಲ್ ಅಪಖ್ಯಾತವಾಗಿ ಎಲ್ಲಾದ್ರೂ ಒಂದು ಎಕ್ಸ್ಟ್ರಾ ಒಂದು ಸ್ವರ ಅದ್ರೊಳಗಡೆ ಬರುತ್ತಾ? ಬರಲ್ಲ. ನೆನ್ನೆ ರಂಜನಿ ಗಾಯತ್ರಿದು ಚೌಡಯ್ಯದಲ್ಲಿತ್ತು ಮಮ್ಮ. ಮತ್ತೆ 22ನೇ ತಾರೀಕಿದೆ 22ಕ್ಕೆ. ಚೌಡಯ್ಯದಲ್ಲಿತ್ತ. ಯಾವ್ದೋ ನಡೀತಾ ಇದೆಪ್ಪ ಒಂದು ಯಾವ್ದೋ ಒಂದು ಫೆಸ್ಟಿವಲ್. ನಿನ್ನೆ ಕ್ಲೋಸ್ ಆಯ್ತು ಅದು. ಮತ್ತೆ 22ಕ್ಕೆ. ಚೆನ್ನಾಗಿತ್ತಾ ರಂಜನಿ ಗಾಯತ್ರಿದು? ಹೋಗಿದ್ರಾ? ನನ್ ಮದ್ವೆಗ್ ಅವರೇ ಹಾಡಿದ್ದು. 3 hour ಫುಲ್ ಫ್ಲೆಡ್ಜ್ ಕಚೇರಿ ನನ್ ಮದ್ವೆಲಿ ಅವರೇ. ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಸ್ವಲ್ಪ ಒಂದು ಬೇರೆಯವರೆಲ್ಲ ಒಂಚೂರು ಟೇಕ್ ಓವರ್ ಮಾಡಿದಾರೆ ಅವ್ರನ್ನ. ಇವ್ರು ತುಂಬಾ ಚೆನ್ನಾಗಿ ಹಾಡೋದು. ಭೂಮಲ್ ಇದಾರೆ ಈಗ ಕೇಳಿ. ಆನಂದಿತಾ ಅಪೂರ್ವ ಆನಂದಿತಾ ತುಂಬಾ ಚೆನ್ನಾಗಿ ಹಾಡ್ತಾರ ಅವ್ರು. ಸುಶಾಂತ್ ಶ್ರೀಧರ್ಗ್ ಅವರೇ ತಾನೇ ಜೊತೆನಲ್ಲಿ ಹಾಡೋದು. ಅನಾಹಿತಾನ ಆನಂದಿತಾನ ಅನಾಹಿತ ಅಪೂರ್ವ. ಅಪೂರ್ವ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಹಾಡ್ತಾರೆ. ತುಂಬಾ ಅಭ್ರ ಇಲ್ಲ, ಆದ್ರೆ ಒಂಥರ ಮನಸ್ಸನ್ನ ಮುಟ್ಟುತ್ತೆ ಬಂದು. ತ್ರಿಶೂರ್ ಬ್ರದರ್ಸ್ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವ್ರು ಅದ ಒಬ್ರನ್ನೊಬ್ರು ಓವರ್ಲ್ಯಾಪ್ ಮಾಡ್ಕೊಂಡು ಹಾಡ್ತಾರೆ ನೋಡಿ, ಅವ್ರು ತುಂಬಾ ಚೆನ್ನಾಗಿರುತ್ತೆ. ಸಂದೀಪ್ ನಾರಾಯಣ್ ಚೆನ್ನಾಗಿ ಹಾಡ್ತಾರೆ. ಸಂದೀಪ್ ನಾರಾಯಣ್ ವೆರಿ ನೈಸ್ ಮ್ಯೂಸಿಷಿಯನ್. ಸಂದೀಪ್ ನಾರಾಯಣ್ ಮನೆಗೆಲ್ಲ ಬಂದಿದ್ದಾರೆ ತುಂಬಾ ಸಲ. ವೆರಿ ಹಂಬಲ್ ಪರ್ಸನ್ ಅಂಡ್ ಹಿ ಡಸ್ ವೆಲ್. ತುಂಬಾ ಜನ ಇಲ್ಲ ಈಗ ಹೇಳ್ಬೇಕು ಅಂದ್ರೆ ಟ್ರೆಂಡ್ ಅಲ್ಲಿ. ಇನ್ನು ಮಲ್ಲಾಡಿ ಗಿಲ್ಲಾಡಿ ಎಲ್ಲ ಹೋಗಾಯ್ತು, ಗಂಟ್ಲೆ ಬಿದ್ದೋಗಿದೆ ಪಾಪ ಅವರಿಗೆ. ತುಂಬಾ ಹಾಡ್ಬಿಡ್ತಾರೆ. ಒಂದು ಕಾಲಘಟ್ಟದಲ್ಲಿ ವಿಪರೀತ ಕಚೇರಿ, ಬಿಸಿ ಅಂದ್ರೆ ಬಿಸಿ. ಗಂಟ್ಲು ಏನಾಗೋಗುತ್ತೆ, ವೋಕಲ್ ಕಾರ್ಡು ಡಿವೈಡ್ ಆಗೋಗುತ್ತೆ ಒಂಥರ. ಹಿಂಗೆ ಯಾವಾಗ ಅದು ಒಡಕ್ ಬಂದ್ಬಿಡುತ್ತೋ ಅವಾಗ ಹೋಯ್ತು ಅಂತ ಅರ್ಥ. ಈಗ ಸುಧಾ ರಘುನಾಥನ್ ಅವ್ರನ್ನೆಲ್ಲ ಒಂದ್ ಸ್ವಲ್ಪ ಕೇಳಕ್ಕೆ ಆಗಲ್ಲ. ಅರುಣಾ ಸಾಯಿರಾಮ್, ಸುಧಾ ರಘುನಾಥನ್ ಇವರೆಲ್ಲ ಒಡಕ್ ಬಂದ್ಬಿಟ್ಟಿದೆ. ಈಗ ಇನ್ನೊಂದು ಏನಾಗಿದೆ ಅಂದ್ರೆ ನಮಗಳಿಗೋ ಅಷ್ಟೆಲ್ಲ ಕುತ್ಕೊಂಡು ಕೇಳೋ ಅಷ್ಟು ಪೇಶನ್ಸ್ ಇಲ್ಲ. ಎಲ್ಲ ಕಚೇರಿನೂ ಬಿಡದೆ ಹೋಗ್ತಾ ಇದ್ವಿ, ಈಗ ಒಂದ್ ಕಚೇರಿಗೂ ಹೋಗಲ್ಲ, ಹಂಗ್ ಮಾಡ್ಕೊಂಡ್ಬಿಟ್ಟಿದೀವಿ. ಬೆನ್ನೋ ಬಂದ್ಬಿಡುತ್ತೆ. 2 hour ಕುತ್ಕೊಳಕ್ಕಿಲ್ಲ, ಟಾಯ್ಲೆಟ್ ಅದು ಇದು ಎಲ್ಲ ಶುರು ಆಗುತ್ತೆ ನೋಡಿ. ನೀರ್ ಬಾಟ್ಲಿ ಕುಡಿದ್ರಲ್ವ ಆತರ ನಮಗೂವೆ ನೀರ್ ಬೇಕು, ಹಾಲ್ ಬೇಕು, ಮೊಸರು ಬೇಕು, ಇದೆಲ್ಲ ಕಟ್ಕೊಂಡು ಹೋಗೋ ಬರ್ಲಿ ಸತಿ ಎಲ್ಲಿಗೂ ಹೋಗೋದ್ ಬೇಡ ಅನ್ಸುತ್ತೆ. ಪಾರ್ಕಿಂಗ್ ಲಾಟ್ ಅಲ್ಲಂತೂ ಪಾರ್ಕಿಂಗೇ ಸಿಗಲ್ಲ. ಕಾರ್ನ್ ತೆಗಿಯೋದು ಒಂದ್ ದೊಡ್ಡ ವಿಷಮ ಪರೀಕ್ಷೆ, ನಿಲ್ಸೋದು ಒಂದ್ ದೊಡ್ಡ ವಿಷಮ ಪರೀಕ್ಷೆ. ಅದಕ್ಕೆ ಫೋರ್ಟ್ ಹೈಸ್ಕೂಲ್, ಗಾಯನ ಸಮಾಜ ಎಲ್ಲ ನಿಲ್ಸ್ಬಿಟ್ಟಿದೀವಿ. ಈಗ ಎಲ್ಲೂ ಹೋಗಲ್ಲ. ಮುಂಚೆ ಲೋ 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 ಅಂತ ಮುಗಿಬಿದ್ದು ಹೋಗ್ತಾ ಇದ್ವಿ, ಈಗ ಎಲ್ಲೂ ಹೋಗೋಷ್ಟು ಪೇಶನ್ಸ್ ಇಲ್ಲ. ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಮನೇಲಿ ಕುತ್ಕೊಂಡು ಕೇಳೋದಿಲ್ದಿದ್ರೆ ಏನೋ ಬೇಡ ಸಾಕು. ತರ ಶಕ್ತಿನೇ ಹುಡ್ಕೋಗಿದೆ. ಮುಂಚಿನಷ್ಟು ಶಕ್ತಿ, ಧಾರ್ಢ್ಯತೆ ಎಲ್ಲ ಕಮ್ಮಿ ಆಗೋಗಿದೆ, ಯಾಕೋ ಗೊತ್ತಿಲ್ಲ. ಎಲ್ಲಾರು ಕೇಳ್ತಾರ ನಮ್ಮನ್ನ, ಅಷ್ಟ್ ಚೆನ್ನಾಗ್ ತಾಯಿ ಮಗ ಎಲ್ಲಾ ಕಡೆಗೂ ಬರ್ತಾರೆ. ವರ್ಲ್ಡ್ ಫೇಮಸ್ ನಾವ್. ಏನ್ ಗೊತ್ತಾ, ಏನ್ ಕಲಿದಿದ್ರು ಆಸ್ ಎ ಕೊನೋಷಿಯರ್. ಎಲ್ಲಾರು ಹೇಳೋರು, ಪ್ರೇಕ್ಷಕರ ಅವಾರ್ಡ್ ಏನಾದ್ರು ಕೊಟ್ರೆ ನಿಮ್ಗೆ ಫಸ್ಟ್ ಕೊಡೋದು ಅಂತ. ವಿಶಾಖಾಹಾರಿ ತೆರೆ ತೆಗಿಯಕ್ಕಿಲ್ಲ, ನಾವಿಬ್ರೆ ಮಿಕ ಅಂತ ಅವ್ರ ಕಣ್ಮುಂದೆ ಕೂತಿರ್ತಾ ಇದ್ವಿ. ರಂಜಿನಿ ಗಾಯತ್ರಿ ತೆರೆ ತೆಗಿಯಕ್ಕಲ್ಲ ನೀங்க ಒಂದೇಳ ಅನ್ನೋರು. ಆತರ ಅರುಣಾ ಸಾಯಿರಾಮ್ ನೀங்க ವರಾಮ ಕಚೇರಿಯೇ ಏನಕ್ಕೆ ನಡಕಾದೆ ಅನ್ನೋರು. ಆತರ ಅಷ್ಟು ಹೋಗ್ತಾ ಇದ್ದಿದ್ದು, ಎಲ್ಲ ನಿಲ್ಸ್ಬಿಟ್ಟಿದೀವಿ. ಕೈಯಲ್ಲಿ ಆಗಲ್ವೋ, ಪೇಶನ್ಸ್ ಇಲ್ವೋ, ಸಾಕು ಅನ್ನೋ ಸ್ಯಾಚುರೇಷನ್ ಪಾಯಿಂಟ್ ಅದ್ ಏನಾಗಿದೆಯೋ ನಮ್ಮಲ್ಲಿ ನಮಗೆ ಗೊತ್ತಿಲ್ಲ.
ತುಂಬಾ ಕಷ್ಟ ಸ್ಮಿತಾ. ಅದು ಏನ್ ಗೊತ್ತಾ ಎಲ್ಲರಿಗೀಗ ಟ್ರಾಫಿಕ್ ಅಲ್ಲಿ ಹೋಗೋದೇ ತುಂಬಾ ಕಷ್ಟ. ಅಷ್ಟ್ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗೋದೇ ಭಾರಿ ಕಷ್ಟ. ಅಲ್ಲ 6 ಗಂಟೆ ಕಚೇರಿಗೆ 4 ಗಂಟೆಯಿಂದ ಪ್ರಿಪರೇಷನ್ ಮನೆಯಲ್ಲಿ. ತುಂಬಾ ಬೇಗ ಮನೆ ಬಿಡ್ಬೇಕು. ಮುಂಚೆ ಅರ್ಧ ಗಂಟೆ 1/4 ಗಂಟೆ ಹೋಗ್ತಾ ಇದ್ದ ಜರ್ನಿ ಈಗ 3/4 ಗಂಟೆ 1 ಗಂಟೆ ಕಾಲ ಆದ್ರೂ ಮುಗಿಯಾಗಿಲ್ಲ. ಬಂದ್ಮೇಲೆ ಹಸುವು ಬೇರೆ, ಅಡ್ಗೆ ಅರ್ಧಂಬರ್ಧ ಆಗಿರುತ್ತೆ, ಬಂದ್ ನೀನ್ ಕಂಪ್ಲೀಟ್ ಮಾಡ್ಕೊಳಕ್ಕೂ ಪೇಶನ್ಸ್ ಇರಲ್ಲ. ಸರಿ ಅವಳನ್ ಬಿಟ್ಟು ಹೋಗ್ಬೇಕು, ನಮ್ಮಮ್ಮನ ನಾನು ಹೋಗಿ ನೀನಿರು ಮನೇಲಿ ಅಂತ ಅವಳಿಗೂ ಇಂಟ್ರೆಸ್ಟ್. ಬಿಟ್ಟು ಹೋದ್ಮೇಲೂ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ಅಯ್ಯೋ ಪಾಪ ಅವಳನ್ನು ಕರ್ಕೊಂಡ್ ಬರ್ಬೋದಿತ್ತು. ಅವಳನ್ ಕರ್ಕೊಂಡ್ ಬಂದ್ರೆ ಅಪ್ಪನಿಗೆ ಅಡಿಗೆ ಹಾಕ್ಬೇಕು, ನಮಗ ಅಡಿಗೆ ಹಾಕ್ಬೇಕು. ಸರಿ ಮನೆಯವರೆಲ್ಲ ಹೋಗೋಣ, ಎಲ್ಲಾದ್ರೂ ಏನಾದ್ರು ಊಟ ತಿನ್ಕೊಂಡೆ ಹೊರಗಡೆ ಬರೋಣ ಅಂದ್ರೆ ಎಷ್ಟ್ ದಿನ ಅದ್ ಮಾಡಕ್ ಸಾಧ್ಯ? ಕಚೇರಿ ಇರೋಷ್ಟ್ ದಿನ ಎಲ್ಲ ಊಟ ಹೊರಗಡೆ ಆಗಲ್ಲ. ಅಲ್ಸೂರ್ ಲೇಕ್ ಹತ್ರ ವಡಕತೂರ್ ಮಠ ಅಂತ ಇದೆ, ಶಿವರಾತ್ರಿ ಟೈಮಲ್ಲಿ ಅಲ್ಲಿ ನಡೆಯುತ್ತೆ. ಉನ್ನತಿ ಸೆಂಟರ್ ಅಂತ ಇಲ್ಲಿ ನಮ್ಮ ಇದರಲ್ಲಿ ಅಲ್ಸೂರ್ ಆದ್ಮೇಲೆ ಇನ್ನೊಂದು ಏರಿಯಾ ಬರುತ್ತೆ, ಅದ್ ಯಾವ್ದೋ ಲಿಂಗರಾಜಪುರ ಅನ್ನೋ ಅಲ್ಲಿ ನಡೆಯುತ್ತೆ. ಎಲ್ಲಾ ಕಚೇರಿಗೂ ಮೆಂಬರ್ಸ್ ನಾವು. ಇಂಥ ಕಡೆ ಅಂತ ಅಲ್ಲ, ಆ ತರ ಒಳ್ಳೆ ಅದನ್ನೇ ಒಂದು ಟ್ರ್ಯಾಕ್ ಉದ್ಯೋಗ ತರ ಹೋಗ್ತಾ ಇದ್ವಿ. ಎಲ್ಲಾರ್ನೂ ಬಿಟ್ಬಿಟ್ವಿ. ಈಗ ಆಗಲ್ಲಪ್ಪ, ಕೈಯಲ್ಲೇ ಆಗಲ್ಲ, ಸಾಮರ್ಥ್ಯವೇ ಇಲ್ಲ, ಹೋಗು ಅಂತ. ಮತ್ತೆ ತುಂಬಾ ಕೇಳಿನೂ ಸಾಕಾಗತ್ತೆ ಅನ್ಸುತ್ತೇನೋ, ಯಾರು ಗೊತ್ತು. ಮಾಡಿದ್ದೇ ಮಾಡ್ತಾ ಇರ್ತಾರೆ ಅವ್ರುವೆ, ಕಟಾಚಿ ಪೋರ್ಪೋ ಅಂತ. ಅದಕ್ಕೆ ಈಗೆಲ್ಲ ಮನೆ ಈ ತರ ಕ್ಲಾಸ್ಗಳೆಲ್ಲ ಹಮ್ಕೋಬೇಕು ಅಂದ್ರೆ ಸ್ವಲ್ಪ ಅದೆಲ್ಲ ಬಿಡ್ಬೇಕು. ಇಲ್ದಿದ್ರೆ ಕ್ಲಾಸ್ಗಳೆಲ್ಲ ಆಗಲ್ಲ. ನಮ್ಮ ಕಲಿಕೆ ನಿಲ್ಸಿದ್ರೆ ಅದೆಲ್ಲ ಆಗತ್ತೆ. ನಾವೇ ಏನೋ ಮಾಡ್ತಾ ಇದೀವಿ, ಕಲಿತಾ ಇದೀವಿ, ಮಾಡ್ತಾ ಇದೀವಿ ಅಂದ್ರೆ ನೋ, ಯು ಮಸ್ಟ್ ಗಿವ್ ಅಪ್ ಸಮಥಿಂಗ್. ಸೊ ಅದ ನಮ್ ಕೈಯಲ್ಲಿದೆ. ಗುಡ್, ನೀವು ಕಚೇರಿ ಅಟೆಂಡ್ ಮಾಡಿ ಬಂದಿದ್. ಎಷ್ಟೋ ಸಲ ನಾವ್ ಅಲ್ಲಿವರೆಗೂ ಚೌಡಯ್ಯವರೆಗೂ ಹೋಗ್ ಬಂದಿದೀವಿ, ನಮ್ಗೀಗ ಆಗೋದೇ ಇಲ್ಲ. ಚೌಡಯ್ಯ ಅನ್ಕೊಳ್ಳೋವಾಗ್ಲೇ ನಮ್ದೇ ಕಚೇರಿ ಆಗೋಗುತ್ತೆ. ಅವ್ರದ್ದಿರ್ಲಿ. ಚೆನ್ನಾಗಿತ್ತ ರಂಜನಿ ಗಾಯತ್ರಿ ಇದು? ಎಷ್ಟು 2 ಅವರ ಕಚೇರಿ ಅಥವಾ? ಮಾಮ ನಾನು ತುಂಬಾ ಕೊನೆವರೆಗೂ ಇರ್ಲಿಲ್ಲ. 9 ಗಂಟೆಗೆ ಬಂದ್ಬಿಟ್ಟೆ, 8:45ಗೆ. 7 ಗಂಟೆ ಅವತ್ತ ಬಿಡೋವಾಗ್ಲೇ ಅರ್ಧ ಖಾಲಿ ಆಗ್ತಾರೆ, ಅದು ಬೇರೆ. ಆಗಲ್ಲ ಇರಕ್ಕೆ, ಕೊನೆವರೆಗೂ ಇರಕ್ ಆಗಲ್ಲ, ಕಷ್ಟ ಆಗುತ್ತೆ. ಗುಡ್, ಅಟ್ಲೀಸ್ಟ್ ಅಟೆಂಡ್ ಮಾಡಿ ಬಂದ್ರಿ. ನೋಡಿ, ಇದಿಷ್ಟು ಇರ್ಬೇಕು. ಶುಶ್ರಾವ್ಯವಾದ ಶಾರೀರ, ಜತಿಬದ್ಧವಾದ ಲಯಗಾರಿಕೆ, ನಂತರ ಛಂದೋಬದ್ಧವಾದ ಕಾವ್ಯಸುಧೆ. ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು இதெல்ல இருந்துட்ட பெருசா பிரயோஜனமே இல்ல. இது கூடவே ஒண்ணு இருக்கணும். ஏது? வெரி குட், பக்தி. இல்லையா? இத்தனை இருந்தாலும் இட் இஸ் கால்ட் சங்கீதா, நாட் சங்கீத. அந்த ಭಕ್ತಿ ಇಲ್ಲ ಅನ್ನುಟ್ಟ ಇಟ್ ಇಸ್ ಕಾಲ್ಡ್ ಸಂಗೀತ ಅಲ್ವಾ? ಸಂಗೀತ ಅಷ್ಟೇ. ಸಂಗೀತ ಆಗ್ಬೇಕು ಆದ್ರೆ ಬರ್ಕೊಳ್ಳಿ, ಒಗ್ಗೂಡಿಸಿಕೊಂಡು ಭಕ್ತಿಯಲ್ಲಿ ನೆನೆಸಿ அப்படியே பக்தியில தோஞ்சி அப்படி சொல்றோம் இல்லையா? தோஞ்சி கொடுக்கணுமா? ಭಕ್ತಿಯಲ್ಲಿ ನೆನೆಸಿ ಕೀರ್ತನಾವಳಿಯ ರೂಪದಲ್ಲಿ ಅತ್ಯಮೋಘವಾದ ಧ್ವನಿಯನ್ನು ಮುಗಿಲೆಬ್ಬಿಸಿ ಅದಕ್ಕೆ ಬೇಕಾದ ಸ್ಪಷ್ಟತೆ ಕಾಮ, ಸುಲಲಿತವಾದ ರಾಗಾಲಾಪನೆ ಕಾಮ, ಸುಶ್ರಾವ್ಯವಾದ ಶಾರೀರ, ಮತ್ತೆ ಜತಿಬದ್ಧವಾದ ಲಯಗಾರಿಕೆ, ಛಂದಸ್ಸಿನಿಂದ ಕೂಡಿದ ಕಾವ್ಯಸುಧೆ, ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು ಭಕ್ತಿಯಲ್ಲಿ ನೆನೆಸಿ ಕೀರ್ತನಾವಳಿಯ ರೂಪದಲ್ಲಿ ಲವಕುಶರು ಹಾಡಿದಾಗ ಆದಿಕವಿ ವಾಲ್ಮೀಕಿಯೇ ತಾನು ಬರೆದ ಮಹಾಕಾವ್ಯವೋ ಇದು, ಬರೆದ ಮಹಾಕಾವ್ಯವೋ ಇದು, ತಮ್ಮಿಂದ ರಚಿತವಾದ ರಾಮಾಯಣವೋ ಇದು.
ತಾವು ಬರೆದ ಮಹಾಕಾವ್ಯವೋ ಇದು, ತಮ್ಮಿಂದ ರಚಿತವಾದ ರಾಮಾಯಣವೋ ಇದು ಎಂದು ಆಶ್ಚರ್ಯಚಕಿತರಾದರು. ತಾನು ಬರೆದ ಮಹಾಕಾವ್ಯವೋ ಇದು, ತನ್ನಿಂದ ರಚಿತವಾದ ರಾಮಾಯಣವೋ ಇದು ಎಂದು ಆಶ್ಚರ್ಯಚಕಿತರಾದರು. ತನ್ನ ಕಥೆ ಎಂಬುದನ್ನೇ ಮರೆತು ಶ್ರೀರಾಮಚಂದ್ರನು ಪ್ರೇಮ ಮಾಮಿ ಪಾಪ ಕಣ್ಣೆಳಿತಾ ಇದೆ. ಹುಷಾರು, ಎಲ್ಲಾದ್ರೂ ಪೆನ್ ಮೇಲೆ ಬಿದ್ದೋಗ್ತೀರಾ ಹಿಡ್ಕೊಂಡು. ಇಲ್ಲ ಜ್ವರ ತುಂಬಾ ಆಗ್ತಾನೆ ಇಲ್ಲ. ಆಗ್ಲಿಲ್ಲ ಅಂದ್ರೆ ಬರ್ಕೋಬೇಡಿ, ಸುಮ್ನೆ ಕೇಳಿಸ್ಕೊಳ್ಳಿ. ಕಳಿಸ್ತೀನಿ ಬಿಡಿ, ನೀವು ಬರ್ಕೋಬೇಡಿ, ಆಮೇಲೆ ಬರ್ಕೊಳ್ಳಿ ಬೇಕಾರೆ. ಗ್ರೂಪ್ ಅಲ್ಲಿ ಹಾಕ್ತೀನಿ. ಯೋಚನೆ ವಿಡಿಯೋ, ಯಾಕಂದ್ರೆ ನಂಗೆ ಅದು ಯೋಚನೆ, ಕಣ್ಣೆಳಿಯೋಗ ಎಲ್ಲಾದ್ರೂ ಪೆನ್ ಮೇಲೆ ಬಿದ್ದೋದ್ರೆ ಅಂತ. ಬಿ ಕೇರ್ಫುಲ್. ಪರವಾಗಿಲ್ಲ ಪ್ರೇಮ ಮಮ್ಮಿ, ಕಳಿಸ್ತಾ ಇರ್ಬಿಡಿ. ಇಲ್ಲಿ ನಾ ಎನಿವೇ ಪೂರ್ತಿ ಇದು ಕೊಟ್ಟ ಮೇಲೆ ಪೂರ್ತಿ ಈ ನೋಟ್ಸ್ ನಿಮಗ್ ಕಳಿಸ್ತೀನಿ. ನಾ ಬರ್ದಿದ್ ಕಳಿಸಲ್ಲ, ದುಂಡುಗೊಬ್ರು ಬರೆಯೋರು ಇದಾರೆ, ಅವ್ರದ್ದು ಕಳಿಸ್ತೀನಿ. ಡೋಂಟ್ ವೆರಿ. ತಕ್ಷಣ ಸ್ಮಿತಾಗೆ ಟೆನ್ಷನ್ ಶುರು ಆಗೋಯ್ತು ಮುಖದಲ್ಲಿ. ಇದು ಬೇರೆ ವಿಷಮ ಪರೀಕ್ಷೆನಾ ಅಂತ. ಯಾಕಂದ್ರೆ she has dealt with my handwriting many times. ಮಾಮ ನೀವು ಬರೆಯೋ ಬದಲು ನಂಗೆ ನೋಟ್ಸ್ ಕೊಟ್ಬಿಡಿ, ನಾನೇ ಬರೀತೀನಿ ಅಂತ ಪಾಪ ಎಷ್ಟೋ ಸಲ ಕೇಳ್ಕೊಳ್ಬಿಟ್ಟಿದ್ದಾರೆ. ದಯವಿಟ್ಟು ಬರಿಬೇಡಿ ನೀವು. ಈ ವಾರ I will let you know, Smita, because 3 days I have conference in this one. ಕೊಡ್ತೀನಿ, I will give you, don't worry. ಓಕೆ. ನಾಳೆಲ್ಲೂ ಬ್ರಹ್ಮೋತ್ಸವನ ವರಿಗಳ ಸುಜಾತ ಮಾಮಿ? ನಾನೇ ನಿಮ್ಗೆ ಹೇಳ್ಬೇಕು ಅಂತಿದೆ, ಯಾವಾಗ ಬರ್ತೀರಾ ನಮ್ಮನೆಗೆ ಅಂತ. ನಿಮ್ ಮನೆಗ್ ಬರೋದಿರ್ಲಿ, ಅಲ್ಲಿ ಮೀಟ್ ಆಗೋಣ ಬನ್ನಿ. ಅಲ್ಲ, ಅಲ್ಲೂ ಮೀಟ್ ಆಗೋಣ ಬನ್ನಿ, ನಮ್ಮನೆಗೂ ಬನ್ನಿ. ನಿಮ್ಮನೆ ಕರಿಬೇಕಾ? ಎಲ್ಲಿ ಬ್ರಹ್ಮೋತ್ಸವ? ಇದು JP ನಗರ ಶ್ರೀನಿವಾಸರ ದೇವಸ್ಥಾನ. ನಾಳೆಯಿಂದ ಶುರು. ಇವತ್ತಿಂದಾನೇ ಅನ್ಸುತ್ತೆ, ನಾನ್ ನೋಡಿಲ್ಲ. ಪಾರಾಯಣ ಇವತ್ತಿಂದ ಶುರು. ಇಲ್ಲ, ನಾಳೆಯಿಂದ ಶುರು. ಅವ್ರು ಕಳಿಸಿದಾರೆ ಇನ್ವಿಟೇಷನ್, ನರಸಿಂಹ ಭಟ್ರು. ನಾಳೆನಾ? ನಾನ್ ನೋಡಿಲ್ಲ. ಇವತ್ತಿಂದ ಪಾರಾಯಣದಲ್ಲೇ ಎಲ್ಲ ಶುರು ಅಂತ ಹಾಕಿದ್ದಾರೆ. ಇವತ್ ಬನ್ನಿ, ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತಿಂದ ಶುರು ಆಗ್ಬೋದೇನೋ ಅನ್ಕೊಂಡೆ ನಾನ್ 2 ದಿನ ಬರೋದ್ ಸ್ವಲ್ಪ ಕಷ್ಟ. ಕಾನ್ಫರೆನ್ಸ್ ಇದೆ, ಅದನ್ನ ಮುಗಿಸ್ಕೊಂಡು ಅಥವಾ ಅದಕ್ ಮುಂಚೆ ಬರ್ಬೇಕು. ನೋಡ್ತೀನಿ, ಬರ್ತೀವಿ. ಒಟ್ನಲ್ಲಿ ಅನ್ಕೊಂಡಿದೀವಿ. ಅಮ್ಮನು ಪ್ಲಾನ್ ಮಾಡ್ಕೊಂಡು ಬನ್ನಿ. ಮೊದಲ ಅಲ್ಲಿ ಸಿಗೋಣ, ಆಮೇಲೆ ಮನೆ ನೋಡೋಣ. ಆಯ್ತು, ನೋಡೋದಲ್ಲ, ಒಂದ್ ದಿವಸ ಬನ್ನಿ. ಇಲ್ಲೂನು ನಂಬಳ ಅಳ್ಕಿರ್ತಲ್ಲ ವಚ್ಕವಾಡಿಗ. ಪ್ರತಿ ವರ್ಷ ಪ್ರತಿ ಸಲ ಬನ್ನಿ. ಇದನ್ನ ನೇವದಲ್ಲಿ ಬರ್ತೀರಾ, ಇಲ್ದಿರ ನಮ್ಮನೆಗೋಸ್ಕರ ಯಾಕೆ ಬರ್ತೀರಾ ನೀವು? ಅದೇ ನಮ್ಮನ್ನ ದಾಟ್ಕೊಂತಾನೆ ಹೋಗ್ಬೇಕು ನೀವು. ಒಂದ್ಸಲಿ ಬಂದ್ ಹೋಗಿ ಅಷ್ಟೇನೆ. ಆಕ್ಚುಲಿ ಈಗ ನಿಮ್ಮನ್ ದಾಟಲ್ಲ, ರೋಡ್ ಏನೇನೋ ಮಾಡಿಟ್ಟಿದ್ದಾರೆ ನಿಮ್ ಕಡೆ. ತುಂಬಾ ಅಲ್ವಾ, ಅದ್ ಏನೇನೋ ಮಾಡ್ತಾ ಇದೆ. ಒಳ್ಳೆ ಚೆನ್ನಾಗ್ ಮಾಡ್ತಾ ಇದಾರೆ. ತುಂಬಾ ಟನಲ್ ತರ ಎಲ್ಲ ಏನೋ ತೋಡ್ಬಿಟ್ಟಿದಾರೆ ತುಂಬಾ ನಿಮ್ಮನೆ ಕಡೆ ಎಲ್ಲ. ಬರ್ತೀವಿ. ನಿಮ್ಮನೆಗ್ ಬರಕ್ ಕರ್ದೇ ಬರ್ಬೇಕಿಲ್ಲ. ಅಲ್ಲಿ ಟನಲ್ ಮಾಡಿದ್ರು ಟನಲ್ ಒಳಗಡೆ ಬರ್ತೀವಿ ಮಮ್ಮಿ, ಖಂಡಿತ ಬರ್ತೀವಿ. ಶೋರ್. 6 ದಿನ ಬರ್ತೀವಲ್ಲ, 6-7 ದಿನ. ಈ ಮಂಗಳವಾರದಿಂದ ಅಕ್ಕ ನೆಕ್ಸ್ಟ್ ಸೋಮವಾರದವರೆಗೂ JP ನಗರದಲ್ಲಿ ಯಾರ್ ಬೇಕಾದ್ರೂ ಬನ್ನಿ. ಮುಂಬೈಯಲ್ಲಿ ಕೂತಿದ್ದೀನಿ. ಹೌದಾ? ಇವ್ರು ಪ್ರೇಮ ಆಂಟಿಗ್ ನೆಕ್ಸ್ಟ್ ಇವ್ರು ತ್ರಿವಿಕ್ರಮ ಅವತಾರದಲ್ಲಿ. ಇಲ್ಲ, ನನ್ ಮಕ್ಳಿದಾರಲ್ಲ, ನಾನ್ ಏನ್ ಮಾಡ್ಲಿ? ಇಲ್ಲಿ ನೀವ್ ಯಾಕೆ ಮುಂಬೈ ಹೋಗ್ತೀರಾ? ಇಷ್ಟು ವರ್ಷ ಇಲ್ದೆ ಈಗ ಮಾತಾಡ್ತಿದ್ರೆ ಮುಂಬೈ ಅಂದ್ರೆ ದಟ್ ಇಸ್ ದ ವೇ. ಕಾರಣ ಅಷ್ಟೇನೆ, ಮೊಮ್ಮಕ್ಕಳು. ಕೃಷ್ಣ ಇದಾನಲ್ಲ ಇಲ್ಲಿ. ಕೃಷ್ಣ ಇದಾನಲ್ಲ. ನೀವು US ಎಲ್ಲ ಏನು ಇಲ್ವಾ? ಆಸ್ಟ್ರೇಲಿಯಾ ಆ ತರ ಎಲ್ಲ? ಅಲ್ಲ, ಇವ್ರು ನಮ್ ಶೈಲಾ ಆಂಟಿ
ಅವ್ರ ಮಗ ಎಲ್ಲೋ ಬೇರೆ ಕಡೆ ಇದ್ದಾರೆ, ಸ್ವೀಡನ್ ಜರ್ಮನಿನೋ. ಸ್ವೀಡನ್. ನೀವ್ ಹೋಗೋದಿಲ್ವಾ? ನಮ್ ಮನೆಯವ್ರು ಬರಲ್ಲಮ್ಮಮ್ಮ ಬೇಕ್ರಿ ಬಿಟ್ಟು ಹೋಗಕ್ಕೆ. ಒಳ್ಳೇದು, ಅವ್ರು ಬರ್ದೇ ಇರೋರು ನಾವ್ ಬದುಕೊಂಡು. ನನ್ನ ಕ್ಲಾಸ್ ಮುಗಿಯೋವರೆಗೂ ಹೋಗ್ಬೇಡಿ ನೀವು. ಅಲ್ಲ ನನ್ಗೂ ನಾನ್ ಹೋಗ್ಬೇಕೀಗ, ನಾನು ಮುಂದಿನ ತಿಂಗಳು ಹೋಗ್ತಿದೀನಿ. ಹೋದ್ರು ಅಟೆಂಡ್ ಮಾಡ್ತಾರೆ. ಹೋಗ್ರಿ ಅನ್ಸುತ್ತೆ. ಅಲ್ಲ ಹೋದ್ರು ಅಟೆಂಡ್ ಮಾಡ್ತೀನಿ, ಅದೇನ್ ತೊಂದ್ರೆ ಇಲ್ಲ. ನಾನು ಅಲ್ಲಿಗೂ ಹೋದ್ರು ಅಟೆಂಡ್ ಕೈಯಲ್ಲಿ ತುಂಬಾ ಮಾಡ್ತೀನಿ. ವ್ಯತ್ಯಾಸ ಆಗಲ್ಲ. ನಾನು ಹೋದ್ರು Actually- ಅಟೆಂಡ್ ಮಾಡ್ತೀನಿ, ಆದ್ರೆ ಹೋಗಲ್ಲ ಈಗ ಸದ್ಯಕ್ಕೆ, ಇನ್ನು ನೋಡ್ಬೇಕು. ಎಲ್ ಹೋದ್ರು ಒಂದ್ ಕ್ಲಾಸ್ ಮಿಸ್ ಆದ್ರೂ ಇನ್ನೊಂದ್ ಕ್ಲಾಸ್ ಅಟೆಂಡ್ ಮಾಡಿ ಅಷ್ಟೇನೆ. ಎಲ್ಲ ಇಟ್ಕೋಬೇಕು ಪ್ಯಾರಲಲ್ ಆಗಿ, ಏನು ಮಾಡಕ್ಕಾಗಲ್ಲ. ಯು ಮಸ್ಟ್ ಬ್ಯಾಲೆನ್ಸ್ ಎವ್ರಿಥಿಂಗ್ ಅಷ್ಟೇನೆ. ನಂದನ್ನೇ ಅಂತ ಹಿಡ್ಕೊಂಡ್ ಕೂತ್ರೆ ಅರ್ಧ ಜನ ಎಲ್ಲ ಬಿಟ್ಟು ಹೋಗ್ತಾರೆ ನನ್ ಸ್ಟೂಡೆಂಟ್ಸ್. ಐ ಕೆನಾಟ್ ಬಿ ಸೋ ರಿಜಿಡ್, ಐ ನೋ. ಹೇಳೋದ್ ಹೇಳ್ತೀನಿ, ಮಾಡೋದ್ ಮಾಡಿ ಬಟ್ ಅಷ್ಟೇ. ಈ ಟೈಮ್ ಸ್ವಲ್ಪ ಇವಾಗ ನೋಡು 10 ಗಂಟೆ ಮೇಲೆ ಎಲ್ಲಾರು ಹೋದ್ರು ನಾ ದಡದಡ ಅಂತ ಓಡ್ ಬರ್ಬೇಕಾಗಿಲ್ಲ. ಅಲ್ಲ ಆಕ್ಚುಲಿ ಈ ಟೈಮ್ ನಿರಾಳ. ಏನ್ ಗೊತ್ತಾ, ನಿದ್ದೆನೂ ಬರಲ್ಲ. ಮುಗ್ದೋಗುತ್ತೆ. ಅಲ್ಲ ನಿದ್ದೆನೂ ಬರಲ್ಲ. ಬಹಳ ನಿದ್ದೆ ಫ್ರೆಶ್ ಬರಲ್ಲ ಆಗಿರುತ್ತೆ. ಆಗೋದ್ ಸರಿ, ಒನ್ಸ್ ಫಾರ್ ಆಲ್ ಮುಗ್ದೋಗುತ್ತೆ. ಇಡೀ ದಿನ 3 ಗಂಟೆ ಕ್ಲಾಸ್ ಅಪ್ಪ ಅನ್ನೋದಿರಲ್ಲ. ನಿಸೂರಾಗಿ ಮುಗಿಸ್ಕೊಂಡ್ ಬಿಟ್ಟಿರ್ತೀರ. ಅದೊಂದು ಕಾಲಂಗತ್ತ ಲೋಕಾಂಡ ಅಷ್ಟೇ. ತಿರುಪವಯ್ಯನ ಹೇಳ್ತಾ ಇದ್ರೆ ನಮ್ಮ ಅತ್ತೆ ಮಕ್ಕಳೆಲ್ಲ ಬೈಯೋರು, ಬೆಳಗಾಗ್ಯದ ಅದ್ ಏನ್ ಆಡಿಸ್ತೀಯ ದೇವ್ರನ್ನ ಹಿಡ್ಕೊಂಡು, ಅಲ್ಲಾಡ್ಸ್ ಜುಟ್ಟು ಜನವಾರ ಒಂದ್ ಮಾಡಿ ಹಾಕ್ತೀಯ ಅಂತ ನಮ್ಮ ಅತ್ತೆ ಮಕ್ಳು ಬೈಯೋರು ನನ್ನ. ತಿರುಪವ ಏಲೋರ್ ಎಂಬಾವ ಅಂದ್ರೆ ಅದನ್ನು ಒನಕ್ಕರ್ ಒಂಬಾವ ಎನ್ನೋರವ್ರು, ಗೊತ್ತಾಯ್ತಾ? ಏಲೋರ್ ಎಂಬಾವ ಅಂತ ನಾ ಹೇಳಿದ್ರೆ ಒನಕ್ಕರ್ ಒಂಬಾವ ఏంటి இப்படி சொல்றேன் இன்னொன்னு முன்ன, நீயும் தூங்காம இருக்கிறவாளையும் சிரமப்படுத்திட்டு நீயும் கஷ்டம் பட்டுட்டு பெருமாளையும் தூங்க விடாம விடவே மாட்டே ನೀ ಅವನೇ ಅಂತ ನಮ್ಮ ಮನೇಲೆ ಬೈಯೋರು ನನ್ಗೆ. ಮಾಡಕ್ಕೆ ಅಲ್ಸಿಲ್ಲ ಕುತ್ಕೊಂಡು ನಿಂಗೆ ನಿನಗೇನ್ ಹೆಚ್ಚುಗಾರಿಕೆಯಲ್ಲಿ ಅನುಗ್ರಹ ಆಗಿರೋದು, ನಮಗೇನ್ ಅನುಗ್ರಹ ಆಗದೆ ಇರೋದು ಅಂತ. ನೀವ್ ಆ ತರ ವಿತಂಡ ಕುತರ್ಕ ಮಾಡಕ್ ಹೋದ್ರೆ ಯಾರು ಏನು ಮಾಡಕ್ ಆಗಲ್ಲ. ನಿಮಗೆ ನನಗೆ ಅಂತ ಇದ್ದೆ ನಾನು ಅಷ್ಟೇನೆ. ಆತರ ಅದೇ ಬೆಳಗಾಗೆದ್ದು ಅದರ ಸುಧೆ ಅನುಭವಿಸೋರ್ಗೆ ಆ ಬೆಳ್ಳಂಬೆಳಿಗ್ಗೆ ಏನು ಅಂತ ಗೊತ್ತು. ಹೇಳದೆ ಇರೋವ್ರಿಗೆ ಅದೇ ಸೌಖ್ಯ, ಆ ಸೌಖ್ಯದಲ್ಲಿ ಅವ್ರು ಇರ್ಲಿ ಅಷ್ಟೇನೆ. ಇದು ಇಷ್ಟು ಗುಣಗಳು ಗೊತ್ತಾಯ್ತಲ್ವಾ? ಕೀರ್ತನಾವಳಿಯ ರೂಪದಲ್ಲಿ ಲವಕುಶರು, ಇದೆಲ್ಲ ಆಯ್ತಲ್ವಾ? ಮುಂದೆ ತನ್ನ ಕಥೆ ಎಂಬುದನ್ನೇ ಮರೆತು ರಾಮಚಂದ್ರ ಶ್ರೀರಾಮಚಂದ್ರನು ಆ ನಾದ ಬ್ರಹ್ಮನಲ್ಲಿ ಬೆರಗಾದನು. ತನ್ನ ಕಥೆ ಎಂಬುದನ್ನೇ ಮರೆತು ಶ್ರೀರಾಮಚಂದ್ರನು ಆ ನಾದ ಬ್ರಹ್ಮನಲ್ಲಿ ಬೆರಗಾದನು. ಬ್ರಹ್ಮ ಸಾಕ್ಷಾತ್ಕಾರವು ಬೆರಗಾದನು ಅಲ್ವಾ? ಬೆರಗಾದನು. ಬ್ರಹ್ಮ ಸಾಕ್ಷಾತ್ಕಾರವು ಸಂಗೀತದಿಂದಲೂ ಆಗುವುದು. ಬ್ರಹ್ಮ ಸಾಕ್ಷಾತ್ಕಾರವು ಸಂಗೀತದಿಂದಲೂ ಆಗುವುದು ಎಂಬ ಅರಿವನ್ನು, ಬ್ರಹ್ಮ ಸಾಕ್ಷಾತ್ಕಾರವು ಸಂಗೀತದಿಂದಲೂ ಆಗುವುದು ಎಂಬ ಅರಿವನ್ನು ಲವಾಕುಶರು ತಮ್ಮ ಹಾಡುಗಾರಿಕೆಯ ಮೂಲಕ ಬ್ರಹ್ಮ ಸಾಕ್ಷಾತ್ಕಾರವು ಸಂಗೀತದಿಂದಲೂ ಆಗುವುದು ಎಂಬುದನ್ನು ಲವಾಕುಶರು ತಮ್ಮ ಹಾಡುಗಾರಿಕೆಯ ಮೂಲಕ ಪರಿಮಳಿಸಿ ತೋರಿಸಿದರು. ಎಕ್ಸಾಂಪಲ್, ಸುಮ್ನೆ ಒಂದು ಉದಾಹರಣೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್, ತಿರುಪ್ಪಾಣಾಳ್ವಾರ್ ಅಂತ ಬರ್ಕೊಳ್ಳಿ. ಎಕ್ಸಾಂಪಲ್ ತಿರುಪ್ಪಾಣಾಳ್ವಾರ್. ಅಮಲನಾದಿಪಿರಾನ್ ತಿರುಪ್ಪಾಣಾಳ್ವಾರ್. ರಂಗನೆ ಪಾಕವೇ ಇಲ್ಲ. ಪಾತಾರ ನೋಡಿದ್ರ? ನಾವೆಲ್ಲ ನೋಡ್ ಬಂದ್ರು ಆ ರೀತಿ ರಂಗನನ್ನ ವರ್ಣಿಸಕ್ಕೆ ಸಾಧ್ಯವಿಲ್ಲ ಅಲ್ವಾ?
ಯಾವ ರೀತಿ ವರ್ಣಿಸಿದ್ರು ತಿರುಪಾಳಾಳ್ವಾರ್? ஒவ்வொரு பிராகாரமா தாண்டி 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 வரும்போது அமலனாதி பிரான், அடுத்தது உகந்த உள்ளத்தாய், அல்வா? அப்புறம் ಮಂದಿಪಾಯ್ ವಡವೇಂಗಡ ಮಾಮಲೈ, ಆ ಉ ಮ ಓಂಕಾರವನ್ನ ಮೊದಲು ಪ್ರತಿಪಾದನೆ ಮಾಡಿದ್ರು ಅಲ್ವಾ? ಮೊದಲು ಆ ಓಂಕಾರವನ್ನ ಪ್ರತಿಪಾದನೆ ಮಾಡಿ ನೆಕ್ಸ್ಟ್ 3 ಪಾಶುರಗಳು ಪರಮಾತ್ಮನ ತಿರುಮೇನಿಯ ವರ್ಣನೆಯನ್ನ ಮಾಡಿದ್ರು. ಅಲ್ಲಿ ನಿಂತಿರುವ ವೆಂಕಟಾಚಲದಲ್ಲಿ ನಿಂತಿರುವಂತಹ ವೆಂಕಟಾಚಲ ನಿಲಯಂ ಇಲ್ಲಿ ಮಲಗಿದಾನೆ ಅಂತ ಪ್ರತಿಪಾದನೆ ಮಾಡಿದ್ರು. ಆ ವೆಂಕಟಾದ್ರಿ ಬೇರೆ ಅಲ್ಲ, ಈ ರಂಗನಾಥ ಬೇರೆ ಅಲ್ಲ ಅಂತ ಪ್ರೂವ್ ಮಾಡಿದ್ರು. ಬಟ್ ಹಿ ಡಿಡ್ ನಾಟ್ ಸಿ ದ ರಂಗನಾಥ ಅಟ್ ಆಲ್, ಅಲ್ವಾ? ಹೆಂಗದು ಸಾಧ್ಯವಾಯ್ತು? ತಿರುವರಂಗத்தில் கிடந்த ರಂಗನೈ ಎನ್ ಕರುವರಂಗத்தில் ತುಕ್ಕಿಡಂದೆ. ನಾನು ನನ್ನ ತಾಯಿ ಗರ್ಭದಲ್ಲೇ ಇರುವಾಗ, ಕರುವರಂಗಂ ಅಂದ್ರೆ ಗರ್ಭ, ತಿರುವರಂಗಂ ಅಂದ್ರೆ ಶ್ರೀರಂಗ ಅಲ್ವಾ? ಶ್ರೀರಂಗದಲ್ಲಿ ಪಳ್ಳಿಕೊಂಡ ಪೆರುಮಾಳೈ என்னுடைய கருவரங்கத்தில் ತುಕ್ಕಿಡಂದೆ, ನಾನ್ ನನ್ನ ತಾಯಿಯ ಗರ್ಭದಲ್ಲೇ ಕಂಡುಕೊಂಡೆ ಅಂತ ಹೇಳಿ ಜಂತು ಸ್ತುತಿಯ ಸಾರವನ್ನೇ ಒಂದೇ ಲೈನಲ್ಲೇ ಹೇಳಾಕಿದ್ರು ಅಲ್ವಾ? ಒಂದು ಲೈನಲ್ಲೇ ಹೇಳ್ಬಿಟ್ರು ಜಂತು ಸ್ತುತಿಯ ಸಾರವನ್ನ. ಆ ರೀತಿಯಾಗಿ ತಿರುಪಾಳಾಳ್ವಾರರು ನಾವೆಲ್ಲ ಕಂಡ್ರು ಕೂಡ ಪರಮಾತ್ಮನನ್ನ ಆ ರೀತಿ ಕೇಶಾದಿಪಾದ ಪರ್ಯಂತ ವರ್ಣನೆ ಮಾಡೋದು ಕಷ್ಟ. ಆದ್ರೆ ಕಾಣದೇ ಇರೋ ತಿರುಪಾಳಾಳ್ವಾರ್ ಹೆಂಗೆ ಈ ರೀತಿ ಅಮೋಘವಾಗಿ ವರ್ಣಿಸಿದ್ರಲ್ಲ ಅಂದ್ರೆ ಕಾರಣ ಇಷ್ಟೇ, ಅವರು ಅಂತರ್ಚಕ್ಷುವಿನಿಂದ ನಿತ್ಯ ಶ್ರೀರಂಗದ ರಂಗನಾಥನನ್ನ ಶ್ರೀರಂಗಕ್ಕೇ ಕಾಲಿಡದೆ, ಮಿಥುಳಾಪುರಿಯ ಕರೆ ಕಾವೇರಿ ಕೊಲ್ಲಿಡಂ ಒಂದ್ ಕಡೆ, ಕಾವೇರಿ ಒಂದ್ ಕಡೆ, ಕೊಲ್ಲಿಡದ ಕರೆಯಲ್ಲೇ ನಿಂತುಕೊಂಡು ವೀಣಾನಾದವನ್ನ ಮಾಡ್ಕೊಂಡು ತಿರುಪಾಳಾಳ್ವಾರ್ ಅಮೋಘವಾಗಿ ರಂಗನನ್ನ ಹಾಡಿದ್ರು. ಅದಕ್ಕೆ ಮುನಿವಾಹ ಭೋಗಂ ಅಂತಾನೆ ಹೇಳೋದು ಅಲ್ವಾ? ಮುನಿವಾಹ ಭೋಗಂ ಅಂತಾನೆ ಒಂದು ಗ್ರಂಥವನ್ನ ಸ್ವಾಮಿ ವೇದಾಂತ ದೇಶಿಕರು ರಚನೆ ಮಾಡಿದ್ದಾರೆ. ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ತಿರುಪಾಳಾಳ್ವಾರ್. ನೋ ಆಚಾರ್ಯಸ್ ಹ್ಯಾವ್ ಡನ್ ಎನಿ ರಚನಾ on particular set of acharyas or set of ಆಳ್ವಾರ್ಸ್ as such. ಇನ್ ಜನರಲ್ ಆಗಿ 12 ಜನನು ತಗೊಂಡ್ ಬಂದಿದ್ದಾರೆ. ಬಟ್ ಒಬ್ರಿಗೆ ಒಂದು ಗ್ರಂಥ, ಲಕ್ಷಣಲಕ್ಷೀಯ ಗ್ರಂಥ ಅಂತ ಇದುವರೆಗೂ ನಾವು ನೋಡಿಲ್ಲ, ಎಕ್ಸೆಪ್ಟ್ ಫಾರ್ ತಿರುಪಾಳಾಳ್ವಾರ್. ಮುನಿವಾಹ ಭೋಗ ವೈಭವಂ ಅಂತಾನೆ ಅದಕ್ಕೆ ಹೇಳೋದು. ಬಹಳ ಚೆನ್ನಾಗಿ ಸ್ವಾಮಿ ವೇದಾಂತ ದೇಶಿಕರು ಇವರ ಭಕ್ತಿಯ ಸುಧೆ, ಭಕ್ತಿಯ ಪರಾಕಾಷ್ಠತೆ, ಇವರ ಭಕ್ತಿಯ ಮೂಲಕ ಬಂದಿರುವಂತಹ ಕೀರ್ತನಾವಳಿಗಳು, ಅದರಲ್ಲಿ ನಡೆಸಿದಂತಹ ರಾಗ ಸಂಯೋಜನೆ, ಆಮೇಲೆ ನಾಥಮುನಿಗಳು ಅದನ್ನೆಲ್ಲ ಕಂಡು ಹಿಡ್ಕೊಂಡಿರೋದಾಗಲಿ, ಅದಕ್ಕೂ ಮುಂಚೆ ತಿರುಪಾಳಾಳ್ವಾರರು ಯಾವ ರೀತಿ ರಂಗನನ್ನ ಕೀರ್ತನೆಗಳ ಮೂಲಕ ಅನುಭವಿಸಿದ್ರು ಅಂತ ಎಲ್ಲ ಹೇಳಿ ಅದ್ರಲ್ಲಿ ಪಟ್ಟಿಯನ್ನೇ ಕೊಡ್ತಾರೆ ಸ್ವಾಮಿ ದೇಶಿಕರು. ದೇಶಿಕರು ಎಳೆದಾದ ಟಾಪಿಕ್ ಕಡೆಯಾದು. ಯು ಟೇಕ್ ನಾಟ್ಯಶಾಸ್ತ್ರಂ, ಯಾವುದು ಭಗವದ್ಧ್ಯಾನ ಸೋಪಾನಂ, ಅಂಡ್ ಆಲ್ಸೋ ಇನ್ನೊಂದಿದೆ, ಯಾವ್ದಪ್ಪ ಅದು ಮರ್ತೆ ಹೋಯ್ತು. ದೇಶಿಕರದು ಗ್ರಂಥಗಳನ್ನ ನೆನಪಿಟ್ಕೊಳ್ಳೋದೇ ಬಹಳ ಕಷ್ಟ. ಅದು ಒಂದು ಭಗವದ್ಧ್ಯಾನ ಸೋಪಾನಂ, ಇನ್ನೊಂದು ಸಂಕಲ್ಪ ಸೂರ್ಯೋದಯಂ. ನಾಟ್ಯಶಾಸ್ತ್ರವನ್ನ ಇವರೇ ಭರತ ಮುನಿನ ಅಂತ ನಮಗೆ ಆಶ್ಚರ್ಯ ಆಗ್ಬೇಕು, ಕೊಟ್ಟಿದ್ದಾರೆ ಅಲ್ವಾ? ಅದೇ ರೀತಿ ಈ ರೀತಿ ಮುನಿವಾಹ ಭೋಗ ವೈಭವಂ ಇದರಲ್ಲೆಲ್ಲ ಸಂಗೀತ ಸುಧೆಯನ್ನ ಹರಿಸಿದ್ದಾರೆ ಸ್ವಾಮಿ ವೇದಾಂತ ದೇಶಿಕರು. ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಸೋಷಿಯಲ್ ಸೈನ್ಸ್, ವರ್ಲ್ಡ್ ಹಿಸ್ಟ್ರಿ, ವರ್ಲ್ಡ್ ಜಾಗ್ರಫಿ, ಯು ಟೆಲ್ ಮಿ ವಾಟ್ ಟಾಪಿಕ್ ಹಿ ಹ್ಯಾಸ್ ನಾಟ್ ಟಚ್ಡ್. ರಾಜ್ಯಾಂಗ ಶಾಸನಗಳು ಹೆಂಗಿರ್ಬೇಕು, ಜುಡಿಷಿಯರಿ ಸಿಸ್ಟಮ್ ಯಾವ ತರ ಇರ್ಬೇಕು, ಡ್ರೈನೇಜ್ ಸಿಸ್ಟಮ್ ಮೊದಲುಗೊಂಡು ಸ್ವಾಮಿ ದೇಶಿಕನ್ ಕೊಡ್ತಿರ್ಕ. ஒரு ಊರ್ ಎಲ್ಲೇ ರಚನೆ ಆಗ್ಬೇಕು ಅಂದ್ರೆ ಹೌ ದ ಡ್ರೈನೇಜ್ ಸಿಸ್ಟಮ್. ಇವಾಗೇನೋ ರಾಜಕಾಲುವೆ ಅದು ಇದು ಅಂತಾರ, ಆ ರಾಜಕಾಲುವೆ ದೇಶಿಕರ ಅವರ ಪ್ರಬಂಧದಲ್ಲೇ ಹೇಳಾಗಿದೆ. ಎಲ್ಲ ದೇಶಿಕರ್ ತೊಡಾದ ಒಂದು ಟಾಪಿಕ್ ಇಲ್ಲೇ ಅಂತ. ದಾಸವಾಕ್ಯವೋ ವ್ಯಾಸವಾಕ್ಯವೋ, ಪುರಂದರದಾಸರು ಮುಟ್ಟದೇ ಇರೋ ಟಾಪಿಕ್ ಇಲ್ಲ. ಅದೇ ರೀತಿ ದೇಶಿಕರು ಕೊಡದೇ ಇರುವಂತಹ ಲಕ್ಷಣ ಲಕ್ಷೀಯ ಗ್ರಂಥವಿಲ್ಲ. ಸಮಗ್ರ ಸಮುದ್ರ ಅದು ಅಲ್ವಾ? ಅದನ್ನ அப்படி ஆராய்ச்சி பண்ணிட்டு போனா தேசிகரே ஒரு ஆராய்ச்சியாளர், பெரிய ஆராய்ச்சியாளர். ಆ ತರ ಸಮಗ್ರವಾಗಿ ಕೊಟ್ಟಿರೋದ್ರಲ್ಲಿ ತಿರುಪಾಳಾಳ್ವಾರ್ ಬಗ್ಗೆ ಮುನಿವಾಹ ಭೋಗಂ ಬರ್ದಿದ್ದಾರೆ. ಸಾಧ್ಯವಾದ್ರೆ ಓದಿ, ಇಲ್ಲಾದ್ರೆ ಯಾವಾಗಾದ್ರೂ ನಿಮಗೆ ನಾನೇ ತಿಳಿಸ್ತೀನಿ. ತುಂಬಾ ಚೆನ್ನಾಗಿದೆ, ಬಹಳ ಬ್ಯೂಟಿಫುಲ್. ಭಕ್ತಿ ಅನ್ನೋದು ಸಂಗೀತದಲ್ಲಿ ಈ ಮಟ್ಟಕ್ಕಿದೆಯಾ ಅಂತ ನಮಗೆ ಕಣ್ತೆರೀತ ಒಂದು ದೊಡ್ಡ ಆವಿಷ್ಕಾರ ಅದು. ಅವಾಗ ನಾವು MS ಮತ್ತೆ ಈ SPB
ಪ್ಲೇಬ್ಯಾಕ್ ಸಿಂಗರ್ಸ್ ಅದ್ರಲ್ಲೆಲ್ಲ ತಗೋಬಹುದು ಎಕ್ಸಾಂಪಲ್. ಈ ಒಂದು ಇನ್ಯಾರು ಚಿತ್ರ, ನಂತರ ವಿ ಸುಶೀಲಾ, ಪಿ ಲೀಲಾ. ಹೌದು, ಅಷ್ಟು ಡೆಡಿಕೇಶನ್ ಇತ್ತು. ದೋ ಇಟ್ ವಾಸ್ ಅ ಫಿಲ್ಮ್ ಫೀಲ್ಡ್, ಪೀಪಲ್ ಹ್ಯಾಡ್ ಎ ಡೆಡಿಕೇಶನ್ ಟು ಡೊನೇಟ್ ದೆಮ್ಸೆಲ್ಫ್ ಟು ದಿಸ್ ನಾದ. ಘಂಟಸಾಲ ಇವನ್ನೆಲ್ಲ ನಾವು ಅವಾಗ ಅಲ್ಲಿ ತಂದ್ರೆ ಗೊತ್ತಾಗುತ್ತೆ, ಓ ಯಾವ ತರ ಆವಿಷ್ಕಾರಗಳು ನಮ್ಮ ಈ ಒಂದು ನಾದದಲ್ಲಿ ಆಯ್ತು ಅಂತ. ಹಾಡೋ ತೆರ್ಮೆ ಇಲ್ದಿದ್ರು ಹಾಡುಗಾರಿಕೆಯನ್ನ ಎಂಜಾಯ್ ಮಾಡೋ ತೆರ್ಮೆ ಇದ್ರೆ ಸಾಕು ನಮಗೆ ಅಲ್ವಾ? ಯಾಕಂದ್ರೆ ಅದನ್ ಕೇಳೋರು ಇರ್ಬೇಕಲ್ಲ. ಎಲ್ಲಾರು ಹಾಡ್ಬಿಟ್ರೆ ನಮ್ಮಂಥವ್ರೆ ಅವ್ರಿಗೆ ಬೇಕಾಗಿರೋದು. ಇಟ್ ಇಸ್ ಬಿ ಇನ್ ದಟ್ ಪಾರ್ಟ್ ಆಫ್ ವರ್ಲ್ಡ್. ಸೊ ಕೀರ್ತನಾ ಭಕ್ತಿ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಬರ್ಕೊಳ್ಳಿ, ಕೀರ್ತನಾ ಭಕ್ತಿ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ಕೀರ್ತನಾ ಭಕ್ತಿ ಅಲ್ಲೇ ಅದಾದ ತಕ್ಷಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಬರ್ಕೊಳ್ಳಿ, ಒಂದ್ ಕೋಲನ್ ಹಾಕೊಳ್ಳಿ. ಕೀರ್ತನಾ ಭಕ್ತಿ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ. ವಿಪತ್ತು ಹಾಗೂ ಏನ್ ಮಾಮ? ಈ ಲಕ್ಷಣ ಇರ್ಬೇಕು ಅಂತ ಒಂದ್ ಶ್ಲೋಕ, ಸದ್ಯೋಜಾತಾದಿ, ಅದು ಶ್ಲೋಕ ಹೇಳಿದ್ರಲ್ಲ. ಶ್ಲೋಕ ಅಲ್ಲ, ಅದು ಕೀರ್ತನೆ, ಅದು ನಾದ ತನು ಮನುಷ್ಯಂ. ಸದ್ಯೋಜಾತಾದಿ ಪಂಚವಕ್ತ್ರಜಂ ಸರಿಗಮ ಪದನಿ ವರಸಪ್ತಸ್ವರ. ಅದ್ಯಾಕೆ ಹಿಂಗ್ ಬರ್ಕೋತಾ ಇದೀರಾ ಮಾಮ? ನಿಮ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗ ಬರ್ಕೊಡಿ. ನಿಮ್ ಕರಿಮಣಿ, ನಿಮ್ ಕಜ್ಜಾಯ ಕಚ್ಕೊಡಿ, ನೋ ಪ್ರಾಬ್ಲಮ್. ನಾವು ಖುಷಿ ಅವ್ರಿಗೆ ಅಲ್ವಾ? ಸರಿಗಮ ಪದನಿ ವರಸಪ್ತಸ್ವರ ವಿದ್ಯಾಲೋಲಂ ವಿದಳಿತ ಕಾಲಂ ವಿಮಲ ಹೃದಯ ತ್ಯಾಗರಾಜ ಪಾಲಂ ಅಲ್ವಾ? ನಾದತನು ಮನಿಷಂ ಶಂಕರಂ ನಮಾಮಿ ಮೇ ಮನಸಾ ಶಿರಸ. ನಾದತನು ಮನಿಷಂ ಆಕ್ಚುಲಿ ಅಲ್ಲಿಂದ ಬರಲ್ಲ ಪಂಚವಕ್, ಅದು ಎರಡನೇ ಸಂಗತಿ. ಮೊದಲನೇ ಚರಣ, ಅದು ಸದ್ಯೋಜಾತದಿ ಚರಣ ಅನ್ಸುತ್ತೆ. ಪಲ್ಲವಿಯನ್ನು ಚರಣನ ಅನುಪಲ್ಲವಿನ ಗೊತ್ತಾಗ್ತಾ ಇಲ್ಲ ನಂಗೆ. ಅನುಪಲ್ಲವಿ ಇದೆ, ಅನುಪಲ್ಲವಿ. ಸ್ಟಾರ್ಟಿಂಗ್ ನಾದ ತನು ಮನುಷ್ಯಂ, ಮನಸ ಶಿರಸ. ನಂಗೆ ಡ್ಯಾನ್ಸ್ ಮಾಡಿದ್ರೆ ಬರುತ್ತೆ, ಯಾಕಂದ್ರೆ ಡ್ಯಾನ್ಸ್ ಎಲ್ಲ ಐಟಮ್ ಆಗಿರೋದು. ತನು ಮನುಷ್ಯಂ ನಮಾಮಿ ಮನಸ ಶಿರಸ ಅಂತ ಬರುತ್ತೆ. ತನು ಮನುಷ್ಯಂ. ಆಮೇಲೆ ಇನ್ನೂ ಅನುಪಲ್ಲವಿ. ಅನುಪಲ್ಲವಿ ಕರೆಕ್ಟ್. ಅದು ಲಾಸ್ಟ್ ತ್ಯಾಗರಾಜದ್ದು ಬರ್ತಲ್ಲ, ಅದು ಚರಣ. ಅದು ಸದ್ಯೋಜಾತಾದಿ ಪಂಚವಕ್ತ್ರಜಂ ಸರಿಗಮ ಪದನಿ ವರಸಪ್ತಸ್ವರ ವಿದ್ಯಾಲೋಲಂ ವಿದಳಿತ ಕಾಲಂ ವಿಮಲ ಹೃದಯ ತ್ಯಾಗರಾಜ ಪಾಲಂ. ವಿಮಲ ಹೃದಯ ತ್ಯಾಗರಾಜ ಪಾಲಂ ಅಂತ ಏನೋ ತುಂಬಾ ಹಿಂದೆ ಮಾಡಿದ್ದು, ಮರ್ತು ಹೋಗಿದೆ. ಎಕ್ಸಾಮ್ ಇದ್ರೆ ಎಲ್ಲ ನೆನಪಿರುತ್ತೆ, ಜೂನಿಯರ್ ಸೀನಿಯರ್ ಎಲ್ಲ. ಅದಕ್ಕೆ ಎಕ್ಸಾಮಿನೇಷನ್ ಇರ್ಬೇಕು, ಕಮಿಟೆಡ್ ಆಗಿರ್ತೀವಿ. ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ, ಪ್ರಾಕ್ಟೀಸು ಮಾಡಲ್ಲ. ಎಲ್ಲಾರ ಹಳತು ಅಷ್ಟೇನೆ. ನಾನ್ ನಿಮ್ಗೆ ಹೇಳ್ತೀನಿ, ನಾನೆಷ್ಟ್ ಮಾಡ್ತೀನಿ ಗೊತ್ತಿಲ್ಲ. ಕ್ಲಾಸ್ ಮಾಡೋದ್ರಿಂದ ನಿಮ್ಗೆ ಜ್ಞಾಪಕ ಇರುತ್ತೆ. ಅದೇ ಇದು ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಮಮ್ಮಿ, ಅರಮಂಡಿ ಎಲ್ಲ ಕೂರ್ಸಿ ಮಾಡಿ ಕಷ್ಟಪಟ್ಟು ಒಂದ್ ಲೆವೆಲ್ ವರ್ಗು ಅವ್ರನ್ನ ಕರ್ಕೊಂಡ್ ಬಂದಿರ್ತೀವಿ, ಪುಸ್ತಕಂತ ಬಿಟ್ಬಿಡ್ತಾರೆ. ಎಲ್ಲ ಅಷ್ಟೇ. ನಿಮ್ಗೂ ಅಡ್ವಾಂಟೇಜ್, ಚೆನ್ನಾಗಿ ಜ್ಞಾಪಕ ಇರುತ್ತೆ. ನನಗೇ ನೆನಪಿರೋದು, ನನ್ ಸ್ಟೂಡೆಂಟ್ಸ್ ಇರೋದು ಏನಕ್ಕೆ ಹೇಳಿ? ನಾ ಮರಿಬಾರ್ದು. ನಾ ಮರಿದೇ ಇರೋದಕ್ಕೆ ನನ್ ಸ್ಟೂಡೆಂಟ್ಸ್ ಇರೋದು. ಭಾಗವತದಲ್ಲೂ ನಾ ಹೇಳಿದೀನಿ ಅನ್ನೋವಾಗ ಧೈರ್ಯವಾಗಿ ನೀವೇನಕ್ಕೆ ಹೇಳಿ ಕೂರೋದು? ಹೇಳಿದೀರಾ, ಹೇಳ್ತೀರಾ ಈಗ್ಲೂ ಅಂತ. ದಟ್ ಒಡಾಸಿಟಿ ಎವ್ರಿ ಸ್ಟೂಡೆಂಟ್ ಹ್ಯಾಸ್. ಎನಿವೆ ಇರ್ಲಿ, ನಾನಾದ್ರೂ ಅಟ್ಲೀಸ್ಟ್ ಮರಿಯಲ್ವಲ್ಲ. ಬರ್ಕೊಂಡ್ರ ಸತ್ಯೋಜಾತಾದಿ? ಸಾಕು ಅಷ್ಟೇ. ಯಾಕಂದ್ರೆ ನೀವು ರೆಫರ್ ಮಾಡ್ಕೊಳ್ಳಿ, ಕೀರ್ತನಾವಳಿ ಪುಸ್ತಕದಲ್ಲಿ ಅದಿದೆ, ಆಯ್ತಾ? ವಿಪತ್ತು ಹಾಗೂ ಆಪತ್ತಿನ ಕಾಲಗಳಲ್ಲಿಯೂ, ವಿಪತ್ತು ಹಾಗೂ ಆಪತ್ತಿನ ಅದೇ ಈ ಹೆಡ್ಡಿಂಗ್ ಕೆಳಗಡೆ ಕೀರ್ತನಾ ಭಕ್ತಿ ಪ್ರಹ್ಲಾದನಲ್ಲಿ ಪ್ರತಿಬಿಂಬಿತ ಅಂತ ಬರ್ಸದ್ನಲ್ಲ,
ಅಲ್ಲಿ ಬರ್ಕೊಳ್ಳಿ. ವಿಪತ್ತು ಹಾಗೂ ಆಪತ್ತಿನ ಕಾಲಗಳಲ್ಲಿಯೂ ವಿಪತ್ತು ಹಾಗೂ ಆಪತ್ತಿನ ಕಾಲಗಳಲ್ಲಿಯೂ ಜೀವ ಹೋಗುವಂತಹ ಆ ವಿಪತ್ತನ್ನೇ ಕೀರ್ತನಾವಳಿಯಾಗಿ ವಿಪತ್ತು ಹಾಗೂ ಆಪತ್ತಿನ ಕಾಲಗಳಲ್ಲಿಯೂ ಜೀವ ಹೋಗುವಂತಹ ಆ ವಿಪತ್ತನ್ನೇ ಕೀರ್ತನಾವಳಿಯಾಗಿ ಭಗವಂತನ ಮೇಲೆ ಅಭಿಷಿಂಚಿಸಿ ಪರಮಾತ್ಮನ ಮನಸ್ಸನ್ನೇ ಸೂರೆಗೊಳ್ಳುವಂತೆ ವಿಪತ್ತನ್ನೇ ಕೀರ್ತನಾವಳಿಯಾಗಿ ಭಗವಂತನ ಮೇಲೆ ಅಭಿಷಿಂಚಿಸಿ ಪರಮಾತ್ಮನ ಮನಸ್ಸನ್ನೇ ಸೂರೆಗೊಳ್ಳುವಂತೆ ತನ್ನ ಹಾಡುಗಾರಿಕೆಯ ಮಜಲುಗಳಲ್ಲಿ ಅಲೌಕಿಕ ಅಪ್ರಾಕೃತ ನಾದೋಪಾಸನೆಯ ಪರಮಾತ್ಮನ ಮನಸ್ಸನ್ನೇ ಸೂರೆಗೊಳ್ಳುವಂತೆ ತನ್ನ ಹಾಡುಗಾರಿಕೆಯ ಮಜಲುಗಳಲ್ಲಿ ಅಲೌಕಿಕ ಅಪ್ರಾಕೃತ ನಾದೋಪಾಸನೆಯ ನೆಲೆಯನ್ನು ಪ್ರಹ್ಲಾದನು ತೋರಿದನು. ಮತ್ತು ತಾನೂ ಅನುಭವಿಸಿದನು. ಇದು ಎರಡನೇದು. ತಾನೂ ಅನುಭವಿಸಿದನು ಅನ್ನೋದು ತುಂಬಾ ಮುಖ್ಯ ಅಲ್ವಾ? ನಾದವನ್ನ ಹೊರಹೊಮ್ಮಿ ಕೊಡೋರು ತುಂಬಾ ಜನ ನಾವು ನೋಡಿದೀವಿ, ಆದ್ರೆ ತಾವದನ್ನ ಅನುಭವಿಸ್ತಾರ ಅನ್ನೋದು ನಮಗೆ ಗೊತ್ತಿದ್ಯಾ? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಣ್ಣ ಎಕ್ಸಾಂಪಲ್, ಇವರು ಯಾರಪ್ಪ, ಕನ್ಯಾಕುಮಾರಿ ವೈಲಿನಿಸ್ಟ್, ದ ರಿನೌಂಡ್ ವೈಲಿನಿಸ್ಟ್, ಅವರ ಡಿಸೈಪಲ್ ಎಂಬಾರ್ ಕಣ್ಣನ್ ಅವ್ರ ಮನೆಗ್ ಬಂದಿದ್ರು. ನಾವು ತುಂಬಾ ಜನ ಸಂಗೀತಗಾರನ ಹೋಸ್ಟ್ ಮಾಡಿದೀವಿ. ಅವ್ರ ಮನೆಗ್ ಬಂದಿದ್ರು. ಅವಾಗ ನಾನ್ ಸುಮ್ನೆ ಇರ್ಲಾರ್ದೆ ಯಾವ್ದೋ ಒಂದು ಮ್ಯೂಸಿಕ್ ಹಾಕಿದೆ ಸಂಗೀತದ್ದು. ಇವ ಮೊದಲು ಆಫ್ பண்ணி கேட்கவே முடியாது. ஏன் கேட்க மாட்டாளா ಅಂತ ಕೇಳಿದೆ. ನಂಗೆ கேட்டா 2 விதமா கேட்போம். ஒண்ணு கரெக்ஷன், இல்லைன்னா நமக்குள்ள ஏதாவது இம்ப்ளிமெண்ட் பண்ணின்றது இருந்தா we can implement. அந்த ஒரு வகையில் தான் நாங்க கேட்போம். உங்களை மாதிரி எல்லாம் எங்களுக்கு சங்கீதத்தை ரசிச்சு கேட்க முடியாது. ப்ளீஸ் ஆஃப் இட். இஃப் யூ ஹாவ் எனி வெஸ்டர்ன் மியூசிக் போடுங்க. அதெல்லாம் எங்க கிட்ட கிடையாது, சங்கீதம் தான் இருக்கு. அப்படியே நம்ம ஒண்ணுமே வேண்டாம், ಆಫ್ பண்ணுங்க. ಸಾಕೇತರಾಮನ್ ಬಂದಿದ್ರು, ವಿಶಾಖಹರಿ ಅವರ ತಮ್ಮ. ಅವ್ರನ್ನು ಹೋಸ್ಟ್ ಮಾಡಿದ್ವಿ. ವಿಶಾಖಹರಿನೂ ತುಂಬಾ ಸಲ ಬಂದಿದ್ದಾರೆ. அவரெல்ல அதை ಹೇಳಿದ್ದು, நாங்க எல்லாம் பாடுறோம் அவ்வளவுதான், உங்களை மாதிரி ரசிச்சு எங்களால கேட்கவே முடியாது. ಏನ್ ಅವರು ಇದೇ ಹೇಳಿದ್ರು. 2 ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ. ಒಂದು, ಇಫ್ ಪಾಸಿಬಲ್ ವಿಲ್ ಇಂಪ್ಲಿಮೆಂಟ್, அதர்வைஸ் வி ஹாவ் குறை. இது இங்க சொட்டையா இருக்கு, அங்க குப்பையா இருக்கு, இதுதான் கண்ணில் படுறது. அதனால வேண்டவே வேண்டாம் ಸಂಗೀತ ಡೈರೆಕ್ಟ್ ಆಗಿ ಹೇಳಿದ್ರು. ಹಾಗಾದ್ರೆ ನಿಮಗಿಂತ ನಾವೇ ಲಕ್ಕಿ ಅಲ್ವಾ? ಡೆಫಿನೆಟ್ಲಿ, ವೈ ನಾಟ್? ನಾವ್ ಇದ್ರಲ್ಲಿ ಸಾಧನೆ ಮಾಡಿದೀವಿ, ಆದ್ರೆ ಆ ಸಾಧನೆ ನಮ್ಗೆ ಯಾವತ್ತೂ ಎಂಜಾಯ್ಮೆಂಟ್ ಕೊಟ್ಟಿಲ್ಲ. ನಿಮ್ಮನ್ನ ಎಂಜಾಯ್ಮೆಂಟ್ ಲೆವೆಲ್ ನಾವ್ ತಗೊಂಡ್ ಹೋಗ್ತೀವಿ. ಅವಾಗ ಮನಸ್ಸಿಗೆ ನನಗೊಂಚೂರು ಹಂಗೆ ಕ್ಷೀರಧಾರೆ ಹಾಕದಂಗಿತ್ತು. ಯಾಕೆ ಗೊತ್ತಾ? ಇಷ್ಟ ದಿನ ಅನ್ಕೋತಾ ಇದ್ದೆ, ದೇ ಆರ್ ರಿಯಲಿ ಗಿಫ್ಟೆಡ್ ಪೀಪಲ್ ಟು ಹ್ಯಾವ್ ದಟ್ ಸಂಗೀತಂ ಇನ್ ದೆಮ್ ಅಂತ.
No, actually we are gifted because we enjoy them. They cannot enjoy. ಅವಾಗ ಈಗ ಗೊತ್ತಾಯ್ತು. ನಮಗೂ ಹಾಗೇನೆ ಒಂಚೂರು ಚೆನ್ನಾಗಿ ಹೇಳಲಿಲ್ಲ ಅಂದ್ರೆ ನನ್ ಕೈಲಿ ಕೇಳಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ. ಆ ಮೇಲ್ಕೋಟೆಲ್ ಒಬ್ಬೊಬ್ರು ಶುರು ಮಾಡ್ಬಿಡ್ತಾರೆ ಯತಿರಾಜ ನಕ್ಷತ್ರ ದಿನ, ಇಪ್ಪ ಯಾರು ಎಳ್ದುವ ಇವ ಶೊಲ್ಲಾಬೆ ಇವ ಪಾಡಾಮೆ ದೇವಿಗೆ ಎಷ್ಟು ಕಷ್ಟ ಇದೆ, ಎಲ್ಲಾರ್ದು ಕೇಳ್ಬೇಕಲ್ಲ ಅಂತ ಅನ್ಸುತ್ತೆ ನನಗೆ. ಇಷ್ಟು ಕೆಟ್ಟದಾಗ ಹೇಳ್ತಾರೆ, ಇದನ್ ಕೇಳ್ಬೇಕಲ್ಲ ಅವನು ಅಂತ ಅನ್ಸುತ್ತೆ ಮಾತ್ರ. ಅಕ್ಕ ಮ್ಯೂಟ್ ಮ್ಯೂಟ್ ಅಲ್ಲಿ ಇದ್ದೀರಾ? ಹೌದು, ಕೆಲವೊಂದೆಲ್ಲ ಸಂಗೀತದಲ್ಲಿ ಬಿಟ್ಬಿಡಿ, ಸುಮ್ನೆ ಭಜನೆ ಪ್ರೋಗ್ರಾಮ್ಗೆ ಹೋಗ್ತೀವಿ ಅನ್ಕೊಳ್ಳಿ. ಕೆಲವ್ರು ಹಾಡೋದ್ನಪ್ಪ ಆಯ್ತು, ಅವ್ರು ಭಗವಂತಂಗ್ ಹಾಡ್ತಾ ಇದಾರೆ, ಬಟ್ ಪಬ್ಲಿಕ್ ಅಲ್ಲಿ ಬಂದಾಗ ಅಟ್ಲೀಸ್ಟ್ ಒಂದು 10 ಪ್ರಾಕ್ಟೀಸ್ ಆರು ಆಗಿದ್ರೆ ಮಾತ್ರ ಆಗೋದು. ಅವ ಪಾವು ನೇರ ಪ್ರಾಕ್ಟೀಸ್ ಆಗದ ಪಂಡು. ರಾಜನಮ್ಮ ಸಹಸ್ರ ದೀಪಾಲಂಕರಣದಲ್ಲಿ ಹಾಡ್ತಾರೆ ಮಮ್ಮ ಕೆಲವರು. ಅದ್ ಏನನ್ನ ಅವ್ರನ್ನ ಹೆಂಗ್ ಸೆಲೆಕ್ಟ್ ಮಾಡಿರ್ತಾರೋ ಆ ಭಗವಂತನಿಗೆ ಗೊತ್ತು. ಅವ್ರದ್ದು ಕೇಳಕ್ಕೆ ಆಗಲ್ಲ, ಅದಕ್ಕೆ ಮ್ಯೂಟ್ ಮಾಡ್ಬಿಟ್ಟು ಬರೀ ನೋಡ್ತೀನಿ ನಮ್ಮ ಮನೆಯವ್ರಿಗೆ ಮ್ಯೂಟ್ ಮಾಡ್ಬಿಡಿ, ಅದೇನೋ ಅವ್ರದ್ದು ನಂಗೆ ಕೇಳಕ್ ಆಗ್ತಾ ಇಲ್ಲ ಅಂತ ಏನೋ ಒಂಥರ ಹಾಡ್ತಾರೆ. ಹೆಂಗೋ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿರ್ತಾರೋ, ಎಷ್ಟು ಒಳ್ಳೆ ಸಂಗೀತಗಾರರು ಇರ್ತಾರೆ, ಅದ್ ಹೆಂಗ್ ಸೆಲೆಕ್ಷನ್ ಆಗಿರ್ತಾರ ಅವರು ಅಂತ ಗೊತ್ತಿಲ್ಲ. ಇವನು ವಿಷಾಕಾರಿ ಬಗ್ಗೆ ಹೇಳಿದಾಗ ನನ್ಗೊಂದ್ ಫಸ್ಟ್ ಟೈಮ್ ನಾ ಕೇಳಿದ್ದು ಅಂದ್ರೆ ಹಿಂಗೆ ಕೇಳು ಅಂತ ಇವನೇ ಸಜೆಸ್ಟ್ ಮಾಡಿದ್ದು. ಎಲ್ರು ಕಳಿಸ್ಬಿಟ್ಟು 9:30 ಕೂತ್ಕೊಂಡೆ ಆಂಡಾಳ್ ಕಲ್ಯಾಣ ಕೇಳಕ್ಕೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ಅದು 1.5 hours 1.25 ಗಂಟೆ ಕಾಲ ತಿಂಡಿನೂ ತಿಂದಿಲ್ಲ, ಕೂತ್ಕೊಂಡು ಕೇಳ್ತಾ ಇದೀನಿ. ಕೊನೆಯಲ್ಲಿ ಆಂಡಾಳ್ ಐಕ್ಯವಾದ್ಲು ಅಂತ ಅವಳು ಹೇಳ್ತಾ ಇದ್ರೆ ಕಣ್ಣಲ್ಲಿ ದಳ ನಂಗೆ ಮರ್ತೋಗಿದೆ, ನಾ ಅಲ್ಲಿದ್ದೀನಿ ಅನ್ನೋದು ಮರ್ತೋಗಿದೆ. ನಾ ಬರೀ ಕೇಳಿಸ್ಕೊತೀನಿ ಮರ್ತೋಗ್ಬಿಟ್ಟಿದೆ. ದಳ ಅಳ್ತಾ ಇದ್ದೀನಿ, ಬಿಕ್ಕಿ ಅಳ್ತಾ ಇದ್ದೀನಿ. ಅದೇ ವಿಷಾಕಾರಿ ಕೇಳಿ ಏನು ಅನ್ಸಲ್ಲ ನಮ್ಗೆ, ಅದೇನು ಅಂತ ಗೊತ್ತಿಲ್ಲ. ಕಾನ್ಸ್ಟೆಂಟ್ ಪರ್ಸಿವರೆನ್ಸ್ ಇರ್ಬೇಕು ಯಾವುದೇ ಒಂದು ವಿದ್ಯೆನಲ್ಲೂವೆ. ಭಗವಂತನ ತಿರುವಡಿ ಏನದು ಮುಟ್ಟಬೇಕು ಅಂದ್ರೆ ಇಟ್ ಶುಡ್ ಹ್ಯಾವ್ ಎ ಕಾನ್ಸ್ಟೆಂಟ್ ಪರ್ಸಿವರೆನ್ಸ್ ಅಕ್ಕ. ಬಹಳ ಅದನ್ನ ಎಷ್ಟು ಐ ಡೋಂಟ್ ನೋ ಅವ್ರು ಅನುಭವಿಸಿದಾರೋ ಇಲ್ವೋ, ಅದನ್ನ ಕೇಳಿ ನಾವ್ ಅನುಭವಿಸಿದಂತೂ ನಾನ್ ಮರೆಯೋದೇ ಇಲ್ಲ ಲೈಫಲ್ಲಿ. ನಾನು ಅವ್ರದ್ದು ಪುರಂದರದಾಸ, ತ್ಯಾಗರಾಜರದು, ಮತ್ತೆ ಬಾಲಕಾಂಡ ಪೂರ್ತಿ ರಾಮಾಯಣ, ಸೀತಾ ಕಲ್ಯಾಣ, ಆಂಡಾಳ್ ಕಲ್ಯಾಣಂ, ಆಮೇಲೆ ಪ್ರಹ್ಲಾದ ಭಕ್ತಿ ವಿಜಯಂ, ಅದೆಲ್ಲ ಅಮೋಘ. ಅದ್ ಯಾವ ಟೈಮ್ ಗೊತ್ತಾ? ಪೆನ್ ಡ್ರೈವ್ ಟೈಮ್ ಅಲ್ಲ, ಅದು ಸಿಡಿಗಳು ಕಾಯ್ತಾ ನಾವು ಬಂದ ತಕ್ಷಣ ತಗೊಂಡು ಕೇಳುವಂತಹ ಟೈಮ್. ಇನ್ಫ್ಯಾಕ್ಟ್ உங்களோட ಓರ್ತಾ ಶ್ರೀಮತಿ 10 பேர் ಗಿಫ್ಟ್ பண்ணிக்கிறாளோ ಅಂತ ಎಷ್ಟೋ ಜನಕ್ಕೆ ಅವ್ರು ಗಿಫ್ಟ್ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ನಾವೇ ಕೊಟ್ಟಿದೀವಿ, ಕೇಳಿ ವಿಶಾಖಹರಿ ಕೇಳಿ 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 ಅಂತ ನಾವೇ ಒಂದರ ತರ ಪ್ರಚಾರಕ್ ನಿಲ್ಲೋ ತರ. ಈಗ ನೀನೇ ಇಂಟ್ರೊಡ್ಯೂಸ್ ಮಾಡಿದ್ದ ಅವ್ರನ್ನ ನನ್ಗೆ, ಅಂದ್ರೆ ಅವ್ರದನ್ನ ಕೇಳು ಅಂತ, ಈ ವ್ಯಕ್ತಿ ಇದಾರೆ ಹೇಳ್ತಾರೆ ಅಂತ ಕೇಳು ಅಂತ ಹೇಳಿದ್ದೆ ನೀನು. ಎಷ್ಟೋ ಜನಕ್ ನಾವೇ ಹೇಳಿರೋದು, ಬಟ್ ಈಗ ವಿಶಾಖಹರಿದು ಅಂದ್ರೆ ನಾವೇ ಕೇಳಲ್ಲ, ಹಂಗಾಗ್ಬಿಟ್ಟಿದೆ. ಐ ಡೋಂಟ್ ನೋ ವೈ. ಮಾಡಿದ್ದೆ ಮಾಡಿ ಸಾಕಾಗಿದ್ಯೋ ಅವ್ರಿಗೂ, ನಮಗೂ ಅಷ್ಟೊಂದ್ ಕೇಳ್ಬಿಟ್ಟಿದೀವಿ, ಅವಾಗ ಅದಕ್ಕೆ ಬೇಡ ಅನ್ಸುತ್ತೆ. ಎಕ್ಸಾಸ್ಟ್ ಆಗೋಗಿದೆ. ಒಂದೇ ಸ್ಟೈಲ್ ನಮ್ಗೆ ತುಂಬಾ ಅದೇ ಸ್ಟೈಲ್ ಅಲ್ವಾ, ಚೇಂಜ್ ಆಗಿಲ್ಲ ಅದು. ನಮ್ಗೆ ಕೇಳ್ ಅದೇ ಬೋರ್ ಆಗಿರ್ಬೋದು. ವಿಶಾಖಹರಿ ಅಂದ್ರೆ ನಿಜವಾಗ್ಲು ನಾನ್ ಕೇಳೋದೇ ಇಲ್ಲ. ಅಯ್ಯೋ ಪೋರ್ಮಾಚಿ ಏನಕ್ಕೆ ಬೇಡ ಅಂತೀನಿ ನಾನು, ನಿಜವಾಗ್ಲು ಹಂಗೆ ಆಗೋಗಿದೆ. 2 ಲೈನ್ ಕೇಳಕ್ಕಾಗಲ್ಲ. ಅಥವಾ ಮೇ ಬಿ ಮೊಬೈಲ್ ಎಲ್ಲ ಬಂದು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗೋಗಿದೆಯೇನೋ. ಯಾವ್ದನ್ನು ಶ್ರದ್ಧೆಯಿಂದ ಒಂದ್ 10 ನಿಮಿಷ ತಾಳ್ಮೆಯಿಂದ ಕೇಳ್ಕೊಳ್ಳೋ ಒಂದು ಮನಪಕ್ವತೆನೋ ನಮ್ಮಲ್ಲಿ ಹೋಗ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಯಾವ್ದ್ರಲ್ಲೂ ಸ್ಥಿರತೆ ಇಲ್ಲ, ಅದಂತೂ ಕಾಣಿಸ್ತಾ ಇದೆ. ನಮಗ್ ನಾವೇ ಹೇಳ್ಕೊಬೇಕು, ಬೇರೆಯವ್ರನ್ನ ಹೇಳೋದಲ್ಲ. ನಮಗೆ ಯಾವ್ದ್ರಲ್ಲೋ ಒಂಥರ ತನ್ಮಯವಾದ ಸ್ಥಿರತೆ ಅನ್ನೋದು ನಮಗೆ ಈಗ ಬರ್ತಾ ಇಲ್ಲ. ಅಂತದ್ರಲ್ಲಿ ನಾನು ಯಾವಾಗ್ಲೂ ಅನ್ಕೋತೀನಿ, ನನ್ ಭಾಗವತದಲ್ಲಿ 2 ಗಂಟೆ ಕಾಲ ನನ್ ಸ್ಟೂಡೆಂಟ್ಸ್ ಎಲ್ಲ ಕುತ್ಕೋತಾರಲ್ಲ, ನಿಜವಾಗ್ಲು ಪರಮ ಭಾಗ್ಯ ನಂದಿದು. ಬಿಕಾಸ್ ಅದ್ರಲ್ಲಿ ಸ್ಥಿರತೆ ಇದೆ, ಅವರಿಗೆ ನಿಜವಾಗ್ಲೂ ಸ್ಥಿರತೆ ಇದೆ. ಅದರಲ್ಲೂ ಸ್ಮಿತಾ ಅಂತ ಅವರು ವಾರದಲ್ಲಿ 4 ಕ್ಲಾಸ್ ಕುತ್ಕೋತಾರಲ್ಲ, ನಿಜವಾಗ್ಲೂ ಸ್ಥಿರತೆ ಇದೆ. ಪಾಪ ಎಲ್ಲಾ ಕ್ಲಾಸ್ಗೂ ಬರ್ತಾರೋ, ಬಂದು ಎಲ್ಲಾರ್ಗೂ ರೆಕಾರ್ಡ್ ಮಾಡಿ ಎಲ್ಲಾರ್ಗೂ ಕಳಿಸಿ ಮಾಡ್ತಾರೆ. ಆದ್ರೆ ಅವ್ರ ವಿಡಿಯೋನ ಅದು ಎಷ್ಟು ಎಲ್ರು ಯುಟಿಲೈಸ್ ಮಾಡ್ಕೋತಾರೋ ಐ ಆಮ್ ರಿಯಲಿ ಡೌಟ್ಫುಲ್. ದ ಸೆಕೆಂಡ್ ಪಾರ್ಟ್ ಐ ಡೋಂಟ್ ನೋ. ಎವ್ರಿಬಡಿ ಆಸ್ಕ್ ಹರ್, ಪೆಸ್ಟರ್ ಹರ್ ಲೈಕ್ ಎನಿಥಿಂಗ್. ನಮ್ ಗ್ರೂಪ್ ಅವರೇ ಪಾಪ ಬಿಟ್ಟಿದೀರಾ ನೀವು, ಬೇರೆ ಗ್ರೂಪ್ ಅವರಂತೂ ಒಳ್ಳೆ ಕೆಲಸ, ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮಮ್ಮ ಅವರು. ಪಾಪ ಎಲ್ಲಾರ್ಗು ಕೆಲಸ, ಅದು ಒಂದು ಒಳ್ಳೆ ಕೆಲಸ. ಈಗ ನಿಜವಾಗ್ಲೂ ನಮ್ಗೆಲ್ಲ ಹೊರಟೋಗಿದೆ ಪೇಶನ್ಸು. ಮೆಸೇಜು ಒಂದ್ 10 ಲೈನ್ ಜಾಸ್ತಿ ಇದ್ರೆ ಓದಲ್ಲ, ಅಯ್ಯ ಹೋಗ ಆಮೇಲೆ ಓದ್ಕೊಳ್ಳೋಣ ಅಂತ.
ಅಲ್ವಾ? ಹಂಗಾಗೋಗಿದೆ. ಪೇಶನ್ಸ್ ಹೊರಟೋಗಿದೆ ನಮ್ಗೆಲ್ಲ. ಮೇ ಬಿ ಒಂದು ಎಕ್ಸಸ್ ಕಾರಣ ಇರ್ಬೋದು. ಎರಡನೇದು ಎಲ್ಲ ಒಂಥರ ಮಂಡೇನ್ ವರ್ಲ್ಡ್ ಹೋಗ್ಬಿಟ್ಟಿದೀವಿ ನಾವೆಲ್ಲ. ಮಾಡಿದ್ದೆ ಮಾಡ್ತಾರೋ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇದೆ. ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ. ಅದೇ ಒಂಚೂರು ಅದೆಲ್ಲ ನಾವು ಇಂಪ್ರೂವ್ ಮಾಡ್ಕೋಬಹುದು. ಏನು ಇಲ್ಲ ಅಂದ್ರೂ ಭಗವತ್ ಸ್ಮರಣೆ ಇದಿರಲ್ಲ, ಸಾಕು ಬಿಡಿ. ಯೋಚನೆ ಅಷ್ಟ ಮಾಡ್ಬೋದು. ಸ್ಟಫ್ ಕಮ್ಮಿ ಆಗಿದೆ. ಇದು ಸ್ಟಫ್ ಇಲ್ದೆ ಹೇಳಿದ್ನೇ ಹೇಳ್ತಾ ಇರ್ತಾರೆ, ಸ್ಟಫೇ ಇರಲ್ಲ ಅನ್ಸ್ಬಿಡತ್ತೆ. ಅವಾಗ ಅದನ್ನ ಬಿಟ್ಬಿಟ್ಟು ಮುಂದಕ್ಕೆ. ಅರುಣಾ ಸಾಯರ್ ಅಂತ ಕಾಡಿ ನರ್ಸ ಊತುಕಾಡು ವೆಂಕಟ ಕವಿ, ಇದು ಕರೆಕ್ಟ್. ಅದು ಅರುಣಾ ಸಾಯಿರಾಮ್ದಲ್ಲ, ಊತಕಾಡು ವೆಂಕಟ ಕವಿ. ವೆಂಕಟ ಕವಿ ಇದ್ದದ್ದು ಕಾಳಿಗೆ ನರ್ತನ, ಬಟ್ ಸಂಗ್ ಬೈ ಅರುಣಾ ಸಾಯಿರಾಮ್. ಶಿ ಹ್ಯಾಸ್ ರಿಯಲಿ ಸಂಗ್ ವೆಲ್. ಗುಡ್ ಜಾಬ್. ಶಿ ಹ್ಯಾಸ್ ರಿಯಲಿ ಡನ್ ವೆಲ್. ಎಷ್ಟೋ ಜನ ಅದನ್ನ ಡ್ಯಾನ್ಸ್ಗೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತೀರಲ್ಲ. ಒಂದು ಗೋಷ್ಠಿ ಹೇಳುತ್ತೆ, ஒண்ணுமே இல்லை அதுல, பத்தியமா சொல்லிட்டு போயிருக்கா. அதுக்கு அவ வேணுமா? சரி. ಎಷ್ಟೋ ಜನ ಹೇಳಿದ್ದಾರೆ. ತಲೆಚಿನ ಅಂತ ಮಾತ್ರಮೇ ನೋವು ಅಲ್ವಾ? ಕೆಲವ್ರು ಹೇಳ್ತಾರೆ, ಇಷ್ಟು ದೊಡ್ಡ ಸಂಗೀತಗಾರ್ತಿಯಾಗಿ ಪದ್ಯ ತರ ಅದನ್ನ ಕುತ್ಕೊಂಡ್ ಹೇಳಕ್ಕೆ ಆಕೆನೆ ಬೇಕಾ? ನಾವೇ ಹೇಳ್ತೀವಿ ಅದನ್ನ ಅಂತ. ತುಂಬಾ ಹಳೇದು ಯಾರು ಕೇಳಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ರಾಜಾಜಿ ಅವ್ರದ್ದು ಜಗದೋಧಾರನ ಕೇಳಿದ್ರೆ ಇನ್ ಯಾರು ಹಂಗ್ ಹಾಡೇ ಇಲ್ವೇನೋ ಅನ್ಸುತ್ತೆ. ಇದು ರಾಜಾಜಿ ಅಲ್ಲ, ಅದು ಇನ್ನೊಬ್ರು ಯಾರೋ. ಇಲ್ಲ, ರಾಜಾಜಿದೆ ನಾನ್ ಹೇಳ್ತಾ ಇರೋದು. ಶರ್ಟಲೆ ಅಂತ ಏನೋ ಬರುತ್ತೆ. ನಾಟ್ ರಾಜಾಜಿ, ಶರ್ಟಲೆ ರಾಜಾಜಿ ಐ ಥಿಂಕ್. ಶರ್ಟಲೆ ರಾಜಾಜಿನೋ ತುಂಬಾ ಹಳೇದು ಒಂದಿದೆ, ಕರೆಕ್ಟ್. ಬಟ್ ನಮ್ಗೆಲ್ಲ ನಾವು ಕೇಳಿರೋದೆಲ್ಲ MS ಜಗದೋದ್ಧಾರಣ. ಯುನೈಟೆಡ್ ನೇಷನ್ ಕಾನ್ಸರ್ಟ್ ಅಲ್ಲಿ ಕಾರ್ನೆಗೆ ಮೆಲಾನ್ ಹಾಲ್ ಅಲ್ಲಿ ಫಸ್ಟ್ ಅವ್ರು ಹಾಡಿ ಜಗದೋದ್ಧಾರಣ. ಅದನ್ನ ನೋಡಿ ಮಹಾಪೆರಿಯವಾಳೆ ಮೊದಲು ನೀರ್ದಾ ಪಾಡೋಣ ಅಂತ ಹೇಳಿ ಹಾಡಿದ್ದು. ಬೇಕಾದಷ್ಟು ಜನ ಹಾಡಿದ್ದಾರೆ. ಅದೇ ಯಾವ್ದಕ್ಕೆ ಯಾವ್ದು ಆಸ್ವಾದನೀಯವೋ ಆ ಕಾಲದಲ್ಲಿ ಆಸ್ವಾದನೆ ಮಾಡ್ಕೊಂಡು ಹೋಗಿ ಅಷ್ಟೇನೆ. ನೀದರ್ ವಿ ಕ್ಯಾನ್ ಕಮೆಂಟ್ ಆರ್ ಕಾಂಪ್ಲಿಮೆಂಟ್. ಪ್ರಸ್ತುತ ಯಾವ್ದು ನಾವ್ ಹೇಳೋಂಗಿಲ್ಲ. ನಿನಗ್ ಕಾನ್ಸಂಟ್ರೇಷನ್ ಇಲ್ಲ ಅಂತ ಇನ್ನೊಬ್ರನ್ನ ಹೇಳಿದ್ರೆ ನನಗೆ ಯಾವ್ದ್ರಲ್ಲೂ ಇರಲ್ಲ. ಇನ್ನೊಬ್ರನ್ನ ಹೆಂಗ್ ಹೇಳ್ತೀರ ನೀವು? ನಿಮ್ಗೆ ಇದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂತ. ನನಗೆ ಯಾವ್ದ್ರಲ್ಲೂ ಲೋಪವಾಗಿರುತ್ತೆ ಅಷ್ಟೇನೆ. ಹಂಗಾಗಿ ಲೋಪದೋಷಗಳಿಲ್ದೆ ಭಗವತ್ ಸ್ಮರಣೆಯಲ್ಲಿ ಇರೋದೇ ಒಂದ್ ದೊಡ್ಡ ಇದು ಅಷ್ಟೇನೆ. ಇದು ತಿರುಪಾನಾಳ್ವಾರ್ ಬರ್ಕೊಂಡ್ರ ಎಕ್ಸಾಂಪಲ್ ಮುಂದಕ್ಕೂ ಬರ್ದಾಗಿದೆ. ಉದಾಹರಣೆ, ಇಲ್ಲೊಂದು ಉದಾಹರಣೆ ಇದೆ, ಬರ್ಕೊಳ್ಳಿ. ಉದಾಹರಣೆ, ಶಿಕ್ಷೆಯ ರೂಪವಾಗಿ ಒದಗಿ ಬಂದ ಆಪತ್ಕಾಲವೇ. ಒಂದು 4 ನಿಮಿಷ ಇದೆ, ಇದು ಕೊಟ್ಬಿಡ್ತೀನಿ. ಶಿಕ್ಷೆಯ ರೂಪವಾಗಿ ಒದಗಿ ಬಂದ ಆಪತ್ಕಾಲವನ್ನೇ ಕೀರ್ತನೆಗೆ ನಾಂದಿಯಾಗಿ ಶಿಕ್ಷೆಯ ರೂಪವಾಗಿ ಒದಗಿ ಬಂದ ಆಪತ್ಕಾಲವನ್ನೇ ಕೀರ್ತನೆಗೆ ನಾಂದಿಯಾಗಿ ಶಿಕ್ಷಣವಾಗಿ ಹೊರಹೊಮ್ಮಿತು. ಗಜರಾಜನು ತುಳಿಯಲು ಬಂದಾಗ ನನ್ನ ಗಜೇಂದ್ರ ವರದನೆ ಅಂದು ಇದೇ ರೀತಿಯ ಗಜರಾಜನನ್ನು ಕಾಪಾಡಿದತ್ತು. ನನ್ನ ಗಜೇಂದ್ರ ವರದನೆ ಅಂದು ಈ ರೀತಿಯ ಗಜರಾಜನನ್ನು ಕಾಪಾಡಿದುದು.
ನೋಡಿ, ಗಜೇಂದ್ರ ಮೋಕ್ಷ ನಿಮ್ಗೆ ಭಾಗವತದಲ್ಲಿ ಆಫ್ಟರ್ ಪ್ರಹ್ಲಾದ ಭಕ್ತಿ ವಿಜಯನೇ ಬರೋದು. ಬಟ್ ಹೆಂಗೆ ಪ್ರಹ್ಲಾದ ಗಜೇಂದ್ರ ವರದನೆ ಅಲ್ವಾ ಆ ಗಜನ ಕಾಪಾಡಿದ್ದು ಅಂತ ಹಾಡ್ತಾ ಇದ್ದಾನೆ. ಶ್ಲೋಕದಲ್ಲಿದೆ. ಹೌ ವಿಷ್ಣು ಪುರಾಣಂ ಹರಿವಂಶಂ ಅಂಡ್ ಗಜ ಇನ್ ದಿಸ್ ಒನ್ ಅವರ್ ಭಾಗವತಂ. ಇದು ಮೂರಕ್ಕೂ ಕಾಲಘಟ್ಟಗಳು ಯಾರು ನಿರ್ಣಯಿಸಕ್ ಸಾಧ್ಯವಿಲ್ಲ. ಯಾವಾಗ ವೆನ್ ಇಟ್ ಹ್ಯಾಸ್ ಟೇಕನ್ ಪ್ಲೇಸ್ ನೋ ಬಡಿ ನೋಸ್. ವಾಮನಾವತಾರ ಆದ್ಮೇಲೆ ನರಸಿಂಹ ಮುಂಚೆನೆ ವರಾಹ ಆದ್ಮೇಲೇನೆ ಪ್ರಹ್ಲಾದ ಬರೋದಾ ಯಾರಿಗೂ ಗೊತ್ತಿಲ್ಲ. ನೋ ಬಡಿ ಕ್ಯಾನ್ ಡಿಸೈಡ್ ಆನ್ ಕಾಲಘಟ್ಟ. ಸೊ ಇದರಿಂದಾನೇ ತಿಳ್ಕೊಬೇಕು. ಇಲ್ಲಿ ಆನೆ ಒದಿಯಕ್ ಬರ್ತಾ ಇದೆ ಅನ್ನೋ ವಿಪತ್ ಕಾಲದಲ್ಲಿ ಈ ತರದ ಗಜೇಂದ್ರ ವರದನೇ ಅಲ್ಲವಾ ನನ್ನ ಈ ಒಂದು ಸ್ಥಿತಿಯನ್ನ ತಾನು ಜ್ಞಾಪಿಸ್ಕೊಂಡು ಈ ತರದ ಗಜನಿಗೆ ಅಲ್ವಾ ಗಜೇಂದ್ರ ವರದ ಅನುಗ್ರಹ ಮಾಡಿದ್ದು ಅಂತ ಪ್ರಹ್ಲಾದ ಹಾಡ್ತಾ ಇದ್ದಾನೆ ಅಂದ್ರೆ ಮೇ ಬಿ ಗಜೇಂದ್ರ ಮೋಕ್ಷ ವುಡ್ ಹ್ಯಾವ್ ಟೇಕನ್ ಪ್ಲೇಸ್ ಈವನ್ ಮಚ್ ಬಿಫೋರ್ ಪ್ರಹ್ಲಾದಸ್ ಬರ್ತ್ ಅಲ್ವಾ. ಆದ್ರೆ ಗಜೇಂದ್ರ ಮೋಕ್ಷ ನಿಮಗೆ ಭಾಗವತದ ಸಿಲೆಬಸ್ ಅಲ್ಲಿ ಯಾವಾಗ ಬರೋದು? ಆಫ್ಟರ್ ಪ್ರಹ್ಲಾದ ಚರಿತ್ರ ಅಲ್ವಾ. ಸೊ ಕಾಲ ನಿರ್ಣಯ ಅನ್ನೋದನ್ನ ನಾವ್ ಮಾಡೋಂಗಿಲ್ಲ ಭಾಗವತಕ್ಕೆ. ಓಕೆ, ಆಫ್ಟರ್ವರ್ಡ್ಸ್ ಒಂದಾದ್ಮೇಲೆ ಅಂದ್ರೆ ಅದು ಗೊತ್ತಿಲ್ಲ ಯಾರಿಗೂ. ಬಿಕಾಸ್ ಪ್ರಹ್ಲಾದ ಹಸ್ ಸಂಗ್ ಆನ್ ಗಜೇಂದ್ರ ವರದ. ದಟ್ ಮೀನ್ಸ್ ಡೆಫಿನೆಟ್ಲಿ ಗಜೇಂದ್ರ ಮೋಕ್ಷ ವುಡ್ ಹ್ಯಾವ್ ಟೇಕನ್ ಪ್ಲೇಸ್ ಮಚ್ ಬಿಫೋರ್ ಪ್ರಹ್ಲಾದಸ್ ಅವತಾರ. ಸರ್ಪಗಳನ್ನು ಕಚ್ಚಲು ಬಿಟ್ಟರೆ ಇವೆಲ್ಲವೂ ಏಕಶಿರ ಸರ್ಪಗಳೇ. ಈ ರೀತಿ ಸಹಸ್ರ ಶಿರ ಸರ್ಪಗಳ ಮೇಲಲ್ಲವೇ ಇವೆಲ್ಲವೂ ಏಕಶಿರ ಸರ್ಪಗಳೇ. ಈ ರೀತಿ ಸಹಸ್ರ ಶಿರ ಸರ್ಪಗಳ ಮೇಲಲ್ಲವೇ ನನ್ನ ಪ್ರಭುವು ಪವಡಿಸಿರುವುದು. ಇವೆಲ್ಲ ಏಕಶಿರ ಸರ್ಪಗಳೇ. ಈ ರೀತಿ ಸಹಸ್ರ ಶಿರ ಸರ್ಪದ ಮೇಲಲ್ಲವೇ ನನ್ನ ಪ್ರಭುವು ಪವಡಿಸಿರುವುದು. ಅಗ್ನಿಯಲ್ಲಿ ದಹಿಸಲು ದೂಕಿದರೆ ಪರಮಾತ್ಮನ ಓರೆಗಣ್ಣಿನ ಕಾಂತಿಯಲ್ಲವೇ ಪರಮಾತ್ಮನ ಓರೆಗಣ್ಣಿನ ಕಾಂತಿಯಲ್ಲವೇ ಸಮುದ್ರನ ಒಡಲಲ್ಲಿ ದಬ್ಬಿದರೆ ಜಗನ್ಮಾತೆಯ ತವರು ಮನೆಯಲ್ಲವೇ ತನ್ನ ಸ್ವಂತ ತಾತನ ಮನೆಯಲ್ಲವೇ ಸಮುದ್ರನ ಒಡಲಲ್ಲಿ ದಬ್ಬಿದರೆ ನನ್ನ ಜಗನ್ಮಾತೆಯ ತವರು ಮನೆಯಲ್ಲವೇ ತನ್ನ ಸ್ವಂತ ತಾತನ ಮನೆಯಲ್ಲವೇ ಗಿರಿಶಿಖರ ಕಾನನಗಳ ಮೇಲೆ ಕಾನನಗಳ ಮೇಲ್ಭಾಗದಿಂದ ಹಂಗೂ ಬರ್ಕೋಬಹುದು. ಗಿರಿಶಿಖರ ಕಾನನಗಳ ಮೇಲ್ಭಾಗದಿಂದ
ತಳ್ಳಿದರೆ ಮಂದರೋದ್ಧರಣ ಪ್ರಸಂಗವನ್ನೇ ಹಾಡಿದ. ಮಂದರೋದ್ಧರಣ ಪ್ರಸಂಗವನ್ನೇ ಹಾಡಿದ. ಒಂದೊಂದಕ್ಕೆ ಒಂದೊಂದು ಹಾಡು ಅಲ್ವಾ? ಮಂದರೋದ್ಧರಣ ಪ್ರಸಂಗವನ್ನೇ ಹಾಡಿದ. ಒಂದೊಂದಕ್ಕೊಂದೊಂದು ಹಾಡು ಅಲ್ವಾ? ಗಜೇಂದ್ರ ವರದನ ಮೇಲೆ ಹಾಡ್ದ ಆನೆ ತುಳಿಯಕ್ ಬಂದ್ರೆ, ಆದಿಶೇಷನ್ ಮೇಲೆ ಹಾಡ್ದ ಸರ್ಪಗಳು ಕಚ್ಚಕ್ ಬಂದ್ರೆ, ನಂತರ ಅಗ್ನಿಯಲ್ಲಿ ದೂಕಿದಾಗ ಅವನ ಕಣ್ಣಿನ ಕಾಂತಿಯನ್ನ ಹಾಡ್ದ. ತ್ಯಾಗರಾಜರು ಹಾಡಿದಾರಲ್ವಾ? ಯಾವ್ದಪ್ಪ? ಮರುಗೇಲರ ಓ ರಾಘವ, ಮರುವು ಏಲರ ರಾಮ, ಸೂರ್ಯ ಸುಧಾಕರ ಲೋಚನ, ನಿನ್ನ ಒಂದು ಕಣ್ ಸೂರ್ಯ ಇನ್ನೊಂದು ಕಣ್ ಚಂದ್ರ, ಸೂರ್ಯ ಸುಧಾಕರ ಲೋಚನ. ಆ ರೀತಿ ಇರುವಾಗ ಮರವು ಏಲರ, ನನ್ನತ್ರ ಬಂದು ಮರ್ಸ್ಕೋತಿಯಲ್ಲಪ್ಪ, ಕಣ್ಣ ಮುಚ್ಚಾಲೆ ಆಡ್ತೀಯಲ್ಲ, ನನ್ನ ಮುಂದೆ ಬರಬಾರ್ದ ಕಾಂತಿಯುಕ್ತವಾಗಿ. ನಿನ್ನ ಒಂದು ಸೂರ್ಯ ಒಂದು ಚಂದ್ರ. ಸೂರ್ಯ ಚಂದ್ರರು ಯಾವತ್ತಾದ್ರೂ ಈ ಜಗತ್ತಲ್ಲಿ ಮರೆಸಲ್ಪಡ್ತಾರ? ಆ ರೀತಿ ಮರೆಸಲ್ಪಡಲ್ಲ ಅನ್ನುವಾಗ ನನ್ನತ್ರ ಮರವು ಏಲರ, ಮರುಗೇಲರ ಓ ರಾಘವ ಅಂತ ಹಾಡ್ತಾರಲ್ವಾ? ಅದೇ ರೀತಿ ಅವನ ಕಣ್ಣಿನ ಕಾಂತಿಯನ್ನೇ ಇಲ್ಲಿ ದೀಪ್ತಿಯನ್ನೇ ಹಾಡ್ತಾನೆ. ಮೇಲು ತಾಪವಾದಂತಹ ಅಗ್ನಿಯನ್ನ ಹಾಡಿ ನಂತರ ಸಮುದ್ರದಲ್ಲಿ ಬೀಳುವಾಗ, ಅಯ್ಯೋ என்னுடைய தாயாருடைய பெத்து வீடு இது, எனக்கு ತಾತ வீடு, ನನ್ನ ತಾತನ ಮನೆ ಅಂತ ಹಾಡ್ತಾನೆ. ಗಿರಿ ಶಿಖರಗಳಿಂದ ಬೀಳಿಸುವಾಗ, ಅಯ್ಯೋ ಇದೆಲ್ಲ ಗುರು ಒತ್ತು ಶಿಖರ ಇದೆ ಬಿಡ, ಇಡೀ ಜಗತ್ತಿಗೆ ಬೆನ್ನೆಲುಬಾಗಿ ಒಂದು ಶಿಖರ ಇದೆ ಗೊತ್ತಾ? 14 ಲೋಕಗಳನ್ನು ಒಂದು ಮೊಳೆಯನ್ನ ಹಾಕಿ ಹೆಂಗೆ ಕೂರಿಸ್ತಾರೋ ಆ ರೀತಿ ಭಗವಂತ ಕೂರಿಸಿದ್ದಾನೆ. ದಟ್ ಇಸ್ ನಥಿಂಗ್ ಬಟ್ ಮಂದರ ಪರ್ವತ. ಆ ಮಂದರ ಪರ್ವತ ಅವತ್ತು ಕ್ಷೀರಸಾಗರದಲ್ಲಿ ಉಪಯೋಗಿಸಿದ್ರಲ್ವಾ ಮಂಥನವನ್ನ ಮಾಡಕ್ಕೆ, ಕಡೆಗಕ್ಕೆ. ಅದು ಎಲ್ಲೂ ಹೋಗಿಲ್ಲ. ಇವತ್ತಿಗೂ ಆ ಮಂಥರ ಪರ್ವತ ಮಧ್ಯದಲ್ಲಿ ಮೇರು ಶಿಖರವಾಗಿ ನಿಂತಿದೆ. ಇಡೀ 14 ಲೋಕಗಳು ಅದರಿಂದಲೇ அப்படியே கோத்து இருக்கு. ಮೊಮ್ಮಗ ಯಜ್ಞ ಕೃಷ್ಣ ಬಾಲಕೃಷ್ಣ. ಸೊ ಆ ರೀತಿ ಎಲ್ಲವನ್ನು ಹಾಡ್ತಾನೆ. ದ ಲಾಸ್ಟ್ ಸೆಂಟೆನ್ಸ್ ಆಫ್ ಕೀರ್ತನ ಭಕ್ತಿ ಬರ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್. ಶೈಲಾ ಆಂಟಿ ಪಾಪ ಫೋನ್ ಮಾಡ್ತಾ ಇದ್ದಾರೆ, ಕನೆಕ್ಟ್ ಆಗಕ್ ಆಗ್ಲಿಲ್ವೇನೋ ಅವ್ರಿಗೆ. ದಟ್ಸ್ ಓಕೆ, ಇನ್ ಲಾಸ್ಟ್ 2 minutes ಅಷ್ಟೇನೆ. ಓರ್ವ ಮನುಷ್ಯನಿಗೆ ಸಕಲವೂ ಸೌಲಭ್ಯವಾಗಿದ್ದಲ್ಲಿ, ಶೈಲಮಾಮಿ ಹೋಯ್ತಾ ಇಂಟರ್ನೆಟ್? ಹೋಗ್ಬಿಡ್ತು ಮಾಮ, ಯಾಕೋ ಇವಾಗ ಸ್ವಲ್ಪ ಹೋಯ್ತು, ಬರ್ಕೊಂಡೆ. ಲಾಸ್ಟ್ ಸೆಂಟೆನ್ಸ್ ಬರ್ಕೊಳ್ಳಿ. ಓರ್ವ ಮನುಷ್ಯನಿಗೆ ಸಕಲವೂ ಸೌಲಭ್ಯವಾಗಿದ್ದಲ್ಲಿ ಭಕ್ತಿಯ ಪರಾನ್ಮುಖವಾದ ಮುಖವಾಡವನ್ನು ಧರಿಸುವುದು ಕಷ್ಟವಲ್ಲ. ಓರ್ವ ಮನುಷ್ಯನಿಗೆ ಸಕಲವೂ ಸೌಲಭ್ಯವಾಗಿದ್ದಲ್ಲಿ ಭಕ್ತಿಯ ಪರಾನ್ಮುಖವಾದ ಮುಖವಾಡವನ್ನು ಧರಿಸುವುದು ಕಷ್ಟವಲ್ಲ. ಓರ್ವ ಮನುಷ್ಯನಿಗೆ ಸಕಲವೂ ಸೌಲಭ್ಯವಾಗಿದ್ದಲ್ಲಿ ಭಕ್ತಿಯ ಪರಾನ್ಮುಖವಾದ ಮುಖವಾಡವನ್ನು ಧರಿಸುವುದು ಕಷ್ಟವಲ್ಲ. ಓರ್ವ ಮನುಷ್ಯನ ಒಳ್ಳೆಯತನವೋ ಕೆಟ್ಟತನವೋ, ಕೆಟ್ಟತನವೋ ಅಥವಾ ತಾನು ಇರುವ ಸಹಜ ಸ್ಥಿತಿಯೋ ಅಥವಾ
ತನ್ನ ವಿಪತ್ಕಾಲಗಳಲ್ಲೇ ಬೆಳಕಿಗೆ ಬರುತ್ತದೆ. ತನ್ನ ವಿಪತ್ಕಾಲಗಳಲ್ಲೇ ಬೆಳಕಿಗೆ ಬರುತ್ತದೆ. ಒಪ್ಕೋತೀರಾ? ಎಲ್ಲಾ 4 ಕಡೆ ಚೆನ್ನಾಗಿರುವಾಗ ನಾ ಕೀರ್ತನೆ ಹಾಡ್ತೀನಿ, ಭಕ್ತಿ ಮಾಡ್ತೀನಿ ಅನ್ನೋದು ಸಹಜ ಅಲ್ವಾ? ಎಲ್ಲಾದ್ರೂ ಒಂದ್ ಕಡೆ ಲೋಪ ಆಯ್ತು, ಏನೋ ಕಷ್ಟ ಆಯ್ತು ಅಂದ್ರೆ ಅವಾಗ್ಲೂ ಆ ಭಕ್ತಿಯಲ್ಲೇ ಕಾಲು ಊರಿರ್ಬೇಕು. ದಟ್ ಇಸ್ ಭಕ್ತಿ. ಪ್ರತಿ ಎವ್ರಿ ಮೊಮೆಂಟ್, ಎವ್ರಿ ಉಸಿರು ಎಳ್ಕೊಳ್ಳೋವಾಗ್ಲೂ ತನ್ನ ತಂದೆನೇ ಮೃತ್ಯುಕಾರಕನಾಗಿದ್ದಾನೆ. ಕೊಂದ್ಬಿಡ್ರೆ ಪಾರ್ ಒನ್ನೆ ಅಂತ ಯಾವಾಗ್ಲೂ ಪಣ ತಟ್ಕೊಂಡ್ ನಿಂತಿದ್ದಾನೆ. ಜನ್ಮ ಕೊಟ್ಟವನೇ ತನ್ನ ಜೀವವನ್ನ ತೆಗಿಯಕ್ ರೆಡಿ ಆಗಿದ್ದಾನೆ. ಈ ಉಸಿರು ಎಳ್ಕೊಂಡ್ ನೆಕ್ಸ್ಟ್ ಉಸಿರು ಎಳ್ಕೊಳಕ್ಕಿಲ್ಲ, ತನ್ನ ಗತಿ ಏನಾಗುತ್ತೆ ಅಂತ ತನಗ್ ಗೊತ್ತಿಲ್ಲ. ಆ ಒಂದು ವಿಪತ್ಕಾಲದಲ್ಲೂ ಅವನು ಭಕ್ತಿ ಮಾಡೋದು ದ ರಿಯಲ್ ಭಕ್ತ. ஒப்புக்கோத்தீரா? எல்லாமே நல்லா இருக்கு. ஜேபி நகரத்துல பக்கத்துலயே ஸ்ரீனிவாசர் கோவில் இருக்கு. எப்ப வேணாலும் கோஷ்டிக்கு போய் சேர்ந்துக்க முடியும். நான் பெரிய பக்தை அப்படி சுஜாதா மாமி சொல்லிட்டா எல்லாம் சௌரியமா இருக்கு. அதனாலதான் பக்தியா நீங்க இருக்கேள். ஏதாவது ஒண்ணு லோபமானா அப்போ உங்களுக்கு தெரிய வருது. ஒண்ணும் இல்ல, டனலுக்கு வெட்டின்னு இருக்காளே ரோடு, அதுவே பெரிய விபத்தா இருக்கு எனக்கு ಅನ್ಬೋದಲ್ವಾ? ಪಾಪ ಸುಜಾತ ಮಾಮಿ ಯಾವತ್ತೂ ಡಿಕ್ಲೇರ್ ಮಾಡಿಲ್ಲ ನಾನ್ ದೊಡ್ಡ ಭಕ್ತೆ ಅಂತ, ಸುಮ್ನೆ ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಸಹಜ ಸ್ಥಿತಿಯಲ್ಲಿ ನಾವು ಭಕ್ತಿಯನ್ನ ಮಾಡ್ತೀವಿ ಅನ್ಕೊಳ್ಳಿ, ಯಾವುದೇ ವಿಪತ್ತು, ಆಪತ್ತು, ಕಷ್ಟ ಪ್ಯಾರಲಲಿ ಮೈ ಪರ್ಸನಲ್ ಲೈಫ್ ಹ್ಯಾಸ್ ಟು ಗೋ, ಬಟ್ ಸ್ಟಿಲ್ ಮೈ ಇಂಟ್ರೆಸ್ಟ್ ಟುವರ್ಡ್ಸ್ ಭಾಗವತಂ ಯಾವತ್ತೂ ನನ್ಗೆ ಅದು ಕೊರಿಲೇ ಒಂದು ಚೂರು ಲೋಪದೋಷವೇ ಇಲ್ಲ. ಅಂದ್ರೆ ದಟ್ ಇಸ್ ದ ರಿಯಲ್ ಭಕ್ತಾಸ್ ಕ್ವಾಲಿಟಿ ಅಲ್ವಾ? ಇಲ್ಲಿ ನೋಡಿದ್ರೆ ಇವನು ವಿಪತ್ಕಾಲವನ್ನೇ ಕೀರ್ತನಾವಳಿಯಾಗಿ ಕೊಡ್ತಾ ಇದ್ದಾನೆ. ಅಂದ್ರೆ ಏನರ್ಥ? ನನಗೆ ವಿಪತ್ತು ನನಗೆ, ಪರಮಾತ್ಮನಲ್ಲ, ಅಥವಾ ಪರಮಾತ್ಮನಿಗೆ ತೋರಿಸುವ ಭಕ್ತಿಯಲ್ಲ. ನನಗೆ ಆಪತ್ಕಾಲ ನನಗೆ. ಪ್ರಹ್ಲಾದ ಅನ್ನೋ ಪರ್ಸನಲ್ ಮ್ಯಾನ್, ಬಟ್ ಇಟ್ ಇಸ್ ಇಂಪರ್ಸನಲ್ ವೆನ್ ಇಟ್ ಕಮ್ಸ್ ಟು ಭಕ್ತಿ. ಆ ಕ್ವಾಲಿಟಿ ತೋರ್ಸೋದು ತುಂಬಾ ಕಷ್ಟ ಅಲ್ವಾ? That is why it is called not just ಕೀರ್ತನಂ, ಕೀರ್ತನ ಭಕ್ತಿ. ಒಂದ್ ಗಜೇಂದ್ರ ವರ್ಧನ್ ಮೇಲೆ ಹಾಡ್ಬಿಟ್ರೆ, ಒಂದ್ ಆದಿಶೇಷನ್ ಮೇಲೆ ಹಾಡದ್ ಬಿಟ್ರೆ ಅದ್ ಕೀರ್ತನೆ ಅನ್ಸ್ಕೊಳತ್ತೆ, ಕೀರ್ತನ ಭಕ್ತಿ ಅನ್ಸ್ಕೊಳಲ್ಲ. ತನ್ನ ಆಪತ್ತಿನ ಕಾಲದಲ್ಲೂ ಹೆತ್ತ ತಂದೆ ಸದಾ ಕೊಲ್ಲಕ್ ನೋಡ್ತಾ ಇದ್ದಾನೆ, ತಪ್ಪಿಸ್ಕೊಂಡು ಓಡತ್ವೆ ಇನ್ನೊಂದು ಮಗು ಆದ್ರೆ ಅಲ್ವಾ? ಅದನ್ನೇ ಭಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡ ಅಂದ್ರೆ ನಿಜವಾಗ್ಲೂ ಭಕ್ತ ಆಗ್ರಹಿಸತಾನೆ ಅವನು. You must understand that sensitivity of bhakti here. ಅಲ್ವಾ? ವೆರಿ ಲಾಸ್ಟ್ ಲೈನ್, ಲಾಸ್ಟ್ ಒಂದೇ ಇಷ್ಟೇ ಉದ್ದ ಲೈನು. ಈ ನಿಟ್ಟಿನಲ್ಲಿ ಇದು ಬರ್ಕೊಂಡ್ರೆ ಇದು ಓರ್ವ ಮನುಷ್ಯನ ಒಳ್ಳೆಯತನವೋ ಕೆಟ್ಟತನವೋ ಅಥವಾ ತಾನು ಇರುವ ಸಹಜ ಸ್ಥಿತಿಯೋ ತನ್ನ ವಿಪತ್ಕಾಲಗಳಲ್ಲೇ ಬೆಳಕಿಗೆ ಬರುತ್ತದೆ. ನೆಕ್ಸ್ಟ್, ಈ ನಿಟ್ಟಿನಲ್ಲಿ ಪ್ರಹ್ಲಾದನ ಸಹಜ ಸ್ಥಿತಿಯೇ ಭಕ್ತಿ. ಈ ನಿಟ್ಟಿನಲ್ಲಿ ಪ್ರಹ್ಲಾದ, ಮುಗಿಸ್ಬಿಡ್ತೀನಿ. ಈ ನಿಟ್ಟಿನಲ್ಲಿ ಪ್ರಹ್ಲಾದನ ಸಹಜ ಸ್ಥಿತಿಯೇ ಭಕ್ತಿ. ಅದು ಕೀರ್ತನಾ ರೂಪದಲ್ಲಿ ಹೊರಹೊಮ್ಮಿತು. ಶೈಲಾಂಟಿ ಕಳಿಸ್ತಾರೆ, ಡೋಂಟ್ ವೆರಿ. ಅದು ಕೀರ್ತನಾ ರೂಪದಲ್ಲಿ ಹೊರಹೊಮ್ಮಿತು. ಈ ನಿಟ್ಟಿನಲ್ಲಿ ಪ್ರಹ್ಲಾದನ ಸಹಜ ಸ್ಥಿತಿಯೇ ಭಕ್ತಿ, ಅದು ಕೀರ್ತನಾ ರೂಪದಲ್ಲಿ ಹೊರಹೊಮ್ಮಿತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. See you all in the next class. ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಕಾಂಪನ್ಸೇಷನ್ ಕ್ಲಾಸ್ ಕೊಡೋದಿದ್ಯಾ ನಿಮ್ ಬ್ಯಾಚಿಗೆ? ಏನು ಇಲ್ವಾ? ಇಲ್ಲ, ಆಗೋಯ್ತಲ್ಲ. ಓಕೆ, ನೆಕ್ಸ್ಟ್